ಜಗಜ್ಯೋತಿ ಅಪ್ಪ ಬಸವಣ್ಣನವರನ್ನು ಸ್ಮರಿಸಿಕೊಳ್ಳುತ್ತಾ ಬಸವ ಜನ್ಮಭೂಮಿ ಬಸವನ ಬಾಗೇವಾಡಿಯನ್ನು ಮೂಲ ನಂದೀಶ್ವರ ದೇವಾಲಯದ ಉದ್ಯಾನವನದಲ್ಲಿ ನಂದಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಬಸವರಾಜ್ ಬಿರಾದಾರ್ ಅವರು ನಂದಿ ಕೃಷಿ ತಜ್ಞರಾಗಿ ಆ ಕೃಷಿಯ ಪೂರಕವಾಗಿ ಹಲವಾರು ಯೋಜನೆಗಳು ಅವರಲ್ಲಿ ಮಡುಗಟ್ಟಿವೆ. ಒಂದು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತನ್ನು ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಮುನ್ನಡೆಸಿಕೊಂಡು ಹೋಗ್ತಾ ಇರುವಾಗ ಅವರು ಹಲವಾರು ಕಾರ್ಯಕ್ರಮಗಳನ್ನು ಹತ್ತಿರದಿಂದ ಕಂಡು ಅವರನ್ನು ಮಾತನಾಡಿಸ್ಬೇಕು ಅಂತಕ್ಕಂಥ ಒಂದು ತುಡಿತ ಬಹಳ ನನ್ನಲ್ಲಿ ಇತ್ತು. ಅದಕ್ಕೆ ಈ ಒಂದು ಸಂದರ್ಶನವನ್ನು JSS ನ್ಯೂಸ್ ಕನ್ನಡ ಚಾನಲಲ್ಲಿ ಆಯೋಜಿಸಲಾಗಿದೆ. ಇದು ಸಾರ್ವಜನಿಕರಿಗೆ ತಿಳಿಬೇಕಾಗಿದೆ. ಇವತ್ತಿನಿಂದಲೇ ನಂದಿ ಸತ್ಯಾಗ್ರಹವನ್ನು ಕುಳಿತುಕೊಂಡಿದ್ದಾರೆ ಅವರು. ಏನು 26 ಫೆಬ್ರವರಿಯಿಂದ ಮಾರ್ಚ್ 8ರವರೆಗೆ ಈ ಒಂದು ಪುಣ್ಯದ ಸ್ಥಳದಲ್ಲಿ ಬಸವರಾಜ್ ಬಿರಾದಾರ್ ಅವರು ಕುಳಿತುಕೊಂಡಿದ್ದಾರೆ. ಈಗ ಅವರನ್ನೇ ಕೇಳ್ಕೊಳ್ತಾ ಹೋಗೋಣ. ಅಂದರೆ ನಂದಿ ಸತ್ಯಾಗ್ರಹ ಅಂದರೆ ಏನು, ಇದರ ಪ್ರಯೋಜನ ರೈತರಿಗೆ ಹೇಗಿದೆ, ಮತ್ತು ಇದಕ್ಕೆ ಅವರು ಯಾಕೆ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಅಣಿಗೊಳಿಸ್ಕೊಂಡ್ರು ಅಂಥೇಳಿ ನನ್ನಲ್ಲಿರ್ತಕ್ಕಂಥ ಸಂಶಯಗಳನ್ನು ಪ್ರಶ್ನೆಗಳಾಗಿ ಮಾಡಿಕೊಂಡು ನಾನು ಬಂದಿದ್ದೇನೆ. ನನ್ನ ಸಂಶಯಗಳಿಗೆ ಪ್ರಶ್ನೆಗಳಿಗೆ ತಾವು ಈ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾಗಿ, ಅಂದರೆ ನನ್ನ ಸಂಶಯಗಳೇ ಜನರ ಸಂಶಯಗಳು, ರೈತರ ಸಂಶಯಗಳು, ಎಲ್ಲರ ಒಂದು ಸಂಶಯಗಳು ಪ್ರಶ್ನೆಗಳಂತ ತಿಳ್ಕೊಂಡು ಈ ಒಂದು ನಾನು ಕೇಳ್ತಾ ಹೋಗ್ತೀನಿ. ಸರ್, ನಾನು ಪ್ರಭಾಕರ್ ಖೇಡಾರ್. ನಿಮ್ಮ ಪರಿಚಯವನ್ನು ಸ್ವಲ್ಪರಲ್ಲಿ ಮಾಡಿಕೊಡಿ. ಓಕೆ, ನಮಸ್ಕಾರ ಸರ್. ಈಗಾಗಲೇ ತಾವು ಹೇಳಿದ ಹಾಗೆ ನನ್ನ ಹೆಸರು ಬಸವರಾಜ್ ಬಿರಾದಾರ್ ಅಂತ. ನಾನು MSc ಅಗ್ರಿಯನ್ನು ಮಾಡಿದ್ದೀನಿ. ಒಂದು 10 ವರ್ಷ ಕೃಷಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಆ ಒಂದು ಅಧಿಕಾರಿ ಹುದ್ದೆಯಿಂದ ನಾನು ಹೊರಬಂದು ಇವತ್ತು ಸಂಪೂರ್ಣವಾಗಿ ರೈತರಿಗೆ ನಮ್ಮನ್ನು ನಾವು ಸಮರ್ಪಿಸ್ಕೊಳ್ಳೋಕ್ಕೆ ಒಂದು ಮುಖ್ಯವಾದಂಥ ಕಾರಣ ಅಂತಂದರೆ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾರು ಅವರ ಒಂದು ಪ್ರೇರೇಪಣೆಯಿಂದ ನಂದಿ ಸಂಪತ್ತು ಉಳಿಬೇಕಾಗಿದೆ ಅನ್ನುವಂಥ ಒಂದು ಸ್ಪಷ್ಟತೆ ನಮಗೆ ಉಂಟಾದಂಥ ಕಾರಣಕ್ಕಾಗಿ ನಾವು ಗ್ರಾಮಗಳಲ್ಲಿ ಜೋಡೆತ್ತಿನ ರೈತರ ಒಂದು ಸಂಘಗಳನ್ನು ನಾವು ರಚನೆ ಮಾಡ್ತಾ ಅವ್ರಿಗೆ ಪೂರಕವಾದಂಥ ಒಂದು ಕಾನೂನು ಯೋಜನೆಗಳು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೇರವಾಗಿ ವಿಷಯಕ್ಕೆ ಬರೋಣ ಸರ್. ಈಗ ನಂದಿ ಸತ್ಯಾಗ್ರಹ ಏನು ಫೆಬ್ರವರಿ 26ರಿಂದ ತಾವು ಹಮ್ಮಿಕೊಂಡಿದ್ದೀರಿ. ಈ ಕೆಲಸಕ್ಕೆ ನೀವು ಯಾಕೆ ಕೈ ಹಾಕಿದ್ರಿ ಅಂತ ಹೇಳಿ ಹೇಳಿಬಿಡಿ ಸರ್. ಈಗಾಗಲೇ ತಮಗೆ ಹೇಳಿದ ಹಾಗೆ ಮೂಲತಃ ನಾನು ಕೃಷಿ ಪದವೀಧರ ಮತ್ತು ಕೃಷಿ ಇಲಾಖೆಯಲ್ಲೇ ನಾನು 10 ವರ್ಷ ಕೆಲಸ ಮಾಡಿದಂಥ ಕಾರಣಕ್ಕಾಗಿ ವಾಸ್ತವಿಕ ಸ್ಥಿತಿ ಏನಿದೆ ಅನ್ನುವಂಥದ್ದು ನಮಗೆ ಹೆಚ್ಚಿಗೆ ಅರಿವು ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ಸದ್ಗುರು ಜಗ್ಗಿ ವಾಸುದೇವ್ ಅವರು ಮಣ್ಣು ಉಳಿಸಿ ಅನ್ನುವಂತಹ ಅಭಿಯಾನವನ್ನು 2022ರಲ್ಲಿ ಅವರು ಪ್ರಾರಂಭ ಮಾಡಿದರು. ಜಗತ್ತಿನ 28 ದೇಶಗಳಿಗೆ ಅವರು 30,000 ಕಿಲೋಮೀಟರ್ ಬೈಕ್ ಮೇಲೆ ಚಲಿಸಿ ಈ ಒಂದು ಮಣ್ಣನ್ನು ಉಳಿಸಬೇಕು ಅನ್ನುವಂಥ ಒಂದು ಸಂದೇಶವನ್ನು ಸುಮಾರು 400 ಕೋಟಿ ಜನಸಂಖ್ಯೆಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಹಾಗಿದ್ರೆ ಇಂಥ ಒಂದು ದೊಡ್ಡವಾದಂಥ ಪ್ರಯತ್ನವನ್ನು ಯಾಕೆ ಮಾಡಿದರು ಅನ್ನುವಂಥ ದೊಡ್ಡದಾದಂಥ ಪ್ರಶ್ನೆ ಒಳಗಡೆ ಹುಟ್ಕೋತು. ಆಗಲೇ ನನಗೆ ತಿಳಿದಿರೋದು ಏನಪ್ಪ ಅಂತಂದರೆ, ಈ ಮಣ್ಣು ನಾಶ ಆಯಿತು ಅಂತಂದರೆ ನಾಗರಿಕತೆಗಳೇ ನಾಶ ಆಗ್ತವೆ ಅನ್ನುವಂಥದ್ದು. ಹಾಗಾಗಿ ಇವತ್ತು ಜಗತ್ತಿನ ಅರ್ಧಕ್ಕಿಂತಲೂ ಹೆಚ್ಚು ಮಣ್ಣು ನಾಶ ಆಗಿದೆ ಅನ್ನೋದು, ನಾಶದ ಅಂಚಿನಲ್ಲಿದೆ. ಹಾಗಾಗಿ ಇವತ್ತು ನಾಗರಿಕತೆಯೇ ನಾಶ ಆಗ್ತದೆ ಅಂದರೆ ಮುಂದೆ ಸಮಾಜಕ್ಕೆ ಭವಿಷ್ಯನೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡೋದು ಬಹಳ ಇದೆ ಅನ್ನುವಂಥದ್ದು ಅದಕ್ಕೆ ಮೂಲ ಪ್ರೇರಣೆ ಸದ್ಗುರು ಅವರು. ಆಮೇಲೆ ನಾವು ಸಿದ್ದೇಶ್ವರ ಅಪ್ಪರ ಬಳಿ ಹೋದಾಗ ನಮಗೆ ಗೊತ್ತಾಯಿತು ಏನಪ್ಪ ಅಂತಂದರೆ, ನೀವು ಮಣ್ಣು ಉಳಿಸ್ಬೇಕಾಗಿತ್ತು ಅಂದರೆ ನಂದಿ ಉಳಿಲೇಬೇಕು. ಅದಕ್ಕಾಗಿ ನಾವು ಮಣ್ಣು ಅನ್ನುವಂಥದ್ದನ್ನು ನಾವು ಹಿಂದ್ಗಡೆ ಇಟ್ಟು ಇವತ್ತು ನಂದಿ ಉಳಿಬೇಕು ಅಂತ, ನಂದು ಉಳಿದ್ಬಿಟ್ರೆ ನನ್ನ ಮಣ್ಣು ಉಳಿತದೆ. ಆ ನಿಟ್ಟಿನಲ್ಲಿ ಇವತ್ತು ಜೋಡೆತ್ತಿನ ಕೃಷಿಕರ ಒಂದು ಏನಪ್ಪ ಅಂತಂದರೆ ಶ್ರೇಯೋಭಿವೃದ್ಧಿಗಾಗಿ ಏನೆಲ್ಲ ಸಾಧ್ಯತೆ ಇದೆಯೋ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸಿದ್ದೇಶ್ವರ ಅಪ್ಪಾಜಿ ಅವರ ಹೆಸರನ್ನು ತಾವು ಪ್ರಸ್ತಾಪ ಮಾಡಿದಿರಿ. ತಮ್ಮ ಎಲ್ಲ ಸತ್ಯಾಗ್ರಹಗಳು ಮತ್ತು ಈ ನಿಮ್ಮ ಒಂದು ಹೋರಾಟದ ಜರ್ನಿ ಸಿದ್ದೇಶ್ವರ ಅಪ್ಪಾಜಿ ಅವರು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಏನು ಪಾದಾರ್ಪಣೆ ಮಾಡಿದ ಸ್ಥಳದಿಂದ ಬಿಜ್ಜರಿಗಿಂದ ಪ್ರಾರಂಭವಾಗಿದ್ದನ್ನು ನಾವೆಲ್ಲ ನಿಮ್ಮಿಂದ ನಮಗೆ ತಿಳಿಯಲ್ಪಟ್ಟಿದೆ. ಹೇಗೆ ಸಿದ್ದೇಶ್ವರ ಅಪ್ಪಾಜಿ ಅವರ ನುಡಿಗಳು ತಮಗೆ ಪ್ರೇರಣೆ ಆಯಿತು? ಈ ನಂದಿ ಸತ್ಯಾಗ್ರಹಕ್ಕೂ ಸಿದ್ದೇಶ್ವರ ಅಪ್ಪಾಜಿ ಅವರ ಒಂದು ನುಡಿಗೂ ಏನಾದರೂ ಸಂಬಂಧ ಇದೆಯಾ ಅಂಥೇಳಿ ಮಾತಾಡ್ತೀವಿ? ಖಂಡಿತ ಸರ್, ಭಾಳ ಸಂಬಂಧ ಇರುವಂಥದ್ದು. ನಾವು ಸಿದ್ದೇಶ್ವರ ಅಪ್ಪರ ಹತ್ರ ಈ ಮಣ್ಣು ಉಳಿಸಿ ಅನ್ನುವಂಥ ಅಭಿಯಾನದ ಒಂದು ಚಾರ್ಟನ್ನು ಹಿಡ್ಕೊಂಡು ಹೋಗಿದ್ದೀವಿ. ಅದು ಮೂಲ ಉದ್ದೇಶ ಏನಪ್ಪ ಅಂದರೆ, ಮಣ್ಣು ಉಳಿಸ್ಬೇಕಾಗಿತ್ತಂದ್ರೆ ಸಾವಯವ ಕೃಷಿ ಭಾಳ ಜನ ಅಳವಡಿಕೆ ಮಾಡಬೇಕು ರೈತರು.
ಅವ್ರು ಸಂಘಟನೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಂಘಗಳನ್ನು ರಚನೆ ಮಾಡಿ ಅವ್ರಿಗೆ ಏನು ಮಾಡೋದು, ಒಂದು ಸಿದ್ದೇಶ್ವರಪ್ಪ ಅವ್ರಲಿಂದನೇ ಒಂದು ಪ್ರಮಾಣ ಪತ್ರ ಕೊಟ್ಟು ಸಾವಯವ ಕೃಷಿಕರನ್ನು ತಯಾರು ಮಾಡಬೇಕು ಅಂತ ನಮ್ಮ ಉದ್ದೇಶ ಇಟ್ಕೊಂಡು ನಾವು ಹೋಗಿದ್ದೀವಿ ಕಾರ್ಯಕ್ರಮಕ್ಕೆ ಬರ್ರಿ ಅಪ್ಪಾರ ಅಂತೇಳಿ. ಇದೇ ರೀತಿ ಸಾಯಂಕಾಲ ಸುಮಾರು ಒಂದು 7 ಗಂಟೆಗೆ ಹೋಗಿದ್ದೀವಿ. ಸುಮಾರು 2 ಗಂಟೆ ಅವ್ರ ಚರ್ಚೆ ಆಯಿತು. ಪ್ರತಿಯೊಂದಕ್ಕೂ ಅವ್ರು ಪ್ರಶ್ನೆ ಮಾಡ್ತಾ 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 ನಾವು ತಲೆಯಾಗಿ ಏನು ಇಟ್ಕೊಂಡು ಹೋಗಿದ್ದೀವಿ ಎಲ್ಲ ತಲೆನ ಖಾಲಿ ಮಾಡಿಬಿಟ್ರು. ಅವಾಗ ನಾವು ಬೇಜಾರಾಗೇ ಬಂದಿದ್ದೇವೆ ಪೂರ. ಅದು ಮುಂದೆ ಹೋಗಿ ಸಿದ್ದೇಶ್ವರಪ್ಪ ಅವ್ರ ಲಿಂಗೈಕ್ಯರು ಆದಮೇಲೆ ನಮಗೆ ಒಳಗೆ ಬಂತು. ಇವೆಲ್ಲ ಪ್ರಶ್ನೆ ಉತ್ತರ ಎಲ್ಲಿ ಅದ ಮತ್ತು ಹಂಗಿದೆ ಪರಿಹಾರ ಎಲ್ಲಿ ಅದ? ಯಾಕಪ್ಪ ನಮ್ಮದು ಅನ್ಕರ್ ಏನು ಇಟ್ಕೊಂಡು ಹೋಗಿದ್ದೇವೆ ಕಾನ್ಸೆಪ್ಟ್ ಅದು ಎಲ್ಲನೂ ರಾಂಗ್ ಅನ್ನೋದು ಆಗಿಬಿಡ್ತು. ಅಂತಂದರೆ ನೀವು ರಾಸಾಯನಿಕ ಬಿಡುವುದೇ ಪರಿಹಾರ ಅಲ್ಲ ಅಂತ ಅವ್ರು ತಿಳಿಸ್ಬಿಟ್ರು. ಅಂದರೆ ನಾವು ರಾಸಾಯನಿಕ ಇಲ್ಲಾರ್ದೇ ಇಂತಿಷ್ಟು ಎಕರೆ ಜಮೀನನ್ನು ನಾವು ಏನು ಮಾಡೋದು ಸಂಪೂರ್ಣವಾಗಿ ಉಳುಮೆಯಲ್ಲಿ ತರ್ತೀವಿ ಅಂತೇಳಿ ನಮ್ಮ ಪ್ರಯತ್ನ ಇತ್ತು. ಅವ್ರು ಏನಂದ್ರು, ಇಲ್ಲ ರಾಸಾಯನಿಕ ಬೇರೆದವ್ ಹಾಕ್ತಾನೆ, ಮಳೆ ಬಂತಂದ್ರೆ ಅಲ್ಲಿ ಬರ್ತದೆ, ಏನು ಮಾಡ್ತೀರಿ? ಇವ ಇಲ್ಲಿ ಏನಾದರೂ ರಾಸಾಯನಿಕ ಸಿಂಪಡಣೆ ಮಾಡ್ತಿರ್ತಾನೆ, ಆ ಕಡೆ ಬರ್ತದೆ, ಅವಾಗ ಏನು ಮಾಡ್ತೀರಿ? ಈ ಪ್ರಶ್ನೆಗೆ ನಮಗೆ ಉತ್ತರ ಇಲ್ಲ. ಹಾಗಾಗಿ ನಿಜವಾಗಿ ಉಳಿಬೇಕಾಗಿತ್ತು ಅಂತಂದರೆ ಏನನ್ನು ನಾವು ಉಳಿಸಿದ್ರೆ ಉಳಿತದೆ. ಇದು ಮುಂದೆ ಅಪ್ಪೋರು ಲಿಂಗೈಕ್ಯ ಆದಮೇಲೆ ಕೇವಲ 4-5 ದಿವಸಕ್ಕೆ ಇದು ಆಳವಾಗಿ ಬಂದಿರುವಂಥದ್ದು. ಹೀಗೆ ಹೋಗ್ತಾ ಹೋಗ್ತಾ ಏನಾಯಿತು, ಬಿಜ್ರಿಗೆ ಹೋಗೋದು ಬಂತು ನಮಗೆ. ಬಿಜ್ರಿಗೆಯಲ್ಲಿ ಮೂಲ ನಮಗೆ ಪ್ರೇರಣೆ ಆಗಿರೋದೆಲ್ಲಿ ಅಂತಂದರೆ ನಮಗೆ ಸನ್ಯಾಸಪ್ಪನ ಮಠ. ಅಂದರೆ ಅಪ್ಪೋರಿಗೆ ಮೂಲ ಅವರು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ತಮ್ಮನ್ನು ತಾವು ಸಮರ್ಪಿಸ್ಕೊಳ್ಬೇಕಾಗಿತ್ತಂದ್ರೆ ಅವ್ರಿಗೆ ಪ್ರೇರೇಪಣೆ ಆಗಿರೋಂಥ ಸನ್ಯಾಸಪ್ಪನ ಮಠ. ನಾವು ಅಲ್ಲಿ ಹೋದಾಗ ಜೋಡಿ ನಂದಿಗಳು ಇರುವಂಥದ್ದೇ. ಅದು ಆದಮೇಲೆ ಅದನ್ನು ನೋಡಿದ ಮೇಲೆ ನಮಗೊಂದೇನೋ ಪ್ರೇರಣೆ ಆಂತರಿಕವಾಗಿ ಎಲ್ಲ ನಂದಿ ಮ್ಯಾಗ ನಿಂತದ. ಆ ನಿಟ್ಟಿನಲ್ಲಿ ಮುಂದೊಂದು 3-4 ಪುಸ್ತಕಗಳು ನಂದಿ ಆಧಾರಿತವಾಗಿ ಬರೆದ್ವಿ. ಅದು ಮುಂದೆ ಹೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪ ಅವ್ರು ತಮ್ಮವ್ರು ಸೋಮಲಿಂಗ ಅಜ್ಜವ್ರು ಆ ಪುಸ್ತಕಗಳನ್ನು ಓದಿ ಸಂಪೂರ್ಣವಾಗಿ ನಮಗೆ ಬೆಂಬಲ ನೀಡಾಕ ಅವರ ಇದು ಎಲ್ಲ ಇವತ್ತು ಏನೇ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಮೂಲ ನಮ್ಗೆ ಪ್ರೇರಕ ಶಕ್ತಿ ಇವತ್ತು ಇದ್ಕೊಂಡು ನಮಗೆ ಇದಕ್ಕೆ ಬೆಂಬಲವಾಗಿ ನಿಂತವ್ರು ಯಾರಪ್ಪ ಅಂದರೆ ಸಿದ್ದೇಶ್ವರಪ್ಪ ಅವ್ರು ತಮ್ಮವ್ರು ಆದಂಥ ಸೋಮಲಿಂಗ ಅಜ್ಜವ್ರು. ಅವರು ನಮಗೆ ಈ ರೀತಿ ಒಂದು ಮಾರ್ಗದರ್ಶನ ನೀಡಲಿಲ್ಲ ಅಂತಂದರೆ ಖಂಡಿತವಾಗಿಯೂ ನಮಗಿತ್ತು ಉತ್ಕಟವಾದಂಥ ಇಚ್ಛೆ ಬರ್ತಿರ್ಲಿಲ್ಲ. ಹಾಗಾಗಿ ಅಪ್ಪವರು ಮತ್ತು ಅವರ ತಮ್ಮವರು ಇಬ್ಬರದು ಒಂದು ಕೊಡುಗೆ. ಸಮಸ್ತ ರೈತ ಸಂಕುಲದ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಹೇಳಲೇಬೇಕಾಗ್ತದೆ. ಯಾಕೆಂದರೆ ನಿಮ್ಮ ಪುಸ್ತಕಗಳನ್ನು ನಾವು ನೋಡಿದ್ದೇವೆ. ನಂದಿ ಕೂಗು ಅಂತಕ್ಕಂಥದ್ದು, ಆಮೇಲೆ ರೈತ ರಾಜಕೀಯ ಅಂತಕ್ಕಂಥದ್ದು, ಮತ್ತಷ್ಟು ಪುಸ್ತಕಗಳಿಂದ ತಾವು ಬರೆದಿದ್ದೇವೆ. ಆ ಪುಸ್ತಕಗಳನ್ನು ಕುರಿತಾಗಿ ಒಂದಿಷ್ಟು ಮಾತಾಡಿ. ಇಲ್ಲಿ ನಾವು ಮೂಲಭೂತ ಇದಕ್ಕೆ ಪ್ರೇರಕವಾಗಿರುವಂಥದ್ದು ನಮಗೆ ನಂದಿ ಕೂಗು, ಅದರಲ್ಲಿ ಎಲ್ಲನೂ ಕೂಡ ಉತ್ತರ ಇರುವಂಥದ್ದು. ಅಂದರೆ ಇವತ್ತಿನ ದಿವಸ ಏನಾಗ್ತಾ ಇದೆ, ನಮ್ಮ ಅರಿವಿನ ಕೊರತೆಯಿಂದ ನಂದಿ ಏನಾಗ್ತಾ ಇದೆ, ಕಸಾಯಖಾನೆಗೆ ಸೇರ್ತಾ ಇದೆ. ಇದು ಅರಿವಿನ ಕೊರತೆ. ಯಾರೂ ಕೂಡ ಏನಪ್ಪ ಅಂತಂದರೆ ಅದನ್ನು ನಾಶ ಮಾಡಬೇಕು ಅನ್ನುವಂಥ ದೊಡ್ಡದಾದಂಥದ್ದೊಂದು ಸಮೂಹ ಕಟ್ಕೊಂಡು ಅದು ನಾಶ ಮಾಡ್ತಾರೋ ಸುಳ್ಳು ನನಗೆ ತಿಳಿದ ಪಟ್ಟಿಗೆ. ಹಾಗಾಗಿ ಏನಾಗ್ತದೆ, ಇದು ಅರಿವಿನ ಕೊರತೆ. ಅದು ರೈತನ ಮನೆಯಾಗ ಇರಬೇಕಾಗಿದೆ, ಅದು ರೈತನ ಆಸ್ತಿ. ಹಾಗಿದ್ರೆ ಇವತ್ತು ರೈತನ ಆಸ್ತಿ ಅವನ ಬಳಿ ಉಳಿಯುವಂಥ ಒಂದು ವ್ಯವಸ್ಥೆ ನಾಶ ಆಗಿದೆ. ಹಾಗಾಗಿ ಅನಿವಾರ್ಯವಾಗಿ ಅವು ಮಾರಾಟ ಮಾಡಿದ ಅಂತಂದರೆ ಅವು ಕಸಾಯಖಾನೆಗೆ ಹೋಗ್ತಾ ಇದೆ. ಹಾಗಾಗಿ ಇಲ್ಲೇನಪ್ಪ ಅಂದರೆ ಅದು ರೈತನ ಮನೆಯಾಗ ಉಳಿಬೇಕು. ಹಾಗಾಗಿ ರೈತ ಅದನ್ನು ಪ್ರೀತಿಯಿಂದ ಸಾಕಾಣಿಕೆ ಮಾಡುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲೇಬೇಕು ಆ ನಿಟ್ಟಿನಲ್ಲಿ ಅವ ಏನಾದರೂ ಜೋಡೆತ್ತುಗಳನ್ನು ಇಟ್ಕೊಂಡು ಒಕ್ಕಲ್ತನ ಮಾಡಿದ ಅಂತಂದರೆ ಖಂಡಿತವಾಗಿಯೂ ಏನಾಗ್ತದೆ, ಒಂದು ಆಕಳಂಕರ ಖಂಡಿತವಾಗಿ ಉಳಿತದೆ. ಜೋಡೆತ್ತು ಕಟ್ಟಿದ ಒಂದು ಆಕಳ ಕಟ್ಟೋದು ದೊಡ್ಡ ವಿಷಯ ಆಗೋದಿಲ್ಲ. ಅದೇ ರೀತಿ ಜೋಡೆತ್ತು ಕಟ್ಟಿದ ಒಂದು ಎಮ್ಮೆ ಕಟ್ಟೋದು ದೊಡ್ಡ ವಿಷಯ ಆಗೋದಿಲ್ಲ. ಜೋಡೆತ್ತು ಕಟ್ಟಿದ ಒಂದು ಕುರಿ ಸಾಕಾಣಿಕೆ ಮಾಡೋದು, ಆಡು ಸಾಕಾಣಿಕೆ ಮಾಡೋದು ದೊಡ್ಡದಾಗೋದಿಲ್ಲ. ಹಾಗಾಗಿ ಮೂಲತಃ ಏನಪ್ಪ ಅಂತಂದರೆ ಜೋಡೆತ್ತುಗಳು ಉಳಿದದ್ದೇ ಆದರೆ ಉಳಿದದ್ದೆಲ್ಲನೂ ಕೂಡ ಏನು ಪ್ರಾಣಿ ಸಂತತಿ ಅದಲ್ಲ ಮನೆಯಲ್ಲಿ ಇಟ್ಟು ಬೆಳೆಸುವಂಥ ಅವೆಲ್ಲನೂ ಕೂಡ ಉಳಿತಾವೆ ಸಾಮಾನ್ಯವಾಗಿ. ಇದು ಮೂಲ. ಹಾಗಾಗಿ ಇನ್ನೊಂದು ಏನಪ್ಪ ಅಂತಂದರೆ ಸಾಕಷ್ಟು ಇದ್ರ ಮುಖಾಂತರ ನಾವು ಕೊಡುಗೆಯನ್ನು ಕೊಡ್ತಿರ್ತಾನೆ. 11 ರೀತಿಯ ಕೊಡುಗೆಯನ್ನು ಕೊಡ್ತಾನೆ ಅನ್ನುವಂಥದ್ದು ಸಮಾಜಕ್ಕೆ. ಮಣ್ಣು ಉಳಿಸೋನು ಅವನೇ ಆಗಿದ್ದಾನೆ, ನೀರನ್ನು ಉಳಿಸುವಂಥವ್ನು ಅವನೇ ಆಗಿದ್ದಾನೆ. ಅದೇ ರೀತಿ ಗುಣಮಟ್ಟದ ಆಹಾರವನ್ನು ಉಳಿಸುವಂಥ ರೈತ ಯಾರಪ್ಪ ಅಂತ ಜೋಡೆತ್ತು ಕಟ್ಟಿದಂಥ ರೈತನೇ. ಬೆಳೆ ವೈವಿಧ್ಯತೆಯನ್ನು ಉಳಿಸುವಂಥವನು ಮತ್ತು ಜೀವ ವೈವಿಧ್ಯತೆಯನ್ನು ಉಳಿಸುವಂಥವನ್ನ ಮತ್ತೆ ಜೋಡೆತ್ತಿನ ಕೃಷಿಕನೇ ಆಗಿರ್ತಾನೆ. ಅದೇ ರೀತಿ ಒಂದು ಕೂಡು ಕುಟುಂಬ ವ್ಯವಸ್ಥೆ ಅನ್ನುವಂಥದ್ದು ಅದನ್ನು ಉಳಿಸೋನು ಅವನೇ ಆಗಿರ್ತಾನೆ. ಅದೇ ರೀತಿ ನಾ ಈಗಾಗಲೇ ದೇಸಿ ಆಕಳು ಅದು ಜೋಡೆತ್ತಿನ ಕೃಷಿಕ ಉಳಿದ್ರೆ ಮಾತ್ರ ಉಳಿತದೆ, ಇಲ್ಲ ಅಂದರೆ ಉಳಿಯೋಕ್ಕೆ ಸಾಧ್ಯತೆ ಏನಿಲ್ಲ. ಇವತ್ತು ಯಾಕಪ್ಪ ಅಂತಂದರೆ ಆಕಳ ಉಳಿಸ್ಬೇಕಂದಾಗ ನಮ್ಮ ಗಮನ ಯಾವ ಕಡೆ ಹೋಗ್ತದೆ, ದೊಡ್ಡದಂತ ಕೆಚ್ಚು. ಹಾಗಾಗಿ ವಿದೇಶಿ ದನಗಳು ಕಾಣ್ತವೆ. ಅವು ಇವತ್ತು ಹೆಚ್ಚಿಗೆ ಆಗಿದ್ದಾವೆ, ನಮ್ಮ ದೇಶಿ ಆಕಳುಗಳೆಲ್ಲ ನಾಶ ಆಗಿದಾವೆ. ಅದೇ ನಾವು ಏನಾದರೂ ಈಗ ಜೋಡೆತ್ತು ಉಳಿಸೋಣ ಅಂತ ಪ್ರಯತ್ನ ಪಡಲಿ, ಆಟೋಮೆಟಿಕ್ಕಾಗಿ ಏನಾಗ್ತದೆ, ಆಕಳ ಬೆಲೆ ಡಬಲ್ ಆಗ್ತದೆ. ಆಕಳಿಗೆ ಏನಾದರೂ ಒಂದು ಗಂಡು ಕರು ಹುಟ್ಟಿತು ಅಂತಂದರೆ ಅದ್ರದ್ದು ಒಂದು ಬೆಲೆ ಹೆಚ್ಚಿಗೆ ಆಗ್ತದೆ. ಇವತ್ತು ಏನಾಗ್ತಾ ಇದೆ ಅಂದರೆ ಒಂದು ಗಂಡು ಕರು ಹುಟ್ಟಿದ್ರೇ ಒಂದು ನಿರಾಸೆ ರೈತಗೆ ಹಂಗಾಗ್ಬಿಟ್ಟದು. ಯಾಕಪ್ಪ ಅಂದರೆ ಅದನ್ನು ಸಾಕಬೇಕು, ಮತ್ತು ಅದನ್ನು ಮಾರಾಟ ಮಾಡಿದರೆ ಬೆಲೆ ಸಿಗ್ತದೋ ಇಲ್ಲೋ ಅನ್ನುವಂಥದ್ದು. ಹೀಗಾಗಿ ಅನಿವಾರ್ಯವಾಗಿ ಕೆಲವೊಂದು ತಿಂಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಅವೆಲ್ಲನೂ ಕೂಡ ಕಸಾಯಖಾನೆಗೆ ಹೋಗ್ತಾ ಇದ್ದಾವೆ. ಅದಕ್ಕೆ ಪರಿಹಾರ ಅಂತಂದರೆ ಜೋಡೆತ್ತು.
ತಮ್ಮ ಅಭಿಪ್ರಾಯದ ಮೇರೆಗೆ ಜೋಡೆತ್ತುಗಳನ್ನು ಸಾಕಬೇಕು, ಅದರಿಂದ ಬಹು ವಿಧವಾದಂಥ ಲಾಭಗಳಿದ್ದಾವೆ, ಎಲ್ಲರಿಗೂ ಸರ್ವೇ ಸಾಮಾನ್ಯ ಗೊತ್ತು. ಆದರೆ ಈಗ ಆಧುನಿಕ ಜಗತ್ತು ಯಾವ ರೀತಿ ಹೊಂಟಿದೆ ಅಂದರೆ ಯಂತ್ರೋಪಕರಣಗಳ ಬೆನ್ನಿಗೆ ಯಾಕೆ ಹತ್ತಿದಂತ ಅದು ಎಲ್ಲರಿಗೂ ಗೊತ್ತಿದೆ. ದುಡಿಯೋ ವರ್ಗ ಕಡಿಮೆಯಾಗಿದೆ. ಎಲ್ಲರಲ್ಲಿ ಕೂಡ ದುಡಿಬಾರ್ದು, ಆರಾಮವಾಗಿ ಬೆವರ ಸುರಿಸಿದ್ದಾನೆ. ಎಲ್ಲ ಗೊತ್ತಿದ್ದರೂ ಕೂಡ ವೈಭವಯುತ ಜೀವನಕ್ಕೆ ಅವನು ಒಡ್ಡಿಕೊಂಡು ಬಿಟ್ಟಿದ್ದಾನೆ. ಹಾಗಾದರೆ ಈ ಒಂದು ಯಂತ್ರೋಪಕರಣಗಳು ರೈತನ ಅರಿವಿನ ಕೊರತೆಯಿಂದ ಬಂದು ಏನದು ಆ ಕಾಲನೇ ಆದ ರೀತಿ ತಂತೋ, ಇದು ನಂದಿ ಸತ್ಯಾಗ್ರಹ ಯಶಸ್ವಿಗೊಳ್ಬೇಕಾದ್ರೆ ಯಾವ ರೀತಿ ರೈತನ ಮನ ಪರಿವರ್ತನೆ ತಾವು ಮಾಡಬೇಕಂತ ಮಾಡಿದ್ದೀರಿ? ಓಕೆ ಸರ್, ಇದು ಒಳ್ಳೆಯ ಪ್ರಶ್ನೆ. ಜಟಿಲವಾದ ಸಮಸ್ಯೆ. ತಾವು ಉದ್ಯೋಗವನ್ನ ಬಿಟ್ಟು ಹೊರಗೆ ಬಂದಿದ್ದೀರಿ. ಆಮೇಲೆ ನಾನು ಕೇಳ್ತೀನಿ ಎಲ್ಲ ಖರ್ಚು ವೆಚ್ಚ ಹೇಗೆ ಅಂತ ಆಮೇಲೆ ಕೇಳೋಣ. ಈಗ ಈ ರೈತರನ್ನು ಯಾವ ರೀತಿ ಅವರ ಮನೆಗೆ ಹೋಗಿ ಸಂಘಟಿಸಬೇಕಾಗಿದೆ, ತಮ್ಮ ಜೊತೆ ಯಾವ ಒಂದು ಮಾನವ ಸಂಪನ್ಮೂಲ ಬೇಕಾಗ್ತದೆ ನಿಮ್ಮ ಜೊತೆ, ಇದು ಎಲ್ಲವನ್ನು ಹೇಗೆ ನೀವು ಮಾಡ್ತಾ ಇದ್ದೀರಿ? ಆದರೆ ನಿಮ್ಮ ರೈತ ಸಮ್ಮೇಳನ ನೋಡಿದರೆ ನೀವು ಎಲ್ಲವನ್ನು ಸಾಧ್ಯ ಮಾಡ್ತಾನೆ ಹೊಂಟಿದ್ದೀರಿ. ಅದು ನಮ್ಮ ಪ್ರಶ್ನೆ. ಯಶಸ್ವಿಯಾಗಿ ನೀವು ಮುನ್ನಡೆತಾ ಇದ್ದೀರಿ. ಇದು ಕೂಡ 100ಕ್ಕೆ 100 ಸರ್ಕಾರದ ಮಟ್ಟದಲ್ಲಿ ಇದು ಹೋಗಿ ಮುಟ್ತದೆ ಅಂಥೇಳಿ ಎಲ್ಲರೂ ಕೂಡ ಹೊರಗೆ ಮಾತನಾಡ್ತಾ ಇದ್ದಾರೆ. ಈ ಒಂದು ಸವಾಲನ್ನು ಆ ರೈತರ ಮನದಲ್ಲಿ ತುಂಬಲಿಕ್ಕೆ ತಾವು ಹೇಗೆ ಪ್ಲ್ಯಾನನ್ನು, ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀರಿ? ನೀವು ಕೇಳಿದ ಒಳ್ಳೆಯ ಪ್ರಶ್ನೆ ಸರ್. ಇವತ್ತು ಜೋಡೆತ್ತಿನ ಕೃಷಿ ನಾಶ ಆಗಬೇಕಾಗಿತ್ತು ಅಂತ ಅಂದರೆ ಯಂತ್ರಗಳು ಕಾರಣ ಅಲ್ಲ, ರಾಸಾಯನಿಕಗಳು ಕಾರಣ ಅಲ್ಲ. ಕಾರಣ ಅಲ್ಲ, ಏನು ಕಾರಣ ಅಂತಂದರೆ ಜೋಡೆತ್ತಿನ ಕೃಷಿಕರಿಗೆ ಪೂರಕವಾದಂಥ ಕಾನೂನುಗಳಿಲ್ಲದೆ ಇರೋದು ಕಾರಣ ಅಂತ. ಜೋಡೆತ್ತಿನ ಕೃಷಿಕರಿಗೆ ಪೂರಕವಾದಂಥ ಯೋಜನೆಗಳಿಲ್ಲದೆ ಇರೋದು ಮೂಲ ಕಾರಣ ಅಂತ. ಇದಕ್ಕೆ ಉದಾಹರಣೆ ನಿಮಗೆ ಹೇಳ್ತೀನಿ. ಈಗ ಎಷ್ಟೆಲ್ಲ ಪ್ರಚಾರಗಳಾಗ್ತಾ ಇದೆ ಇವತ್ತು. ಜರ್ಸಿ HF ಅವಕನ್ನ ಸೆಗಣಿನೂ ಕೂಡ ನಮ್ಮ ಬಳಿಯೋಕೆ ಕಷ್ಟ, ಅದನ್ನು ಮುಟ್ಟಬೇಡದು ಅನ್ನೋಂಥದ್ದು ಕೆಲವೊಬ್ರು ಹೇಳ್ತಾರೆ. ಹಾಗಿದ್ರೂ ಕೂಡ ಏನು ಮಾಡ್ತಾರೆ, ಅದನ್ನೆಲ್ಲಾನು ಬಳಿತಾರೆ. ಮುಂಜಾನೆ ಎದ್ದು ಹಾಲು ಹಿಂಡ್ತಾರೆ, ನಸಿಕ್ನಲ್ಲಿ ಎದ್ದು ಅದನ್ನ ಹಾಲು ಹಾಕ್ತಾರೆ. ಮತ್ತೆ ಇದು ಶ್ರಮ ಇರುವುದನಿ, ಕಷ್ಟ ಇರುವುದನಿ. ಯಾಕೆ ಕಷ್ಟಪಡಕತ್ತಾರೆ? ಯಾಕಪ್ಪ ಅಂತಂದ್ರೆ ಅದರಿಂದ ಪಕ್ಕ ಅವನಿಗೆ ಆದಾಯದ ಭದ್ರತೆ ಇದೆ, ಅವು ಮಾಡಕತ್ತಾರೆ. ಹಾಗಿದ್ರೆ ಇವತ್ತು ನಾವೇನಾದ್ರೂ ಜೋಡೆತ್ತಿನ ಕೃಷಿಕರಿಗೆ ಅದೇ ಪ್ರೋತ್ಸಾಹನವನ್ನು ಇಲ್ಲಿ ಕೊಟ್ಟಿದ್ದೇ ಆಯಿತು ಅಂದ್ರೆ ಜೋಡೆತ್ತಿನ ಕೃಷಿ ಮಾಡೋ ಸಾಕಷ್ಟು ಜನ ಬರ್ತಾರೆ. ಹಾಗಾಗಿ ನಾವು ಯಾವ ನಿಟ್ಟಿನಲ್ಲಿ ಯೋಜನೆಗಳನ್ನು ತರ್ತೀವಿ, ಯಾವ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಾವು ಕಾನೂನುಗಳನ್ನು ರೂಪಿಸ್ತೀವಿ ಅನ್ನೋಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಕಾನೂನಿನ ವೈಫಲ್ಯತೆ ಅಂತ ನಾನು ಹೇಳ್ತಾ ಇರುವಂಥದ್ದು. ಇದು ವೈಫಲ್ಯತೆ ಅಂತಂದರೆ ಯಾರೂ ಕೂಡ ಒಂದು ಕೆಟ್ಟ ದೃಷ್ಟಿಕೋನ ಇಟ್ಕೊಂಡು ಇದನ್ನು ಮಾಡಿಲ್ಲ. ಇದು ಏನಪ್ಪ ಅಂತಂದರೆ ನಿರ್ಲಕ್ಷ್ಯಕ್ಕೊಳಗಾಗಿದೆ ಅಂತ ನಾನು ಹೇಳ್ತಾ ಇರುವಂಥದ್ದು. ಇವತ್ತು ನಮಗೂ ಗೊತ್ತಿರಲಿಲ್ಲ. ಹಾಗಾಗಿ ಗುರುವಿನ ಬೆನ್ನು ಹತ್ತಿದ್ದೇವೆ, ಅವಾಗ ನಮಗೆ ತಿಳಿತು, ಹೌದು ನಂದಿ ಉಳಿದ್ರೇ ಎಲ್ಲನೂ ಉಳಿತದೆ. ಹಾಗಾಗಿ ಇವತ್ತು ಮುಂದೆ ನಾವು ಆಳವಾಗಿ ಚಿಂತನೆ ಮಾಡಿದಾಗ ಮೊದಲು ನಮಗೂ ಸಿಟ್ಟು ಬರ್ತಾ ಇತ್ತು, ಇವ್ರ ಕಾರಣ ಏನೋ ಅವ್ರ ಕಾರಣ, ಯಾರೂ ಕಾರಣ ಅಲ್ಲ ಇದಕ್ಕೆ. ಅದು ವ್ಯವಸ್ಥೆ ಏನಾಗಿದೆ, ತೀವ್ರಗತಿಯಲ್ಲಿ ಓಡುವಾಗ ನಾವು ಓಡಿಬಿಟ್ಟಿದ್ದೀವಿ. ಓಡುವಾಗ ಏನಾಗಿಬಿಟ್ಟು ಅದು ನಿರ್ಲಕ್ಷ್ಯಕ್ಕೊಳಗಾಗಿದೆ. ಹಾಗಾಗಿ ಇವತ್ತು ಏನಾಗಬೇಕಾಗಿದೆ ಅಂದರೆ ಎಲ್ಲರೂ ಲಕ್ಷ್ಯ ಅದ್ರ ಮೇಲೆ ಮೂಡಬೇಕಾಗಿದೆ. ನಮ್ಮ ಗುರಿ ಏನು, ಈ ನಂದಿ ಸತ್ಯಾಗ್ರಹ ಆಗಿರ್ಬೋದು. ಇದ್ರ ಹಿಂದ್ಗಡೆ ನಾವು ಇನ್ನೊಂದು ಇದು ಮಾಡ್ತಾ ಇರೋದನ್ನೇ ನಂದಿ ಕೂಗು ಅನ್ನುವಂಥ ಅಭಿಯಾನದ ಅಡಿಯಲ್ಲಿ. ಅದಕ್ಕಿಂತ ಮುಂಚೆ ನಂದಿ ಯಾತ್ರೆ ಅಂತೇಳಿ ಮಾಡಿದೆ. ಇದು ಹಂತವೇ ನಾವು ಮಾಡ್ತಾ ಇರುವಂಥದ್ದು. ನಂದಿ ಯಾತ್ರೆಯ ಒಂದು ಉದ್ದೇಶ ಏನಾಗಿತ್ತು, ರೈತರನ್ನ ಸಂಘಟನೆ ಮಾಡೋದು ಮತ್ತು ರೈತರಿಗೆ ಜಾಗೃತಿ ಮೂಡಿಸೋದು ಮೊದಲನೇ ಹಂತ ಇದು. ಇನ್ನು ನಂದಿ ಕೂಗು ಏನಿದೆ ಅಂತಂದರೆ ಇದು ಮುಖ್ಯವಾಗಿ ವೈಜ್ಞಾನಿಕವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದು. ಆದಷ್ಟು ಇದರಲ್ಲಿ ವಿಜ್ಞಾನಿಗಳನ್ನೇ ತೊಡಗಿಸ್ಕೋಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಆಗಿರುವಂಥದ್ದು. ಹಾಗಾಗಿ ನಾವು ಕೃಷಿ ಪದವೀಧರರು ಜೋಡೆತ್ತಿನ ಕೃಷಿಕರಿಗೆ ಪಾದ ಪೂಜೆಯನ್ನು ಮಾಡಿ ಈ ನಂದಿ ಕೂಗು ಅನ್ನುವಂಥ ಅಭಿಯಾನವನ್ನು ಸಿದ್ದೇಶ್ವರಪ್ಪ ಅವ್ರ ಜನ್ಮಸ್ಥಳದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಅದರ ಅಡಿಯಲ್ಲಿ ಇವತ್ತು ನಂದಿ ಸತ್ಯಾಗ್ರಹ ಅನ್ನುವಂಥದ್ದನ್ನು ನಾವು ಬಸವನ ಬಾಗೇವಾಡಿಯಲ್ಲಿರುವಂಥ ಈ ಮೂಲ ನಂದೀಶ್ವರ ದೇವಸ್ಥಾನದಲ್ಲಿ ಇವತ್ತು ಹಮ್ಮಿಕೊಂಡಿರುವಂಥದ್ದು. ಹಾಗಾಗಿ ಇದು ಯಾರ ಒಂದು ವಿರುದ್ಧವಾದಂಥ ಸತ್ಯಾಗ್ರಹ ಅಲ್ಲ, ಸತ್ಯ ಆಗ್ರಹ. ಸತ್ಯವನ್ನು ನಾವು ಆಗ್ರಹ ಮಾಡ್ಕೋಬೇಕಾಗಿದೆ, ಸತ್ಯವನ್ನು ಅರಿಬೇಕಾಗಿದೆ ಏನದ ಅನ್ನುವಂಥದ್ದು ಅಂತ. ಹಾಗಾಗಿ ಇದಕ್ಕೆ ಯಾರೂ ವಿರೋಧಿಗಳೇ ಇಲ್ಲ, ಇಲ್ಲಿವರೆಗೆ ಯಾರೂ ವಿರೋಧಿಸಿಲ್ಲ, ನಮಗೆ ವಿರೋಧಿಸಕ್ಕೆ ಬರೋದೇ ಇಲ್ಲ. ಯಾಕಂದ್ರೆ ಯಾವುದೋ ರೂಪದಲ್ಲಿ ಇದು ಏನಾಗಿದೆ, ಭಾವನಾತ್ಮಕವಾಗಿ ಅವ್ರು ಎಲ್ಲರಲ್ಲಿ ಬೆರೆತು ಹೋಗಿದೆ. ಅದು ಅವನ ರಕ್ತ ನಮ್ಮಲ್ಲಿ ಹರಿತಾ ಇದೆ, ನಾ ಹೇಳ್ತೀನಿ ಖಂಡಿತವಾಗಿಯೂ ಕೂಡ. ಯಾಕಂದರೆ ಈ ಕುಟುಂಬ ವ್ಯವಸ್ಥೆ ಅನ್ನುವಂಥದ್ದನ್ನೇ ಬಸವಣ್ಣಿಂದ ಬಂದಿರುವಂಥದ್ದು. ಹಾಗಾಗಿ ಇದು ಎಲ್ಲರಲ್ಲಿನೂ ಕೂಡ ಒಳಗಡೆ ಏನಾಗಿದೆ, ಭಾವನಾತ್ಮಕವಾಗಿ ಕನೆಕ್ಷನ್ ಇರುವಂಥದ್ದು. ಹಾಗಾಗಿ ಕೇವಲ ಒಂದೇ ವರ್ಷದಲ್ಲಿ ಇದು ಏನಾಗಿದೆ, ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಕೂಗಾಗಿ ಮಾರ್ಪಾಡೋಕ್ಕೆ ಇದು ಸಾಧ್ಯ ಆಗಿರುವಂಥದ್ದು ಮುಖ್ಯವಾಗಿ. ಹಾಗಿದ್ದರೆ ಇಲ್ಲಿ ನಾವು ಇವತ್ತು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಎಷ್ಟು ಒಂದು ತೀವ್ರಗತಿಯಲ್ಲಿ ಈ ಸಂದೇಶವನ್ನು ತಿಳಿಸ್ತಾ ಹೋಗ್ತಿದ್ದೀವಿ. ಕಾನ್ಸೆಪ್ಟ್ಗಳನ್ನ ಚೇಂಜ್ ಮಾಡಬೇಕಾಗಿದೆ. ಯಂತ್ರಗಳ ಕಾರಣ, ರಾಸಾಯನಿಕ ಕಾರಣ, ಇವುಗಳೆಲ್ಲ ಕಾನ್ಸೆಪ್ಟನ್ನು ದೂರ ಸರಿಸ್ಬೇಕಾಗಿದೆ.
ಇದಕ್ಕೆ ಮೂಲ ಕಾರಣ ಅಂದರೆ ಕಾನೂನು ಅಥವಾ ಯೋಜನೆ. ಇದಕ್ಕೆ ಪೂರಕವಾಗಿ ಬಂತು ಅಂತಂದರೆ ಆಟೋಮೆಟಿಕ್ ಆಗಿ ಏನಾಗ್ತದೆ, ಯಂತ್ರಗಳನ್ನ ಎಷ್ಟು ಉಪಯೋಗ ಮಾಡ್ಕೋತಾನೆ, ಅಥವಾ ರಾಸಾಯನಿಕಗಳನ್ನು ಕೂಡ ಎಷ್ಟು ಉಪಯೋಗ ಮಾಡ್ಕೋಬೇಕು ಅಷ್ಟು ಮಾಡ್ಕೋತಾನೆ. ಹಾಗಾಗಿ ಇವತ್ತು ಏನಾದರೂ ಒಂದು ಟ್ಯಾಕ್ಟರ್ ತರಬೇಕಾಗಿತ್ತು ಅಂತ ತಿಳ್ಕೊಳ್ರಿ, ನಾಳೆನೇ ಸಾಲ ಎಲ್ಲನೂ ಕೊಟ್ಟು ಅದಕ್ಕೆಲ್ಲ ಸವಲತ್ತುಗಳನ್ನು ಕೊಟ್ಟು ನಮ್ಮ ಮನೆ ಮುಂದೆ ತಂದು ನಿಲ್ಲಿಸ್ತಾರೆ. ಆದರೆ ಜೋಡೆತ್ತು ತೊಗೋಬೇಕಾಗಿತ್ತಂದ್ರೆ ಏನದ, ಜೋಡೆತ್ತು ಕಟ್ಟಿದೊಂದು ಪರಿಸ್ಥಿತಿ ಏನದ ಇವತ್ತಿನ ದಿವಸ. ಈ ನಿಟ್ಟಿನಲ್ಲಿ ನಾವು ಚಿಂತನೆಯನ್ನು ಮಾಡಿಕೊಂಡು ಇರುವಂಥವ್ರನ್ನ ಉಳಿಸೋಕೆ ನಾವು ಪ್ರಯತ್ನ ಮಾಡಬೇಕು. ಮೊದಲ ನೀ ಜೋಡೆತ್ತು ಕಟ್ಟು ಅಂತ ನಾವು ಇಲ್ಲಿವರೆಗೆ ಹೇಳಿಲ್ಲ ಮತ್ತು ಹೇಳೋದು ಇಲ್ಲ. ಹಾಗಾಗಿ ನಾವು ಇದ್ದವ್ರ ಬಗ್ಗೆ ಕಾನ್ಸಂಟ್ರೇಷನ್ ಫೋಕಸ್ ಮಾಡೋದು. ಇದ್ದವ್ರು ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬಾರ್ದು. ಮಾರಾಟ ಮಾಡ್ಬೋದು. ಅವ್ನು ಮುಂದೆ ಏನಾಗಬೇಕು, ಹೆಮ್ಮೆಯಿಂದ ನಾವು ಜೋಡೆತ್ತು ಕಟ್ಟಿನ ಸಮಾಜದಲ್ಲಿ ನಿಂತು ಹೇಳಬೇಕು, ನನಗಿಷ್ಟು ಲಾಭ ಆಗುತ್ತೆ ಅನ್ನುವಂಥದ್ದು ಅವ ಹೇಳಬೇಕು. ಅಂದಾಗ ಇದು ಬೀಜದಿಂದ ಬೀಜ ತಯಾರು ಮಾಡೋಕ್ಕೆ ಸಾಧ್ಯತೆ ಇದೆ ಹೊರತು ಇನ್ನೊಬ್ಬ ಅಲ್ಲೇ ದೂರ ಕೂತ್ಕಿಸಿಂದ ಬೀಜ ತಯಾರು ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಹೌದು ಸರ್, ನಾನು ಹೇಳ್ತಾ ಇರೋದು. ಹಾಗಾಗಿ ಇವತ್ತು ಸಮಾಜದಲ್ಲಿ ಉಳಿದಂಥ ಬೀಜ ಯಾವತ್ತಂದ್ರೆ ಜೋಡೆತ್ತು ಕಟ್ಟಿದಂಥ ರೈತ. ಈಗ ಉಳಿದವರೇ ನಿಜವಾದ ಗಟ್ಟಿ ಬೀಜಗಳು. ಆ ಬೀಜಗಳನ್ನ ಹಿಡ್ಕೊಂಡು ನಾವು ಇನ್ನಿಷ್ಟು ಬೀಜಗಳನ್ನು ತಯಾರು ಮಾಡಬೇಕಾಗಿದೆ. ಇದೇ ನಮ್ಮ ಗುರಿ ಇರೋದು. ಈಗ ಕಾನೂನು ಅಂತಕ್ಕಂಥ ಶಬ್ದ ಹೇಳಿದ್ರೆ ಒಂದು ಪ್ರಶ್ನೆ ನಲ್ಲಿ ಮೂಡ್ತಾ ಇದೆ. ಈಗ ಒಬ್ಬ ಸಾಮಾನ್ಯವಾಗಿ ನೌಕರ ಏನೋ ಮರಣಶೀಲನಂದ್ರೆ ಅವ್ರಿಗೆ ಮನೆಯವ್ರಿಗೆ ಯಾರಾದರೂ ಒಬ್ಬರಿಗೆ ನೌಕರಿ ಸಿಗ್ತದೆ ಅಥವಾ ಅರ್ಧ ಪಗಾರ ಇನ್ನೇನೋ ಒಂದು ಭದ್ರತೆ ಇದೆ. ಆ ಕಾರಣದಿಂದಲೋ ಅಥವಾ ರೈತನನ್ನು ಮದುವೆ ಆದರೆ ರೈತನಿಗೆ ಏನಾದರೂ ಮರಣವಾದರೆ ನನಗೆ ಭದ್ರತೆಯ ಅಭಾವದಿಂದ ಆ ಭಯದಿಂದ ಇವತ್ತು ಹೆಣ್ಣು ಮಕ್ಕಳು ಯುವ ರೈತನನ್ನು ವರಿಸಲಿಕ್ಕೆ ಹಿಂದೆ ಮುಂದೆ ನೋಡ್ತಕ್ಕಂಥ ಒಂದು ಭೀಕರ ಸಮಸ್ಯೆ ಇವತ್ತು ನಮ್ಮ ಸಮಾಜವನ್ನು ಕಾಡ್ತಾ ಇದೆ. ಈ ನಂದಿ ಸತ್ಯಾಗ್ರಹ ಈಗ 20 ವರ್ಷಗಳ ಹಿಂದೆನೇ ಬರಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ. ತಡವಾಗಿ ಆದರೂ ಇಂಥ ಭೀಕರ ಒಂದು ಹೆಣ್ಣುಗಳು ನಿರಾಕರಿಸ್ತಕ್ಕಂಥ ಸಂದರ್ಭದಲ್ಲಿ ಬಂದಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳಬೇಕು. ಹಾಗಾದರೆ ಕಾನೂನು ಅಂದರೆ ಯಾವ ರೀತಿ ಕಾನೂನುಗಳನ್ನು ಸರ್ಕಾರ ಜಾರಿ ಮಾಡ್ಬೇಕಂತಿರ್ತಾವೆ? ಓಕೆ ಸರ್, ಬರೋಣ. ಕಾನೂನು ಎದಕ್ಕೆ ಪೂರಕ ಅದಾವ ಅನ್ನೋದು ಗೊತ್ತಾಯ್ತು ಅಂತಂದರೆ ಈ ಜೋಡೆತ್ತಿನ ಕೃಷಿಕರಿಗೆ ಪೂರಕ ಕಾನೂನು ಹೆಂಗೆ ತರಬೇಕಂತ ನಮ್ಗೆ ಗೊತ್ತಾಗ್ತದೆ. ಹೌದು, ಇವತ್ತು ನೋಡ್ರಿ, ಸಮಾಜದಲ್ಲಿ ಯಾರೇ ಒಂದು ಸರ್ಕಾರಿ ನೌಕರಿ, ಪಿಯೂನ್ ಇರಲಿ ಮತ್ತೊಂದು ಯಾವುದೇ ಇರಲಿ, ಮೇಲು ಕೀಳು ಅಂತ ನಾನು ಹೇಳ್ತಾ ಇಲ್ಲ, ಯಾವುದೇ ಒಂದು ನೌಕರಿ ಇರಲಿ, ಅವನಿಗೆ ಆ ವ್ಯಕ್ತಿಗೇ ನಮ್ಮ ಮಗಳು ಕೊಡಬೇಕು ಅಂತ ವಿಚಾರ ಮಾಡ್ತಾರೆ. ಅದೇ ರೀತಿ ಪ್ರೈವೇಟ್ ಕಂಪ್ನಿಯಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿನೂ ಕೊಡಬೇಕಂತ ವಿಚಾರ ಮಾಡ್ತಾರೆ. ಆದರೆ ಜೋಡೆತ್ತಿನ ಕೃಷಿಕರಿಗೆ ಕೊಡೋದಿಲ್ಲ. ಅವ್ರಿಗೆ ಯಾಕೆ ಕೊಡ್ತಾರೆ ಅನ್ನೋ ಗೊತ್ತಾಯ್ತು ಅಂದ್ರೆ ಇಲ್ಲಿಗೂ ನಮಗೆ ಉತ್ತರ. ಯಾಕೆ ಕೊಡ್ತಾರಪ್ಪ ಅಂತಂದ್ರೆ ಅವ್ರಿಗೆ ಆದಾಯದ ಭದ್ರತೆ ಅದು, ನೀವಾಗೆ ಹೇಳಿದಾಗ. ಯಾಕಪ್ಪ ಸಾಯ್ತನ ಪಗಾರ ಅದ, ಸತ್ರು ಕೂಡ ಅವ್ರ ಹೆಂಡತಿ ಪಗಾರ ಅದ, ಮತ್ತು ನೀವು ಬೇಗನೆ ಸತ್ತ ಅಂತಂದ್ರೆ ಮಕ್ಕಳಿಗೆ ಮತ್ತು ಜಾಬ್. ಹೌದು, ಹಾಗಾಗಿ ಇವತ್ತು ಏನಾಗ್ತಾ ಇದೆ, ಅದ್ರ ಜೋಡಿ ಇದು ಅವ್ರಿಗೆ ಪಗಾರನೂ ಕೂಡ ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದೆ. ಇವತ್ತು 7th ಪೇ ಅಂತದೆ ಮತ್ತು 8th ಪೇ ಅಂತದ. ಹೌದ್ರಿ, ಇವೆಲ್ಲನೂ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ಮತ್ತು ಅಲ್ಲಿ ಭದ್ರತೆ ಇದ್ದ ಹೊತ್ತಿನ ಮಗಳು ಅಲ್ಲೇ ಹೋಗ್ಲಿ ಅನ್ನೋದು ತಪ್ಪೇನಿಲ್ಲ ಇದರಲ್ಲಿ, ಸ್ವಾಭಾವಿಕ ಇದು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇಂಥ ಸಂದರ್ಭದಲ್ಲಿ ನಾವು ರೈತನ ಕನ್ಯೆ ಕೊಡಿ ಅಂತ ಹೇಳೋದನ್ನೇ ಅಪರಾಧ ಅಂತ ಹೇಳ್ತಾ ಇದ್ದೀನಿ. ಹೇಳಬಾರ್ದು ಯಾವುದೇ ಕಾರಣಕ್ಕೂ ಕೂಡ. ನಾವೇನು ಹೇಳಬೇಕಾಗಿದೆ, ರೈತನ ಪರವಾಗಿ ಕಾನೂನು ತರೋಣ, ಇದೇ ರೀತಿ ಯೋಜನೆಗಳನ್ನು ತರೋಣ, ಅವನಿಗೂ ಲಾಭದಾಯಕ ಆಗುವಂಥದ್ದು. ಅವನಿಗೆ ಒಂದು ಏನು ಮಾಡೋದು, ಒಂದು ಹಣಕಾಸಿನ ಭದ್ರತೆಯನ್ನು ನೀಡೋಣ. ಹಾಗಾದದ್ದೇ ಆದರೆ ನಾವೇನು ಹೇಳೋದೇ ಬೇಕಾಗಿಲ್ಲ, ಅವ್ನ ಮನೆಗೆ ಕನ್ಯೆ ಕೊಡ್ರಿ ಅಂತೇಳಿ ಎಲ್ಲರೂ ಕೂಡ ಅವನ ಬಳಿ ಬರ್ತಾರೆ. ನಾವು ಇವತ್ತು ರೈತರ ಜೋಡಿ ಎಲ್ಲ ಚರ್ಚೆ ಮಾಡಿದಾಗ ತಿಂಗಳ 11,000 ರೂಪಾಯಿ ನಾವು ಇಲ್ಲಿ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ತಿಂಗಳ 11,000 ರೂಪಾಯಿ ಏನಾಗಬೇಕು, ಜೋಡೆತ್ತಿನ ಕೃಷಿಕರಿಗೆ ಒಂದು ಪ್ರೋತ್ಸಾಹಧನವನ್ನು ನೀಡಬೇಕು ಅಂತ. ಆ ರೀತಿ ನೀಡಿದ್ದೇ ಆಯಿತು ಅಂತಂದರೆ ಯಾರೂ ಕೂಡ ಏನು ನಮಗೆ ಕನ್ಯೆ ಸಿಕ್ಕಿಲ್ಲ ಅನ್ನುವಂಥ ಒಂದು ಸಮಾಜದಲ್ಲಿ ಇದು ಹುಟ್ಟುತ್ತಾ ಇದೆ ನೋಡಿ, ರೈತನಿಗೆ ಸಿಗೋದಿಲ್ಲ ಅನ್ನುವಂಥದ್ದು. ಇದು ಹೋಗೇ ಬಿಡ್ತದೆ ಕೆಲವೇ ದಿನಗಳಲ್ಲಿ. ಯಾಕಪ್ಪ ಅಂದರೆ ಅವನಿಗೆ ಪಕ್ಕ ಏನಾಗ್ತದೆ, ಒಂದು ಹಣಕಾಸಿನ ಭದ್ರತೆ ಅವನಿಗೆ ಉಂಟಾಗ್ತದೆ. ಅವನಿಗೆ ಕನ್ಯೆ ಕೊಡ್ತಾರೆ, ಕೂಡಿ ಸಂಸಾರವನ್ನು ಮಾಡ್ತಾರೆ. ಆದರೆ ಇವತ್ತು ಏನಾಗಿದೆ ಅಂತಂದರೆ ಅವ ಎಷ್ಟೇ ಕಷ್ಟಪಟ್ಟರು ಅನಿವಾರ್ಯವಾಗಿ ಎತ್ತುಗಳು ಮಾರ್ಕೋಬೇಕು. ಎತ್ತುಗಳ ಹೋದೆ ಅಂತಂದ್ರೆ ಅವ್ನ ಮನೆ ಆಸ್ತಿ, ಅದು ಮೂಲ ಆಸ್ತಿನೇ, ಅದು ಜಮೀನು ಆಸ್ತಿ ಅಲ್ಲ ಸರ್. ಅವನ ಆಸ್ತಿ ನಿಜವಾದ ಆಸ್ತಿ ಅಂದರೆ ಎತ್ತುಗಳು ಮತ್ತು ಆಕಳು ನಿಜವಾದ ಆಸ್ತಿ. ಈ ಆಸ್ತಿ ಹೋಯ್ತಂದ್ರೆ ಅದು ಆಸ್ತಿ ಹೋಗಕ್ಕೆ ತಯಾರಾಗ್ಯದ ಅಂತ ಅರ್ಥ. ಯಾಕಂದ್ರೆ ಅದು ಬರಡಾಗಿಬಿಡ್ತದೆ. ಇವತ್ತು ಅನೇಕ ಭೂಮಿಗಳು ಬರಡಾಗ್ತಾ ಇದಾವೆ. ಅದೇ ನಿಮಗೆ ಹೇಳ್ತಾ ಇರ್ತೀವಿ, ಇದು ಮರುಭೂಮಿಯಾಗಿ ಪರಿವರ್ತನೆ ಆಗ್ತಾ ಇದೆ ಇವತ್ತು ಭೂಮಿ ಎಲ್ಲನೂ ಕೂಡ, ಅರ್ಧಕ್ಕಿಂತ ಹೆಚ್ಚು ಭೂಮಿ. ಹಾಗಾಗಿ ಇವತ್ತು ರೈತನ ಮೂಲ ಆಸ್ತಿಯಾದಂಥ ಈ ಒಂದು ನಂದಿಯನ್ನು ನಾವು ರೈತನ ಮನೆಯಲ್ಲೇ ಉಳಿಸುವಂಥ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕಾಗಿದೆ, ಸರ್ಕಾರವನ್ನು ಆಗ್ರಹಿಸಬೇಕಾಗಿದೆ ಅಂತ. ಒಳ್ಳೆಯ ಒಂದು ಯೋಜನೆ. ಈ ಒಂದು ನಂದಿ ಸತ್ಯಾಗ್ರಹ ಅಥವಾ ನಿಮ್ಮ ಚಿಂತನೆಗಳಿಗೆ ಇಂದಿನ ರಾಜಕೀಯ ನಾಯಕರು ಹಾಗೂ ಮಠಾಧೀಶರು, ಯಾಕೆಂದರೆ ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಈ ಒಂದು ಊರೇ ಯಾರದಾದ್ರೂ ಮಾತನ್ನು ಕೇಳ್ತಿದ್ರೆ ಅದು ಮಠಾಧೀಶರ ಮಾತನ್ನು ಕೇಳ್ತಾರೆ. ಹೌದೌದು.
ಹಾಗೆ ಮತ್ತು ನಮ್ಮನ್ನು ಆಳ್ತಕ್ಕಂಥ ಜನಪ್ರತಿನಿಧಿ ಯಾವ ರೀತಿ ಇರ್ತಾನೋ ಅಥವಾ ನಾವು ಯಾವ ರೀತಿ ಇರ್ತೇವೋ ಅವ್ರು ಇರ್ತಾರೆ, ಅವ್ರು ಯಾವ ರೀತಿ ಇರ್ತಾರೋ ನಾವು ಇರ್ತೇವೆ. ಈ ರೀತಿ ಒಂದು ಸೃಷ್ಟಿ ಸಮಾಜದಲ್ಲಿ ನಡೀತಾ ಇದೆ. ಇದು ರೈತಪರ ಒಂದು ಹಾದಿಗೆ ನಮ್ಮ ಜನಪ್ರತಿನಿಧಿಗಳು ಹಾಗೂ ಮಠಾಧೀಶರು ಯಾವ ರೀತಿ ಅವರ ಯಾವ ಸ್ಪಂದನೆಯನ್ನು ತಾವು ಬಯಸ್ತೇವೆ? ಒಂದು ನೋಡಿ ಸರ ಏನಂದರೆ ಇವು ಏನನ್ನೆಲ್ಲ ನಾವು ನಂದಿ ಆಧಾರಿತವಾಗಿ ಯೋಜನೆ ಬೇಕು ಅಂತಂದರೆ ನಾವು ರಾಜಕಾರಣಿಗಳ ಹತ್ರ ಹೋದ್ವಿ ಅಂತ ತಿಳ್ಕೊಳ್ಳೋಣ. ಇವ್ರು ಕೇಳೋರೆಲ್ಲನೂ ಕೂಡ ನಾವು ಮತ ನೀಡ್ತೀವಿ ಅಂತ ಇವರು ಹೇಳಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಅವರ ಒಂದು ಏನಪ್ಪ ಅಂದ್ರೆ ರಾಜಕೀಯ ಭದ್ರತೆ ನಿಂತಿರೋದೇ ಅಂದಮೇಲೆ ಮತದ ಮೇಲೆ. ನಾ ಮತನೇ ಹಾಕೋದಿಲ್ಲ, ಆದ್ರೆ ನೀವು ಯೋಜನೆ ತುಂಬ ಅಂದ್ರೆ ಅವ್ರು ತರಕ್ಕೆ ಹೆಂಗೆ ಬರ್ತದೆ? ಇಲ್ಲಿ ಮೂಲ ಪ್ರಶ್ನೆ ಇರೋದು. ಹೌದಾ? ಹಾಗಾಗಿ ನಾವು ಸುಮ್ಮನೆ ಯಾರಿಗೋ ಮತ ಹಾಕಿ ಆಮೇಲೆ ನಮಗೆ ಯೋಜನೆ ತೊಗೊಂಬರಿ ಅಂದ್ರೆ ಅವ್ರು ತರೋದಿಲ್ಲ. ಸುಮ್ಮನೆ ಅವ್ರು ದೂಷಣೆ ಮಾಡ್ಕೊತ ಕುಂದ್ರೋದು ಇದು ಪರಿಹಾರ ಅಲ್ಲ ಅಂತ ನಾ ಹೇಳ್ತಾರೆ. ಹಾಗಾಗಿ ಇಲ್ಲಿ ಏನಾಗಬೇಕಾಗಿದೆ, ನಂದಿಯಿಂದನೇ ಭವಿಷ್ಯ ಅದ ಅನ್ನುವಂಥದ್ದು. ಮೊದಲನೇದಾಗಿ ಜೋಡೆತ್ತಿನ ಕೃಷಿಕನಿಗೆ ಅವನಿಗೆ ಗೊತ್ತದ ಯಾವ ಕಟ್ಟಿದ ನಾವು, ಅದಕ್ಕೆ ಅವ್ನ ಮನ್ಯಾಗ ಅದಾವ. ಇರ್ಲಿಲ್ಲ ಅಂದ್ರೆ ಇಲ್ಲಕ್ಕೆ ಸಾಧ್ಯತೆ ಇಲ್ಲ. ಇಂಥ ಕಷ್ಟದ ಪರಿಸ್ಥಿತಿಯಾಗ ಅವ ಇಟ್ಟಾನಂದ್ರೆ ಅವನಿಗೆ ಗೊತ್ತದ ಮೊದಲನೇದಾಗಿ. ಎರಡನೇದು ಏನಪ್ಪ ಅಂತಂದ್ರೆ ಅವ ಜೋಡೆತ್ತಿನ ಕೃಷಿಕ ಸಮಾಜದಲ್ಲಿ ಉಳಿದ್ರೆ ಮಾತ್ರ ನಮ್ಮ ಮಕ್ಕಳಿಗೆ ಅನ್ನ ಸಿಗ್ತದೆ ಅನ್ನೋದು ಸಮಾಜದ ಎಲ್ಲ ಜನತೆಗೆ ಇದು ಸ್ಪಷ್ಟವಾಗಿ ನಿಖರವಾಗಿ ಹೋಗ್ಬೇಕಾಗಿ ಸಂದೇಶ. ಇಲ್ಲದೆ ಹೋದ್ರೆ ಇವತ್ತು ಮುಂದೆ ಏನಾಗ್ತದೆ, ತುತ್ತ ಅನ್ನಕ್ಕೂ ಪರದಾಡಬೇಕಾಗ್ತದೆ. ಅವ್ರು ಏನೇ ಕೋಟ್ಯಾಧೀಶರು ಇರ್ಬೋದು, ಮತ್ತು ಹಣ ಯಾರಿಗೆ ಹೆಚ್ಚಿಗೆ ಅದ್ ನೋಡ್ರಿ ಅವ್ರಿಗೆ ಹೆಚ್ಚಿಗೆ ತೊಂದರೆ ಆಗೋದು. ಅವ್ರನ್ನೇ ದೋಚ್ತಾರೆ ಸಮಾಜ ಮುಂದೆ. ಆ ರೀತಿ ಆಗ್ತದೆ. ಇವು ಕಳ್ಳಕಾಕರು ಮತ್ತು ದರೋಡೆಕೋರು ಇವೆಲ್ಲ ಹೆಚ್ಚಿಗೆ ಆಗಕತ್ತದ. ಇವತ್ತು ಇನ್ನೂ ಹೆಚ್ಚಿಗೆ ಆಗ್ತಾ ಅವ್ರು ಯಾರ್ಯಾರು ಟಾರ್ಗೆಟ್ ಮಾಡ್ತಾರೆ, ದುಡ್ಡಿದ್ದವ್ರನ್ನೇ ಮಾಡ್ತಾರೆ. ಹಾಗಾಗಿ ಇವತ್ತು ದುಡ್ಡಿದ್ದವ್ರು ಜಾಣರಾಗಬೇಕಾಗ್ಯದ. ಸಾಧ್ಯ ಆಯಿತು ಅಂದ್ರೆ ದುಡ್ಡು ತಂದು ಇದ್ರ ಬಗ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇವ್ರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಸ್ವತಃ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಸಮಾಜದಲ್ಲಿ ಅವ್ರವ್ರಿಗೆ ಜಾಗೃತಿ ಮಾಡಿ ದುಡ್ಡು ಇದ್ದವ್ರಿಗೂ ಕೂಡ ಆಯ್ತಪ್ಪ ನಿಮ್ಮೂರವ್ರಿಗೆ ನೀವೇ ಏನು ಮಾಡಿರಿ, ಇವ್ರಿಗೊಂದು ಪ್ರೋತ್ಸಾಹನ ಅಂತ ಕೊಡ್ರಿ. ಇವರು ನಿಮ್ಮನ್ನ ಹೆಸರು ಹೇಳ್ತಾರೆ ಯಾವತ್ತು ಇವು ಕೂಡ. ಮುಂದೆ ಒಂದು ದಿವಸ ನಿಮ್ಮದು ಏನಾದ್ರು ನಿಂತಂತ ತಿಳ್ಕೊಳ್ರಿ, ಅವ್ರು ನಿಮ್ಗೆ ಅನ್ನ ಹಾಕ್ತಾರೆ ಗ್ಯಾರಂಟಿ. ಹೌದು. ಹಾಗಾಗಿ ಇವತ್ತು ಏನಾಗಬೇಕಾಗಿದೆ, ಜೋಡೆತ್ತಿದ್ದವನು ಒಂದು ಸ್ವಲ್ಪ ಅರಿವು, ಹೌದಪ್ಪ ಇದನ್ನು ಉಳಿಸೋರಿಗೆ ನಾ ಮತ ಹಾಕಮ್ಮ. ಅದೇ ರೀತಿ ಇಲ್ಲದೆ ಇರೋರಿಗೂ ಕೂಡ ಯಾರು ನಂದಿ ಉಳಿಸ್ತೀನಿ ಅಂತಾರೆ ಅವ್ರಿಗೆ ಮತ ಹಾಕಮ್ಮಪ್ಪ ಅಂದರೆ ನಮಗೆ ಭವಿಷ್ಯ ಒಳ್ಳೇದದ. ಅಂದರೆ ಈ ಒಂದು ಜಾಗೃತಿಯನ್ನು ಮೂಡಿಸ್ಬೇಕಾಗ್ತದೆ ಅಂತ ವಿದ್ಯಾವಂತರು. ಅದೇ ರೀತಿ ಇವತ್ತು ರಾಜಕಾರಣಿಗಳು ಕೂಡ ಈ ನಿಟ್ಟಿನಲ್ಲಿ ನಮ್ಮ ಭವಿಷ್ಯ ಕೂಡ ಅಲ್ಲಿ ಮುಂದೆ ನಿಂತಿರೋದು ಅವ್ರದ್ದು ಇದ್ರ ಮೇಲೆ. ನಾವು ಸುಮ್ಮನೆ ಇವತ್ತು ಟೆಂಪ್ರರಿ ಯಾವುದರ ಆಧಾರಿತವಾಗಿ ಮತ ತೊಗೊಂಡ್ವಿ, ಈಗ ಆದ್ವಿ ಅಂತ ತಿಳ್ಕೊಳ್ಳೋಣ ಕೆಲವೇ ದಿವಸಗಳಲ್ಲಿ. ಅದು ಹೊಳ್ಳಿ ಯಾರಿಗಂತ ಅವ್ರಿಗೆ ಊರ್ಲು ಎಂಥ ಊರ್ಲು ಅಂತಂದ್ರೆ ಒಂದು ರೀತಿ ಜೇಡ್ರೆ ತನ್ನ ಬಲಿ ಹೇಳ್ಕೊಂಡು ಹೊರಗೆ ಬರ್ಲಾರ್ದಂಗೆ ಆಗ್ತದೆ ನೋಡ್ರಿ. ಇವತ್ತು ಆಲ್ರೆಡಿ ರಾಜಕಾರಣಿಗಳದ್ದು ಆಗಾಕತ್ತದ. ಅದರಿಂದ ಹೊರಗೆ ಬರಾಕಿರುವಂಥದ್ದು ಒಂದೇ ಒಂದು ಪರಿಹಾರ ಯಾವುದಪ್ಪ ಅಂದ್ರೆ ನಂದಿ. ಯಾರು ನಂದಿ ಹಿಡಿತಾರೆ ಅವ್ರಿಗೆ ಮಾತ್ರ ರಾಜಕಾರಣಿಗಳಿಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇರೋದು. ಇಲ್ಲ ಅಂತಂದರೆ ಅವ್ರ ಮನೆತನದ ಭವಿಷ್ಯನೇ ನಾಶ ಆಗ್ತದೆ ನಿಮ್ಗೆ ಹೇಳ್ತಾ ಇರೋದು. ಆದ್ರೆ ಅವ್ರಿಗೆ ಗೊತ್ತಿಲ್ಲ. ಯಾಕಪ್ಪ ಅಂದರೆ ಇವತ್ತು ಗ್ರಾಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹಿಂದಿಂದ ಏನು ಗೌಡ್ರಿದ್ರು, ದೇಸಾಯಿಗಳಿದ್ರು, ಕುಲಕರ್ಣಿ ಇದ್ರು, ದೇಶಮುಖರಿದ್ರು, ಇವೆಲ್ಲ ಮನೆತನಗಳು ಇವತ್ತು ನಾಶ ಅದು. ಯಾಕೆ ಅದು ಹೇಳ್ರಿ? ಅವು ಮನೆಗಳು ದೊಡ್ಡ ಮನೆತನಗಳಿದ್ದು ಯಾಕೆ ಎದ್ರ ಮ್ಯಾಗಿದ್ದು ಅಂದ್ರೆ ನಂದಿನಿಂದನೇ. ಎಂಟು ಎತ್ತಿಂದು 10 ಎತ್ತಿಂದು ಜೋಡಿದು ಎಲ್ಲನೂ ಇದ್ದು, ಹಾಗಾಗಿ ಇಡೀ ಊರೇ ಆಳ್ತಿದ್ರು. ಇವತ್ತು ಏನಾಗಿದೆ, ಇದು ತಾತ್ಕಾಲಿಕವಾಗಿ ಇವತ್ತು ಆಳಕತ್ತಿದ್ದಾರೆ ಇವತ್ತು ರಾಜಕಾರಣಿಗಳು. ಆದ್ರೆ ಅವ್ರ ಭವಿಷ್ಯನೂ ಮುಂದೆ ಏನಾಗುತ್ತೆ ಅಂತಂದ್ರೆ ಮತ್ತೆ ಇದನ್ನ ಹಿಡಿದ್ರೆ ಮಾತ್ರ ಅವ್ರ ಭವಿಷ್ಯ ಚಲೋ ಆಗ್ತದೆ ಅವ್ರ ಮಕ್ಕಳಿಗೆ. ಅದು ಕೂಡ ಇಲ್ಲ ಅಂತಂದ್ರೆ ಅವ್ರ ಮನೆತನಗಳೇ ನಾಶ ಆಗ್ತವೆ. ಹಾಗಾಗಿ ಇವತ್ತು ರಾಜಕಾರಣಿಗಳು ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಹಾಗಾಗಿ ಮತ ಸಂಪೂರ್ಣವಾಗಿ ಹಿಂಗೆ ಬರೋಕ್ಕಾಗೋದಿಲ್ಲ. ಆದರೆ ಏನು ಮಾಡಬೇಕಾಗಿದೆ, ಜಾಣತನದಿಂದ ಈ ನಿಟ್ಟಿನಲ್ಲಿ ಎಷ್ಟು ಮತಗಳನ್ನ ಕೂಡ ಕೆಲಸ ಮಾಡೋಕ್ಕೆ ಸಾಧ್ಯತೆ ಇದೆ ನಾನು, ಇದು ಜಾಣತನದಿಂದ ಹೆಜ್ಜೆ ಇಡಬೇಕಾಗಿದೆ. ದೂಷಣೆ ಮಾಡೋದು ಆ ರೀತಿ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿಯೂ ಕೂಡ ಮತ ಎಷ್ಟದಾವ ಸಮಾಜದಲ್ಲಿ ಕ್ರೋಢೀಕರಣ ಮಾಡೋಕ್ಕೆ ಹೆಂಗೆ ಸಾಧ್ಯತೆ ಇದೆ, ಇದನ್ನ ನಿಟ್ಟಿನಲ್ಲಿ ಜನಜಾಗೃತಿ ಮಾಡೋಕ್ಕೆ ಹೆಂಗೆ ಸಾಧ್ಯತೆ ಇದೆ. ಒಬ್ಬ ಜಾಣ ರಾಜಕಾರಣಿ ಈ ನಿಟ್ಟಿನಲ್ಲಿ ಚಿಂತೆ ಮಾಡಿಕೊಂಡು ಹೆಜ್ಜೆ ಇಡ್ತಾರೆ. ಅಂದರೆ ಮತದಾರರು ಜಾಣರಾಗಬೇಕು, ಜಾಣರು ಮಾಡೋಕೆ ನಾವು ಪ್ರಯತ್ನ ಮಾಡಬೇಕು. ಯಾಕಪ್ಪ ಅಂದ್ರೆ ಇವರು ಮತದಾನ ಮಾಡಿದವ್ರಿಗೆ ಅವ್ರಿಗೆ ಭವಿಷ್ಯ ಒಳ್ಳೆಯದದ, ಮತ್ತು ಪಂಥ ತೊಗೊಂಡವ್ರಿಗೆ ಭವಿಷ್ಯ. ಹಾಗಾಗಿ ಇದು ಒಂದು ಎರಡನೇದು ನಾನು ಮೊದಲೇ ಹೇಳ್ತಾ ಇದ್ದೀನಿ ಸರ್. ಒಂದು ಮತ ನೀಡೋರ್ದು ಮತ್ತು ಮತ ಪಡೆಯೋರ್ದು, ಇಬ್ಬರು ಭವಿಷ್ಯ, ಇಬ್ಬರ ಮೇಲೆ ನಂದಿ ಫೋಕಸ್ ಮಾಡಬೇಕು. ಇನ್ನು ಮುಂದೆ ಬಂದು ಏನು ಮಾಡೋದು ಅಂತಂದರೆ ರಾಜಕಾರಣಿಗಳಿಗೆ ಅರಿವು ಮೂಡಿಸೋದು ಮತ್ತು ಮತದಾರರಿಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಇವತ್ತು ಮಠಾಧೀಶರು ಅವ್ರು ಮಾಡಬೇಕಾಗಿದೆ ಅನ್ನುವಂಥದ್ದು. ಯಾಕಪ್ಪ ಅಂದ್ರೆ ಭವಿಷ್ಯ ಎದ್ರ ಮೇಲೆ ನಿಂತದ ಅನ್ನುವಂಥದ್ದು ತಿಳಿ ಹೇಳಿ ಸಮಾಜವನ್ನು ಸನ್ಮಾರ್ಗಕ್ಕೆ ತರುವುದನ್ನೇ ಈ ಒಂದು ಧಾರ್ಮಿಕ ನಾಯಕರ ಕೆಲಸ ಆಗಿರುವಂಥದ್ದು. ಹಾಗಾಗಿನೇ ಇವತ್ತು ಹಿಂದಿನಿಂದನೂ ನೋಡ್ರಿ ನೀವು ಜಗತ್ತಿನ ಇತಿಹಾಸದಲ್ಲಿ ನಂದಿ ಮ್ಯಾಗೇ ಇಡೀ ಭವಿಷ್ಯ ನಿಂತಿರೋದು. ಇವನ್ನು ನಮ್ಮನ್ನು ನಾವು ಏನು ಮಾಡೋದಪ್ಪ ಅಂದ್ರೆ ನಾವು ಮುಂದೆ ಹೋಗಿ ಶಿವನನ್ನು ಕಾಣಬೇಕಾಗಿತ್ತು ಅಂದರೂ ನಮಗೆ ಕಾಣಿಸೋಣ ಯಾವಪ್ಪ ಅಂದ್ರೆ ನಂದಿನೇ. ಅದೇ ಕಾರಣಕ್ಕಾಗಿ ಲಿಂಗ ರೂಪದಲ್ಲಿರುವಂಥ ಶಿವನ ಮುಂದೆ ಏನು ಇಟ್ಟಿರ್ತೀವಿ, ನಂದಿನೇ ಇರೋದು ಎಲ್ಲ ಶಿವಾಲಯಗಳಲ್ಲಿನೂ ಕೂಡ.
ಹಾಗಾಗಿ ಈ ನಿಟ್ಟಿನಲ್ಲಿ ಏನಪ್ಪ ಅಂತಂದರೆ ಇವತ್ತು ಮಠಗಳ ಭವಿಷ್ಯನೂ ಕೂಡ ನಂದಿ ಮ್ಯಾಗ ನಿಂತದ ಅಂತ ಇವ್ರು ಇಬ್ಬರಿಗೆ ಅರಿವು ತಪ್ಪಿತು. ಒಬ್ಬರು ರಾಜಕಾರಣಿಗೂ ಅರಿವು ತಪ್ಪಿತು, ಏನು ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಲಿಲ್ಲ ನಂದಿ ಉಳ್ಸಾಕ. ಮತ್ತು ಇವರು ಮತದಾರರು ಕೂಡ ಈ ನಿಟ್ಟಿನಲ್ಲಿ ಮುಂದೆ ಇದನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಲಾಗಿ ಎಲ್ಲ ಮಠಮಾನ್ಯಗಳು, ಕೇವಲ ಮಠಮಾನ್ಯಗಳು ಅಂತ ಹೇಳೋದಿಲ್ಲ, ಎಲ್ಲ ಧಾರ್ಮಿಕ ನಾಯಕರು ಅಂತ, ಅದು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಆ ಒಂದು ಅವ್ರ ಭವಿಷ್ಯನೂ ಕೂಡ ಎದ್ರ ಮ್ಯಾಗ ನಿಂತದಪ್ಪ ಅಂದ್ರೆ ಜೋಡೆತ್ತಿನ ಕೃಷಿಕರ ಮೇಲೆ ನಿಂತಿರೋದು. ಜೋಡೆತ್ತಿನ ಕೃಷಿಕರ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಹೋಯಿತು ಅಂತಂದರೆ ಅವ್ರು ಏನು ಮಾಡ್ಬೋದಪ್ಪ ಅಂದ್ರೆ ಅವ್ರ ಧರ್ಮವನ್ನು ಉಳಿಸ್ಕೋಬೋದು. ಇಲ್ಲಿಲ್ಲ ಅಂತಂದರೆ ಧರ್ಮವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯತೆ ಇಲ್ಲ. ಧರ್ಮ ಅಂದರೆ ಇರೋದಕ್ಕಿಂತ ಉತ್ತಮ ಪಡಿಸ್ಕೊಳ್ಳೋದು ಅಂತ. ಜೋಡೆತ್ತಿನ ಕೃಷಿಕನೇ ನಾಶ ಆದಂದರೆ ನೀವು ಉತ್ತಮ ಪಡಿಸೋಕೆ ಹೆಂಗೆ ಸಾಧ್ಯತೆ? ಇವತ್ತು ಉತ್ತಮ ಆಗಕತ್ತೀವೋ ಅಥವಾ ಏನಾಗಕತ್ತಿದ್ದೀವಿ? ನಾವು ಇರೋದಕ್ಕಿಂತಲೂ ನಾಶ ಆಗ್ತಾ ಇದೆ. ಪ್ರಕೃತಿನೇ ನಾಶ ಆಯಿತು ಅಂತಂದರೆ ನಾವು ಏನು ಮಾಡ್ತಾ ಇದ್ದೀವಿ? ನಮ್ಮ ಧರ್ಮವನ್ನು ನಾವು ನಾಶ ಮಾಡ್ಕೊಳ್ತಾ ಇದ್ದೀವಿ ಅಂತ. ಹಾಗಾಗಿ ಇವತ್ತು ಪ್ರಕೃತಿಯ ಜೀವಂತಿಕೆಯನ್ನು ನಾವು ಹೆಚ್ಚಿಗೆ ಮಾಡಬೇಕಾಗಿತ್ತು ಅಂತಂದರೆ ಜೋಡೆತ್ತಿನ ಕೃಷಿಕರಿಗೆ ಹೆಚ್ಚಿಗೆ ಮಾಡಲೇಬೇಕು. ಹಾಗಿದ್ರೆ ಇವತ್ತೇನು ಮಾಡಬೇಕಾಗಿದೆ ನನ್ನ ವಿಚಾರದಲ್ಲಿ ಎಲ್ಲ ಧಾರ್ಮಿಕ ನಾಯಕರು, ಯಾಕಂದರೆ ಎಲ್ಲ ಧರ್ಮದಲ್ಲಿನೂ ಕೂಡ ಇವತ್ತೇನು ಜೋಡೆತ್ತಿನ ಕೃಷಿಕರು ಇದ್ದಾರೆ, ಎಲ್ಲರೂ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ. ಆದರೆ ಅವ್ರವ್ರ ಗ್ರಾಮದಲ್ಲಿರುವಂಥದ್ದು ಅಥವಾ ಅವ್ರವ್ರ ಒಂದು ಕ್ಷೇತ್ರದಲ್ಲಿರೋ ನಾವು ಜೋಡೆತ್ತಿನ ಕೃಷಿಕರ ಕರೆದು ಆಯ್ತಪ್ಪ ನಿಮ್ಮ ಜೋಡಿ ಇರ್ತೀವಿ, ಒಂದು ಸಂಘ ಮಾಡ್ಕೊರಿ, ಎಲ್ಲ ಇನ್ನೊಂದಿಷ್ಟು ನಾವು ಗುರುಗಳ ಜೋಡಿ ಕೂಡೋಣಂತೆ. ಎಲ್ಲರ ಪರವಾಗಿ ನಾವೇನು ಮಾಡ್ತೀವಿ? ನಾವು ಹೋಗಿ ಒಂದು ಯೋಜನೆ ತರ್ತೀವಿ, ನಿಮಗೊಂದು ಕಾನೂನು ತರ್ತೀವಿ. ಇದನ್ನು ಯಾರು ರಾಜಕಾರಣಿಗಳು ವಿರೋಧ ಮಾಡೋದಿಲ್ಲ, ಯಾಕಂದ್ರೆ ಎಲ್ಲರಿಗೂ ಪೂರಕವಾಗಿರೋದು ಅಂತ ನಾ ಹೇಳ್ತಾರೆ. ಎಲ್ಲರ ಭವಿಷ್ಯಕ್ಕೂ ಒಳ್ಳೆಯದಾಗಿರೋದು. ಹಾಗಾಗಿ ಇದನ್ನು ವಿರೋಧ ಮಾಡೋರೇ ಇಲ್ಲ. ಆದರೆ ಅದಕ್ಕೆ ನಮಗೇನಿದೆ, ಈ ವಿಚಾರವನ್ನು ನಾವು ಎಷ್ಟು ತೀವ್ರಗತಿಯಲ್ಲಿ ಎಲ್ಲರಿಗೂ ಮುಟ್ಟಿಸ್ತೀವಿ ಅನ್ನುವಂಥದ್ರಲ್ಲೇ ನಮ್ಮದು ಹೆಚ್ಚಿನ ಚಿಂತನೆ ಇರುತ್ತೆ ಸರ್. ಈ ಒಂದು ಸತ್ಯಾಗ್ರಹದ ಒಂದು 4ನೇ ಅಂಗ ಪತ್ರಿಕಾ ರಂಗ, ಈ ಮಾಧ್ಯಮಗಳು ಅಥವಾ ಸಾಹಿತಿಗಳು ಯಾವ ರೀತಿ ನಂದಿ ಸತ್ಯಾಗ್ರಹವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಂತ ಅನ್ನಿಸ್ತದೆ ನನಗೆ. ಅವರ ಪಾತ್ರವೇನು? ಒಳ್ಳೆಯ ಸರ್. ರೈತರಿಗೆ ಈ ಶಿಕ್ಷಣ ಪಡೆದಂಥವ್ರು, ಇವತ್ತು ಸಾಹಿತಿಗಳು ಅನ್ನೋದು ಬೇಡ, ಒಂದು ಅಕ್ಷರ ಜ್ಞಾನ, ಎದೆಯಲ್ಲಿ ಅಕ್ಷರ ಜ್ಞಾನವನ್ನು ಇಟ್ಕೊಂಡವರು ಯಾವ ರೀತಿ ರೈತರಿಗೆ ಬೆಂಬಲ ಇರಲಿಕ್ಕೆ ಸಾಧ್ಯ ಇದೆ ಅಂತ? ಖಂಡಿತ ಇವತ್ತೇನಿದೆ ಸರ, ನಾವು ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿದೆ. ನಮ್ಮ ಕೈಯಲ್ಲೇ ಮೊಬೈಲ್ ಅದ, ಪ್ರತಿಯೊಬ್ಬರೂ ಒಂದು ರೀತಿ ಪತ್ರಕರ್ತನೇ ಇವತ್ತು. ಹಂಗೆ ನೋಡಿದರೆ ನಾವು ಏನು ಮುಟ್ಟಿಸ್ತೀವಿ ಅನ್ನೋದು ಭಾಳ ಮುಖ್ಯ ಅದ ಸಮಾಜಕ್ಕೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ನೋಡಲಾಗಿ ಈ ಒಂದು ಪ್ರಚಾರ ಅತಿ ಹೆಚ್ಚು ನಾವು ಪಡೆದದ್ದು ಎದ್ರ ಮುಖಾಂತರ ಅಂದರೆ ಮೊಬೈಲ್ ಮುಖಾಂತರ. ಮುಂದೆ ಇದನ್ನು ಅತಿ ಹೆಚ್ಚು ನಮ್ಮ ಪ್ರಚಾರ ನೀಡಿದಂಥವ್ರು ಯಾರಪ್ಪ? ಮಾಧ್ಯಮ ಮಿತ್ರರು. ನಾವು ಎಲ್ಲಾದರೂ ಇದನ್ನು ಧನ್ಯವಾದ ನನಗೆ ಎಲ್ಲರಿಗೂ ಅರ್ಪಿಸ್ಬೇಕು, ಯಾರೇ ಆಗಿರಲಿ ಅಂತಂದರೆ. ಮತ್ತು ಏನಪ್ಪ ಅಂತಂದರೆ ಸಾಹಿತಿಗಳು, ಅದಕ್ಕೆ ಮುಖ್ಯ ಅಂತಂದ್ರೆ ನೀವೇ ಇರೋರು. ಬಸವನ ಬಾಗೇವಾಡಿ ಬಸವನ ಬಾಗೇವಾಡಿ ಘಟಕದ ಚುಟುಕು ಸಾಹಿತ್ಯದ ಅಧ್ಯಕ್ಷರಾಗಿ ಇದರ ನಿಟ್ಟಿನಲ್ಲಿ ನೀವು ಎಷ್ಟೆಲ್ಲ ಪ್ರಾಮಾಣಿಕವಾದಂಥ ಸೇವೆಯನ್ನು ಸಲ್ಲಿಸಬೇಕು ನೀವು ಸಲ್ಲಿಸಿ ಬಹುಜನರಿಗೆ ಇದು ತಿಳಿಸೋಕೆ ನೀವು ಪ್ರಯತ್ನವನ್ನು ಮಾಡಿದ್ದೀರಿ. ಇದ್ರ ಬಗ್ಗೆ ನೀವು ಕವನವನ್ನು ಒಂದು ಬರೆಯುವಂಥ ನಿಟ್ಟಿನಲ್ಲಿ ಒಂದು ಅಭಿಯಾನವನ್ನು ಕೂಡ ತಾವು ಪ್ರಾರಂಭ ಮಾಡಿದ್ದೀರಿ. ಪ್ರತಿ ಹಂತದಲ್ಲಿ ನಾವು ಏನೆಲ್ಲ ಪ್ರಯತ್ನ ಮಾಡಿ ಅದು ಕೈ ಜೋಡಿಸಿದೆ. ಹಾಗಾಗಿ ಏನಾಗಿದೆ, ನನ್ನ ವಿಚಾರದಲ್ಲಿ ಸುಮಾರು ಜನ ತಮ್ಮ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಇದರಲ್ಲಿ ನಮಗೆ ಭಾಳ ತೃಪ್ತಿ ಇದೆ. ಒಂದು ಪತ್ರಕರ್ತರು ಮತ್ತು ಸಾಹಿತಿಗಳು ಈ ನಂದಿ ಸತ್ಯಾಗ್ರಹವನ್ನು ಹೆಡ್ಲೈನ್ ಆಗಿ ಮಾಡಿಕೊಂಡು ಹೌದು ಪ್ರತಿದಿನನೂ ಕವನಗಳು, ಚುಟುಕುಗಳು, ಕಿರು ಲೇಖನಗಳು ಬರ್ತಾ ಇದ್ದಾವೆ. ಇನ್ನು ಇದು ಕೂಡ ಆಂದೋಲನ ರೀತಿಯಲ್ಲಿ ಎಲ್ಲ ರಾಜ್ಯವನ್ನು ವ್ಯಾಪಿಸಬೇಕಾಗಿದೆ. ಖಂಡಿತ ಸರ್. ಈಗೇನು ನಮ್ಮ ಬಿಜಾಪುರದವ್ರನ್ನ ಭಾಳ ಹೆಮ್ಮೆ ಅದ ಎಲ್ಲ ಪತ್ರಿಕದ ಬಗ್ಗೆ, ಸಾಹಿತಿಗಳ ಬಗ್ಗೆ. ಯಾಕಪ್ಪ ಅಂದ್ರೆ ಇದನ್ನೇ ಮಾದರಿಯಾಗಿ ಇಟ್ಕೊಂಡು ಬೇರೆ ಜಿಲ್ಲೆಯವರು ಮಾಡಿದ್ರು ಅಂತ ತಿಳ್ಕೊಳ್ಳೋಣ. ಕೆಲವು ಈ ದಿನಗಳಲ್ಲಿ ಇದನ್ನು ರಾಜ್ಯಾದ್ಯಂತ ಹರಡಿಸ್ಬೋದು, ವಿಧಾನಸೌಧಕ್ಕೆ ಆರಾಮಾಗಿ ತಲುಪಿಸ್ಬೋದು ಅಂತಂದ್ರೆ. ಯಾಕಂದ್ರೆ ಈ ವಿರೋಧದ ಪ್ರಶ್ನೆನೇ ಇಲ್ಲ. ಹಾಗಾಗಿ ಇಲ್ಲಿ ಅರಿವು ಮೂಡಿಸೋರು ಕೊರತೆ ಅದ. ಯಾಕಪ್ಪ ಅಂದ್ರೆ ಇವರೆಲ್ಲರೂ ಸ್ವಯಂ ಸೇವಕರಾಗೇನೆ ಮಾಡಿದ್ದಲ್ಲ. ಹೌದ್ರಿ, ಇದು ನಿಮ್ಮ ಮನಸ್ಸಿನಾಗ ಬಂದ್ಬಿಟ್ಟಿರೋದು. ಹಾಗಾಗಿ ಇಲ್ಲಿ ಬಿಜಾಪುರದವ್ರಿಗೆ ಇಷ್ಟ ಯಾಕೆ ತೀವ್ರಗತಿಯಲ್ಲಿ ಬಂತು? ಇವತ್ತು JSS ನ್ಯೂಸ್ ಇಲ್ಲೇ ಇದೆ, ಪ್ರತಿಯೊಬ್ಬರಿಗೂ ಅನ್ನೋದು ಋಣ ಇದ್ದೇ. ಈ JSS ನ್ಯೂಸ್ ಅಂತ ಹೇಳಿ ನಾವು ಕೊಡ್ತಾ ಇದೀವಲ್ಲ ಸರ್, ಇದು JSS ಫುಲ್ ಫಾರ್ಮ್ ಏನಪ್ಪಾ ಅಂತಂದ್ರೆ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅಂತ. ಇವ್ರು ನಮ್ಮ ಹಿಂದೆ ಬಿದ್ದು ಬಿಟ್ಟಾರೆ ಒಟ್ಟಿಗೆ. ಎಲ್ಲಿ ಹೋದ್ರು ಇದನ್ನೆಲ್ಲಾನು ನಮ್ಗೆ ಸಾಕಷ್ಟು ಇದನ್ನ ಜನಕ್ಕೆ ತಲುಪಿಸಕ್ಕೆ ಇವರೆಲ್ಲ ಪ್ರಯತ್ನ ಮಾಡಾಕತ್ತಾರೆ. ಯಾಕೆ ಹೇಳಕತ್ತಿದ್ ನಿಮಗೆ? ನಿಮ್ಮ ಹಿಂದೂ ಅದಕ್ಕೆ ಕಾರಣಪ್ಪ ಅಂದ್ರೆ ಸಿದ್ದೇಶ್ವರ ಅಪ್ಪಾರಿ ಅಂತ. ಇವ್ರು ಬಂದು ಇವತ್ತು ಏನು ನಮ್ಮದಿಲ್ಲ ಈ ಇಂಟರ್ವ್ಯೂ ಮಾಡ್ಕೊಳಕತ್ತದ, ಅದಕ್ಕೆ ಕಾರಣ ಅವರೇ. ಹೀಗಾಗಿ ಇಲ್ಲಿವರೆಗೆ ಇದು ಏನೇ ಇದು ಮಾಹಿತಿ ಭಾಳ ಜನಕ್ಕೆ ತಲುಪಬೇಕಾಗಿತ್ತು, ಕೆಲಸ ಆಗಬೇಕಾಗಿತ್ತು ಅಂದರೆ ಮೂಲ ಕಾರಣಕ್ಕೆ ಸಿದ್ದೇಶ್ವರ ಅಪ್ಪಾರ. ಅವರು ಏನಾದರೂ ಹಿಂದೆ ಪ್ರೇರಣಾ ಶಕ್ತಿಯಾಗಿ ಎಲ್ಲರ ಬಳಿ ಒಂದು ಆಧ್ಯಾತ್ಮಿಕ ಬೀಜ ಬಿಟ್ಟು ನಮ್ಮನ್ನು ಮತ್ತೆ ತಯಾರು ಮಾಡಿದ್ದೇ ಇದ್ದರೆ ನಾವು ಕೂಡ ದೂರ ಇರ್ತಿದ್ವಿ. ಖಂಡಿತವಾಗಿಯೂ ಕೂಡ ನಾವು ಇದೇ ಕೆಲಸವನ್ನು ತೀವ್ರಗತಿಯಲ್ಲಿ ಬೇರೆ ಜಿಲ್ಲೆ ಮಾಡೋಕ್ಕಾಗೋದಿಲ್ಲ. ನಾನು ನೋಡಿದ್ದೀನಿ ಇದನ್ನು. ಯಾಕಪ್ಪ ಅಂದರೆ ಇದು ಸಿದ್ದೇಶ್ವರಪ್ಪರ ಪ್ರಭಾವ ಆಗಿರುವಂಥದ್ದು.
ಅದು ಯಾಕಪ್ಪ ಅಂದ್ರೆ ಒಬ್ಬ ಗುರು ಅಂತವ್ರು ಬಂದರು ಅಂತಂದರೆ ಅವ್ರ ಕೆಲಸ ಆಗಲೇಬೇಕು ಭೂಮಿ ಮೇಲೆ. ಅದಕ್ಕೆ ಸಾಕ್ಷಿ ಅಂದರೆ ಇದೆ. ಇವತ್ತು ಅಪ್ಪವ್ರು ಹೋಗಿದ್ದಾರೆ, ಆದರೆ ಇವತ್ತು ಕೆಲಸ ಆಗತ್ತದ. ಅಂದ್ರೆ ಎಲ್ಲ ಜಿಲ್ಲೆಯವರು ಕೂಡ ಈ ನಿಟ್ಟಿನಲ್ಲಿ ಮನಸ್ಸು ಮಾಡಬೇಕು. ಹಾಗಾಗಿ ಇದು ಗುರುಗಳು ಎಲ್ಲರೂ ಪ್ರಯತ್ನ ಮಾಡಿದರು ಅಂತ ತಿಳ್ಕೊಳ್ಳೋಣ. ಅಂದರೆ ಈಗ ಅಪ್ಪವ್ರು ಹೆಂಗೆ ಮಾಡಿದ್ದಾರೆ ಬೇರೆ ಆ ರೀತಿ ಅವ್ರವ್ರು ಕೆಲಸ ಮಾಡಿದ್ದಾರೆ. ಈಗ ಸಾಕಷ್ಟು ನಮ್ಮ ಆಧ್ಯಾತ್ಮಿಕ ಒಂದು ಗುರುಗಳು ಅವ್ರನ್ನೆಲ್ಲ ಒಂದುಗೂಡಿಸಿ ಈ ನಿಟ್ಟಿನಲ್ಲೆಲ್ಲ ಪ್ರಯತ್ನ ಮಾಡೋಣ ಅಂತಂದರೆ ಖಂಡಿತವಾಗಿಯೂ ಕೂಡ ಅಲ್ಲೆಲ್ಲೆಲ್ಲೆಲ್ಲ ಎಲ್ಲರೂ ಏನಾಗ್ತಾರೆ, ಪತ್ರಕರ್ತರು ಮುಂದೆ ಬರ್ತಾರೆ, ಸಾಹಿತಿಗಳು ಮುಂದೆ ಬರ್ತಾರೆ. ಇದನ್ನು ನಾವು ಏನು ಮಾಡ್ಬೋದು ಅಂತಂದರೆ ಬೇರು ಮಟ್ಟದಲ್ಲಿ ಇದನ್ನು ತೀವ್ರಗತಿಯಲ್ಲಿ ಒಯ್ಬೋದು. ಯಾಕಪ್ಪ ಅಂದರೆ ಇದು ಶಿಕ್ಷಣದ ಕೊರತೆ ಇರುವಂಥದ್ದು ಈ ನಿಟ್ಟಿನಲ್ಲಿ. ಮೂಲ ಶಿಕ್ಷಣ ಪ್ರಾರಂಭ ಆಗಬೇಕಾಗಿದ್ದೆ ನಂದಿಯಿಂದ. ಆದರೆ ಇವತ್ತೇನು ಮಾಡಿದ್ದೀವಿ ಅಂತಂದರೆ ಒಂದು ನಾವು MSc ಅಗ್ರಿ ಅಲ್ಲೇ ಇದು ಪೂರ್ಣ ಪ್ರಮಾಣದ ಒಂದು ಶಿಕ್ಷಣ ಇಲ್ಲ. ಅದಕ್ಕಾಗಿ ಏನಾಗಿದೆ, ನಾವು ಮರಳಿ ಏನು ಮಾಡಬೇಕಾಗಿದೆ, ಇದ್ರ ಬಗ್ಗೆ ನಾವು ತಿಳಿಸ್ಬೇಕಾಗಿದೆ ಸಮಾಜಕ್ಕೆ. ಈಗ ಸರ್ಕಾರಕ್ಕೆ ಒಂದು ಒತ್ತಾಯ ಅನ್ನೋದಕ್ಕಿಂತ ನಿವೇದನೆ ನಿವೇದನೆ 1,000 ರೂಪಾಯಿಗಳನ್ನು ತಾವು ಕೇಳ್ತಾ ಇದ್ದೀವಿ. ಹೌದು ಸರ್, ಹೌದು. ರೈತರ ದೇಶ, ರೈತರ ನಾಡು, ಕರುನಾಡು ಅಂದರೆ ರೈತರಿಂದ ತುಂಬಿ ತುಳುಕ್ತಾ ಇದೆ. ಸರ್ಕಾರಕ್ಕೆ 11,000 ರೂಪಾಯಿಗಳನ್ನು ಪ್ರತಿಯೊಬ್ಬ ರೈತನಿಗೂ ಕೊಡಲಿಕ್ಕೆ ಸಾಧ್ಯವಿದೆಯಾ? ಇದ್ದರೆ ಅದು ಹೇಗೆ ಅಂತಕ್ಕಂಥ ಏನಾದರೂ ಚಿಂತನೆ ತಪ್ಪ? ಓಕೆ ಸರ್, ಒಳ್ಳೆಯದು. ಇಲ್ಲೇನಿದೆ, ಯಾಕೆ ಕೊಡಬೇಕು ಮೊದಲೇ ಪ್ರಶ್ನೆ. ಯಾಕೆ ಕೊಡಬೇಕು? ನೀವು ಏನೇ ಕೊಡ ಯಾಕೆ ಕೊಡಬೇಕು? ಯಾಕೆ ಕೊಡಬೇಕು ಮತ್ತು ಅದು ನಿಖರತೆ ಇರಬೇಕು. ನಿಖರತೆ ಇರಬೇಕು. ಯಾಕಪ್ಪ ಅಂದ್ರೆ ನಾವು ಇವತ್ತು ವಿಜ್ಞಾನ ಯುಗದಲ್ಲಿದ್ದೀವಿ. ನಾವು ವಿಜ್ಞಾನವನ್ನು ಕಡೆಗಣಿಸಿ ನಾ ಏನೋ ಕೊಡ್ತೀನಿ ಅಂದ್ರೆ ಆಗೋದಿಲ್ಲ. ಅದು ಕೊಟ್ಟರು ಕೂಡ ಹೊಳ್ಳಿ ನಮಗೆ ಪರಿಣಾಮ ಬೀರ್ತದೆ, ದುಷ್ಪರಿಣಾಮ ಬೀರ್ತದೆ ನಮ್ಮ ಮೇಲೆ. ಹಾಗಾಗಿ ನಿಖರವಾಗಿ ನೀವು ವಿಜ್ಞಾನಗಳನ್ನು ಅವಲಂಬಿಸಿ, ಅವರಲ್ಲಿ ಶಕ್ತಿ ಬೇಕು. ಅದು ಏನನ್ನೋದು ಅರ್ಥಕೊಂಡು ನೀಡಿದ್ರಿ ಅಂತ ತಿಳ್ಕೊಳ್ಳೋಣ. ಅವ ಪಡೆದವಂಗೂ ಅನುಕೂಲ, ನೀಡಿದವಂಗೂ ಅವನ ಹೆಸರು ಅಜರಾಮರಾಗಿ ಉಳಿತದೆ. ಹಾಗಾಗಿ ನಾವು ಇಬ್ಬರಿಗೆ ನಾವು ಹೇಳ್ತಾ ಇರುವಂಥದ್ದು. ಹಾಗಾಗಿ ನಾವು ಇವತ್ತು ಜೋಡೆತ್ತಿನ ಕೃಷಿಕರಿಗೆ ನಾವು ಏನು 11,000 ರೂಪಾಯಿ ಕೇಳ್ತಾ ಇದ್ದೀವಿ. ಹೌದು ಸರ್, ಜೋಡೆತ್ತಿನ ಕೃಷಿಕರಿಗೆ ಕೇಳ್ತಾ ಇದ್ದೀವಿ. ನೀವು ಹಾಗೆ ಕೊಡಬೇಡ, ಹಾಗೆ ಕೊಡಬೇಡ್ರಿ ನೀವು. ಇದು ನಿಖರವಾಗಿ ವಿಜ್ಞಾನಿಗಳನ್ನು ಮುಂದಿಟ್ಕೊಂಡೇ ಕೊಡ್ರಿ. ಯಾಕೆ ಕೊಡಬೇಕು ಅನ್ನುವಂಥ ತಿಳ್ಕೊಂಡು ಕೊಡ್ರಿ ಅನ್ನೋದು. ಎಷ್ಟು ಸಂಖ್ಯೆ ಅದ ಇವತ್ತಿನ ದಿವಸನಲ್ಲಿ, ಎಷ್ಟು ಅವಶ್ಯಕತೆ ಅದ ಅವ್ರದ್ದು ಇವತ್ತು ಭೂಮಿ ಮೇಲೆ, ಒಂದನೇದಿದು. ಮತ್ತು ಅವ್ರು ಏನು ಸಮಾಜಕ್ಕೆ ಕೊಡುಗೆಯನ್ನು ನೀಡ್ತಾರೆ ಮತ್ತು ಅವ್ರು ಏನು ಶ್ರಮ ಇದೆ ಇವತ್ತಿನ ದಿವಸ, ಇವೆಲ್ಲವನ್ನು ಪರಿಗಣಿಸಿ ಏನು ಮಾಡಿರಿ, ಅವನಿಗೆ ಜೋಡೆತ್ತಿನ ಕೃಷಿಕರಿಗೆ 11,000 ರೂಪಾಯಿ ನೀಡ್ರಿ ಅನ್ನುವಂಥದ್ದು. ಹಾಗಾಗಿ ನಾವು 11,000 ರೂಪಾಯಿ ಯಾಕೆ ತಂದ್ವಿ ಮುನ್ನೆಲೆಗೆ, ಯಾಕೆ ತಂದ್ವಿ ಅಂತಂದ್ರೆ 11 ರೀತಿಯ ಪ್ರಮುಖ ಕೊಡುಗೆಗಳನ್ನು ನಾವು ನೀಡ್ತಾ ಇರ್ತಾನೆ ಅಂತ. 11 ರೀತಿಯ ಪ್ರಮುಖ ಕೊಡುಗೆಗಳನ್ನು ಸಮಾಜಕ್ಕೆ ನೀಡ್ತಾ ಇರ್ತಾನೆ. ಇಡೀ ಸಮಾಜಕ್ಕೆ ಅವನಿಗೆ ಗೊತ್ತಿಲ್ಲ, ರೈತನಿಗೆ ಗೊತ್ತಿಲ್ಲ. ಹಾಗಾಗಿ ನಾವು ಅವನಿಗೆ ಗೊತ್ತಿಲ್ಲ, ಅವ್ನು ನಮ್ಗೆ ಗೊತ್ತಾಯ್ತು. ಆ ಕಾರಣಕ್ಕಾಗಿ ಅವ್ನು ಪಾದ ಪೂಜೆ ಮಾಡಿ ನಾವು ನಂದಿ ಕೂಗು ಮಾಡಿದೆ. ಪಾದ ಪೂಜೆ ಮಾಡಬೇಕಾಗಿತ್ತಂದ್ರೆ ಅರಿವಿನಿಂದನೇ ಮಾಡಿದ್ವಿ. ಅದು ಕೃಷಿ ಪದವೀಧರ ಮಾಡಿರೋದು. ಕೃಷಿ ಪದವೀಧರ ನಾವು ರಿಟೈರ್ಡ್ ಆದಂಥ ಕೃಷಿ ಪದವೀಧರಿಗೆ ಕೇಳಿದ್ವಿ, ಮಾಡೋಣ್ರಿ ಅಂತ. ಖುಷಿಯಿಂದ ಬಂದ್ಬಿಟ್ರು. ನಮಗೇನೋ ಮನಸ್ಸಿನಾಗ ಬಂದಿತ್ತು, ಇವ್ರು ಏನು ಅನ್ಕೋತಾರೆ ಅಂತೇಳಿ. ಆದ್ರೆ ಅಷ್ಟೇ ಖುಷಿಯಿಂದ ಬಂದು ಮಾಡೋದು ಎಂಥದ್ದು ಅದ್ಭುತ ಅಂತ. ಅದಕ್ಕೂ ಪ್ರೇರಣೆ ಮತ್ತು ಸಿದ್ದೇಶ್ವರಪ್ಪರೇ ಗುರುವಿನ ಅವಲಂಬಿಸಿ ಬಂದಿದ್ದವ್ರು. ನಿಜವಾದ ಕೃಷಿ ಪದವೀಧರು, ನಿಜವಾದ ಕೃಷಿ ಪದವೀಧರ ಅಂತ ಸರ್. ರೈತನ ಪಾದ ಪೂಜೆ ಮಾಡೋದು ಮನಸಾರೆ ಖಂಡಿತ ಅರ್ಪಿಸಿ ಮಾಡೋದನ್ನು ಸಾಮಾನ್ಯ. ಹೌದು ಸರ್, ಇದು ಏನಾದರೂ ನಾಶ ಆಯಿತು, ಇದಿಷ್ಟು ಕಳ್ಕೊಂಡಿವಿ ಅಂದರೆ ಮೊದಲು ಇದಕ್ಕೆ ಅಪರಾಧಕ್ಕೆ ಗುರಿ ಆಗೋರು ಯಾರು ಹೇಳ್ರಿ? ಕೃಷಿ ಪದವೀಧರ. ಕೃಷಿ ವಿಶ್ವವಿದ್ಯಾಲಯನೇ ಗುರಿ ಆಗ್ತದೆ. ಅದನ್ನು ತಡಿಬೇಕಾಗಿತ್ತು ಅಂತಂದ್ರೆ ನಾವು ಮೊದಲ ಹಂತದಲ್ಲಿ ಕೃಷಿ ಪದವೀಧರ ಮುಂದೆ ಬಂದು ಪ್ರಯತ್ನ ಮಾಡಬೇಕಾಗಿದೆ ಅಂತ. ಆ ನಿಟ್ಟಿನಲ್ಲಿ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ವಿಜಯಪುರ ಜಿಲ್ಲೆಯ ಕೃಷಿ ಪದವೀಧರು ಈಗಾಗಲೇ ಏನು ಮಾಡಿದ್ದಾರೆ, ಹೊತ್ಕೊಂಡಿದ್ದಾರೆ, ಮುಂದೆ ಬಂದಿದೆ. ನಮ್ಮ ಜೋಡಿ ಇವತ್ತು ಹಗಲು ರಾತ್ರಿ ಇರುವಂಥವ್ರು ಬಸವರಾಜ್ ಕೋನರೆಡ್ಡಿ ಸರ್ ಅಂತಿದ್ದಾರೆ. ಈಗ ಸುಮಾರು ಜನ ಇದ್ದಾರೆ ಅಂತಂದರೆ ಅವ್ರವ್ರ ನಿಟ್ಟಿನಲ್ಲಿ ಎಲ್ಲಿ ಸಾಧ್ಯತೆ ಇದೆ ಅದಕ್ಕೆಲ್ಲನೂ ಕೂಡ ಏನು ಮಾಡ್ತಾ ಇದ್ದಾರೆ, ಕೊಡುಗೆಯನ್ನು ಅವರು ನೀಡ್ತಾ ಇದ್ದಾರೆ. ಹಾಗಾಗಿ ನೀವು ಕೇಳಿದಂಥ ಪ್ರಶ್ನೆಗೆ ಏನಪ್ಪ ಅಂತಂದರೆ ಇದು ತೀವ್ರತೆ ಅದನ್ನು ನಮಗೆ ತಿಳಿದದ. ಹಾಗಾಗಿ ಇದು 11 ರೀತಿಯ ಕೊಡುಗೆಯನ್ನು ಸಮಾಜಕ್ಕೆ ಒಬ್ಬ ಜೋಡೆತ್ತಿನ ಕೃಷಿಕ ನೀಡ್ತಾ ಇರ್ತಾನೆ. ನೀವು ವೈಜ್ಞಾನಿಕವಾಗಿ ನೋಡಿದರೆ ಮಣ್ಣು ಉಳಿಸೋವ ಯಾರು ಅಂತಂದರೆ ಜೋಡೆತ್ತಿನ ಕೃಷಿಕ ಆಗಿರ್ತಾನೆ. ಅವ್ನು ಮಣ್ಣು ಚೆಕ್ ಮಾಡೋಣ. ನೀರು ಉಳಿಸೋವ ಯಾರು ಅಂತಂದರೆ ಮಣ್ಣಿನಲ್ಲಿ ತೇವಾಂಶದ ಎಷ್ಟು ಕೆಪಾಸಿಟಿ ಇದೆ, ನೀರು ಹಿಡ್ಕೊಳ್ಳೋಂಥ ಸಾಮರ್ಥ್ಯ ಅಂತ ನೋಡಿದರೆ ಅವ್ನ ಮಣ್ಣಲ್ಲಿ ಹೆಚ್ಚಿಗೆ ಇರ್ತದೆ. ಅದು ಹೆಚ್ಚಿಗೆ ಇತ್ತು ಎಲ್ಲ ಮಣ್ಣಿನಲ್ಲಿ ಅಂತಂದ್ರೆ ಹಳ್ಳ ಹರಿತಾವೆ. ಇವತ್ತು ಹಳ್ಳ ಹರಿಯಾಕತ್ತಿಲ್ಲ. ಹಳ್ಳ ಹರಿದೇ ಇರೋದಕ್ಕೆ ಮೂಲ ಕಾರಣ ಅಂದರೆ ನಂದಿ ನಾಶ ಆಗಿರೋದು. ನಂದಿ ಕೃಷಿಕ ಬಂದ ಹೆಚ್ಚಿಗೆ ಅದು ಅಂತಂದರೆ ಹಳ್ಳಗಳು ಮತ್ತೆ ಜೀವಂತ ಆಗ್ತಾವೆ. ಇವತ್ತು ನಾವು ಎಲ್ಲಿ ಕೂತಿದ್ದೀವಿ, ಬಸವೇಶ್ವರ ದೇವಸ್ಥಾನದಲ್ಲಿ, ಮೂಲ ನಂದೀಶ್ವರನ ದೇವಸ್ಥಾನ ಕೂತಿದ್ದೀವಿ. ನೀವು ನೀರು ನೋಡಿರ್ತಿಲ್ಲ, ಕಲ್ಯಾಣಿ ಅದ, ಇವತ್ತು ಒಣಗಿ ಹೋಗ್ಯದ. ಓಕೆ, ಅಲ್ಲಿ ಇದ್ರೂ ಸ್ವಲ್ಪ ಕಲುಷಿತ ನೀರದ. ಯಾಕಾಯ್ತು ಹಿಂಗೆ? ನಾವು ಗುಡ್ಯಾನ್ ಬರೀ ನಂದೀಶ್ವರನಿಗೆ ಪೂಜೆ ಮಾಡಿದೇವಿ, ಆದರೆ ವಾಸ್ತವದಲ್ಲಿ ಏನು ಉಳಿಸ್ಬೇಕು ಅನ್ನುವಂಥದ್ದು ತಿಳ್ಕೊಳ್ಳಿಲ್ಲ, ಅರಿವಿನ ಕೊರತೆ ಏನು ಅಂತದ್ದು. ಹಾಗಾಗಿ ಮತ್ತೆ ನಾವೇನಾದರೂ ರೈತರ ಮನೆಯಲ್ಲಿ ಈ ಜೋಡೆತ್ತಿನ ಕೃಷಿ ಇದು ಜೋಡೆತ್ತುಗಳು ಹೆಚ್ಚಿಗೆ ಆಯಿತು ಅಂತಂದರೆ ಮತ್ತೆ ಹರಿದೇ ಇರುವಂಥ ಹಳ್ಳಗಳು ಹೆಚ್ಚಾವ. ಇವತ್ತು ಬತ್ತಿ ಹೋದಂಥ ಕಲ್ಯಾಣಿಗಳು ಮತ್ತೆ ತುಂಬ್ತಾವೆ. ಮೂಲದಲ್ಲಿ ವಿಜ್ಞಾನ ಇರುವಂಥದ್ದು, ಆಳವಾದಂಥದ್ದು.
ಅದೆಲ್ಲ ಇನ್ನೂ ನಿಮಗೆ ವಿವರಿಸಿ ಹೇಳಬೇಕು. ಅದು ಒಂದು ಟಾಪಿಕ್ ಆಗುತ್ತೆ, ಅದನ್ನು ಹೇಳ್ಕೊತ ಹೋದ್ರೆ ಇದು ಸರಿ. ಮತ್ತು ಗುಣಮಟ್ಟದ ಆಹಾರ, ಅವನ ಮಣ್ಣಿನಲ್ಲಿ ಸತ್ವ ಇದ್ರೇ ಆಹಾರದಲ್ಲಿ ಗುಣಮಟ್ಟ ಬರ್ತದೆ. ಹಾಗಾಗಿ ಇವತ್ತು ಅದನ್ನು ಉಳಿಸೋನು ಅವನೇ, ಅದಕ್ಕೊಂದು 1000 ರೂಪಾಯಿ ಕೊಡ್ರಿ. ಅದೇ ರೀತಿ ಬಹುಬೆಳೆ ಪದ್ಧತಿ ಉಳಿಸೋ ಅವನೇ, ಅದಕ್ಕೊಂದು 1000 ರೂಪಾಯಿ ಅವನಿಗೆ ಕೊಡ್ರಿ. ಅದೇ ರೀತಿ ದೇಶಿ ಆಕಳು ಉಳಿಸೋ ಅವನೇ, ಅದಕ್ಕೊಂದು 1000 ರೂಪಾಯಿ ಕೊಡ್ರಿ. ಸಂಸ್ಕೃತಿ ಉಳಿಸಿ ಬೆಳೆಸೋ ಅವನೇ, ಅದಕ್ಕೊಂದು 1000 ರೂಪಾಯಿ ಕೊಡ್ರಿ. ಕುಟುಂಬ ವ್ಯವಸ್ಥೆ ಉಳಿಸೋ ಅದಕ್ಕಾಗಿ 1000 ರೂಪಾಯಿ ಕೊಡ್ರಿ. ಮತ್ತು ಗ್ರಾಮದಲ್ಲಿ ಇತರಿಗೆ ಉದ್ಯೋಗ ದೊರಕಿಸ್ಕೊಡೋನು ಕೂಡ ಅವನೇ. ಬಡಿಗರು, ಕುಂಬಾರ, ಚಮಾರ್ ಎಲ್ಲರೂ ಉದ್ಯೋಗ ಅವನ ಮ್ಯಾಗ ನಿಂತಿರೋದು. ಹಾಗಾಗಿ ಉದ್ಯೋಗ ಕೊಡೋ ಅದನ್ನು, ಅದಕ್ಕಾಗಿ 1000 ರೂಪಾಯಿ ಕೊಡ್ರಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತೇನು ಭಾರತ ದೇಶ ನಿರ್ಮಾಣ ಆಗಿದೆಯೋ ಅದಕ್ಕೆ ಮೂಲ ಸೂತ್ರಧಾರಿ ಅಪ್ಪ ಅಂತ ಜೋಡೆತಿನ ಕೃಷಿಕ ನಾಶ ಆದ ಅಂತಂದರೆ ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆನೂ ನಾಶ ಆಗ್ತಾ ಇದೆ ಅಂತ ಅರ್ಥ. ಇದು ವಿಜ್ಞಾನ ಅದ ಸರ್ ಅಂತಂದ್ರೆ. ಯಾಕಂದ್ರೆ ಕೂಡಿ ಬಾಳುವಂಥದ್ದು, ಈ ಅರಿವು ಜ್ಞಾನ ಎಲ್ಲನೂ ಬಂದಿದ್ದೇನೆ ಈ ನಂದಿನ ಸಂಪತ್ತು ನಾಶ ಆಯಿತು ಅಂತಂದರೆ ಸಮಾಜದಲ್ಲಿ ಈ ವಿಕೃತಿ ಜಾಸ್ತಿ ಆಗ್ತಾ ಹೋಗ್ತದೆ. ವಿಕೃತವಾದಂಥ ಒಂದು ಸಮಾಜದಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳ್ಕೋ ಸಾಧ್ಯತೆ ಇದೆ. ಭೂಮಿನ ಕಲುಷಿತ ಆಗಿಂದ ಯಾರು ಎಲ್ಲಿ ಪ್ರಜಾಪ್ರಭುತ್ವ ಏನು, ಅದಕ್ಕೇನು ಅರ್ಥ ಇರ್ತದೆ ಅನ್ನೋ ಅಂತ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸುವಂಥ ಒಬ್ಬ ರೈತರಿಗೆ ನೀವು 1000 ರೂಪಾಯಿ ಕೊಡೋದಿಲ್ಲ. ಮುಂದೆ ಬಂದು ಎಲ್ಲ ಧರ್ಮಗಳನ್ನು ಉಳಿಸೋ ಅವನೇ. ಹಾಗಾಗಿ ಅದಕ್ಕೊಂದು 1000 ರೂಪಾಯಿ. ನಾವು 11 ನಾವೇನು ಮಾಡಿದ್ದೀವಿ ಅಂತ ಪ್ರಮುಖವಾದಂಥದ್ದು. ಮತ್ತು ಅದಕ್ಕೆ ಒಳಗಡೆ ಹೋದ್ರೆ ಭಾಳ ಇದಾವೆ ಅವ್ನ ಕೊಡುಗೆ. ಇವೆಲ್ಲ ಹಿಂದ್ಗಡೆ ಮತ್ತೆ ಭಾಳಷ್ಟು ಕೊಡುಗೆಗಳು ಬರ್ತಾವೆ, ಸಾವಿರಾರು ಕೊಡುಗೆಗಳು ಆಗ್ತಾವೆ ಸಮಾಜಕ್ಕೆ ನೀಡುವಂಥದ್ದು. ಅದಕ್ಕಾಗಿ ಬಸವಣ್ಣವ್ರು ಏನು ಮಾಡಿದ್ದಾರೆ, 12ನೇ ಶತಮಾನದಾಗ ಜೋಡೆತ್ತು ಕಟ್ಟಿದ ರೈತನ ಮನೆಗೆ ಒಬ್ಬ ಸಂತ ಹೋಗಿ ಪೂಜೆ ಮಾಡ್ಕೊಂಡು ಬಂದರೆ ಸಂತನ ಜೀವನ ಪಾವನ ಆಗ್ತದೆ ಅನ್ನುವಂಥದ್ದು. ಯಾಕೆ ಹೇಳಿದ್ದಾರೆ ಅಂದ್ರೆ ಇದೇ ಕಾರಣಕ್ಕಾಗಿ. ಸಮಾಜಕ್ಕೆ ಇಷ್ಟೆಲ್ಲ ಕೊಡುಗೆ ನೀಡುವಂಥ ಒಬ್ಬ ರೈತನ ಮನೆಗೆ ಹೋದ್ರೆ ಪಾವನ ಆಗೇ ಆಗ್ತದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇವೆಲ್ಲವನ್ನು ಪರಿಗಣಿಸಿ ನೀವೇನು ಮಾಡಬೇಕಪ್ಪ ಅಂದ್ರೆ ಜೋಡೆತ್ತು ಕಟ್ಟಿದಂಥ ರೈತನಿಗೆ 11,000 ರೂಪಾಯಿ ಕೊಡಬೇಕು ಅನ್ನುವಂಥ. ಮತ್ತು ಕೊಡೋಕೆ ಸಾಧ್ಯತೆ ಅಂತ ಪ್ರಶ್ನೆ ನಿಮಗೆ ಬಂದಿರೋದು. ರೋಹಿತ್ ಸರ್, ಇವತ್ತು ನೋಡ್ರಿ, ನಮ್ಮ ಒಂದು ಅಂದಾಜಿನ ಪ್ರಕಾರ ಇದು ನಿಖರವಾದಂಥ ಒಂದು ಏನು ಅಂಕಿ ಸಂಖ್ಯೆಗಳಿಲ್ಲ ನಾನು ನೋಡಿದ ಪ್ರಕಾರ. ಹಾಗಾಗಿ ಇವತ್ತು ಪ್ರತಿ ಗ್ರಾಮಗಳಲ್ಲಿನೂ ಕೂಡ ಒಂದು ನಾವು ನೋಡಿದಾಗ ಒಂದು 5 ಅದಾವೆ, 10 ಅದಾವೆ, ಒಂದು ಕಡೆ 50 ಇದ್ದಾವೆ, ಒಂದೊಂದು ಕಡೆ 100 ಇದ್ದಾವೆ. ಈ ರೀತಿ ನಾವು ಎವರೇಜ್ ಒಂದು 40ರಿಂದ 50 ಅದಾವೆ ಎಲ್ಲನೂ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಗ್ರಾಮಗಳಲ್ಲಿ ಅಂತ ತಿಳ್ಕೊಳ್ಳೋಣ. ನಮ್ಮ ಕರ್ನಾಟಕದಲ್ಲಿ 27,000 ಹಳ್ಳಿಗಳಿದಾವೆ. ಅದರಲ್ಲಿ ಒಂದು 25,000 ಅದಾವ ಅಂತ ತಿಳ್ಕೊಂಡು 40 ಅಥವಾ 50. ಹಾಗಿದ್ರೆ ಇದೆಲ್ಲ ಕೂಡಿ ಒಂದು 10 ಲಕ್ಷ ಜನ ಆಗ್ತಾರೆ ರೈತರು. ಜೋಡೆತ್ತು ಕಟ್ಟಿದಂಥ ರೈತರು ಒಂದು 10 ಲಕ್ಷ ಆಗ್ತಾರೆ ತಿಳ್ಕೊಳ್ಳೋಣ. ನಮ್ಮ ಅಂದಾಜು, ನಮ್ಮ ಲೆಕ್ಕಕ್ಕೆ. ಅವ್ರೆಲ್ಲರಿಗೆ ನಿಖರ ಅಂಕಿ ಸಂಖ್ಯೆ ಅಲ್ಲ ಸರ್. ನಮಗೆ ಇಲ್ಲಿ ನಾವೇನೋ ಇಲ್ಲಿ ಗ್ರಾಮಗಳಲ್ಲಿ ಕೆಲಸ ಮಾಡಿದ್ದೀವಿ, ಅದರ ಆಧಾರಿತವಾಗಿ ಮಾಡಿರುವಂಥದ್ದು ನಿಖರವಾದಂಥ ಮಾಹಿತಿಯನ್ನು ಇದಕ್ಕಲ್ಲಿ ಹಾಕಬೇಕಾಗಿದೆ. ಇವತ್ತು ಅವ್ರಿಗೆಲ್ಲರಿಗೆ ಕೊಟ್ಟರು ಕೂಡ ಇದು ಮ್ಯಾಕ್ಸಿಮಮ್ ನಾನು ಹೇಳ್ತಾ ಇರೋದು ಒಂದು 13ರಿಂದ ಒಂದು 15,000 ಕೋಟಿ, 13ರಿಂದ 15,000 ಕೋಟಿ ಆಗ್ತದೆ. ಓಕೆ, 13ರಿಂದ 15,000 ಕೋಟಿ ಇದು ಕೊಡೋದು ದೊಡ್ಡ ಮಾತು ಅಲ್ವೇ ಅಲ್ಲ, ಅಸಾಧ್ಯ ಅಲ್ವೇ ಅಲ್ಲ ಅನ್ನುವಂಥದ್ದು. ಎದರಿಂದ ಅಲ್ಲ ಸರ್, ಒಟ್ಟಾರೆ ಒಂದು ವರ್ಷಕ್ಕಿದು. ಹಾಂ, ಪ್ರತಿ ತಿಂಗಳು ಅಂತಂದ್ರೆ ತಿಳ್ಕೊಳ್ರಿ 1,300, 1,400 ಕೋಟಿ ಹಿಂಗೆ ಆಗ್ತದೆ. 1,200 ಹಿಂಗೇನೋ ಆಗ್ತದೆ. ಹಾಗಾಗಿ ಒಟ್ಟಾರೆ 15,000 ಕೋಟಿ ಅಂತ ತಿಳ್ಕೊಳ್ಳೋ ಮ್ಯಾಕ್ಸಿಮಮ್. ಹಾಗಾಗಿ ನಾವು ಇಲ್ಲಿವರೆಗೆ ನೋಡಿದ್ದೀವಲ್ಲ ಈ ಸದ್ಯ ಗ್ಯಾರಂಟಿ ಯೋಜನೆ 52,000 ಕೋಟಿಗಳನ್ನು ಕೊಡ್ತಾ ಇದೆ. 52,000 ಕೋಟಿಗಳನ್ನು ಕರ್ನಾಟಕದಲ್ಲಿ ಏನು ಮಾಡ್ತಾರೆ, ಅದಕ್ಕಾಗಿ ಗ್ಯಾರಂಟಿಗಳಿಗಾಗಿ ಕೊಡ್ತಾರೆ. 5 ಗ್ಯಾರಂಟಿಗಳಿಗಾಗಿ. ಹಾಗಾಗಿ ಅವ್ರಿಗೆಲ್ಲನೂ ಕೊಡ್ತಾರೆ ಅಂದ ಹೊತ್ನ್ಯಾಗ 52,000 ಕೋಟಿ ಕೊಡೋ ಹೊತ್ನ್ಯಾಗ ಇಷ್ಟೆಲ್ಲ ಇಡೀ ಸಮಾಜನೇ ಅವ್ರ ಮ್ಯಾಗ ನಿಂತದ. ಭವಿಷ್ಯ ಅವ್ರ ಭವಿಷ್ಯ, ಕೊಡೋರ ಭವಿಷ್ಯ ಮತ್ತು ಇಲ್ಲಿ ಎಲ್ಲರೂ ತಗೊಳ್ಳೋರ ಭವಿಷ್ಯ, ಎಲ್ಲರ ಭವಿಷ್ಯನೂ ನಿಂತದ. ಮತ್ತು ಅವನಿಗೆ ಕೊಡೋಕೆ ಏನು ದೊಡ್ಡದು ಅಂತ ನಾನು 15,000 ಕೋಟಿ ಅವ್ನಿಗೆ ಮೀಸಲಿಡ್ಬೋದಲ್ಲ. ಹೌದು ಸರ್, ನಾನು ಹೇಳಕ್ಕೆ ಪ್ರಾಕ್ಟಿಕಲ್ ಅದಲ್ಲ ನಾನು ಹೇಳ್ತಾ ಇರೋದು. ಇನ್ನೊಂದು ಆ 52,000 ಕೋಟಿ ಏನು ವ್ಯಯ ಮಾಡ್ತಾ ಇದ್ದಾರೋ ಅದ್ರ ಪರಿಣಾಮ ಏನಾಗ್ತದೆ ಇದೇ ರೀತಿ 10 ವರ್ಷ ಕೊಡ್ತಾ ಹೋದರೆ. ಇದು ಸಂಶೋಧನಾ ಸಂಸ್ಥೆಗಳಿದಾವೆ, ಅದರ ಮುಖಾಂತರ ತಿಳ್ಕೊಳ್ಳೋಣ. ವಿಜ್ಞಾನಿಗಳ ಅದ್ರ ಬಗ್ಗೆ ಸ್ಟಡಿ ಮಾಡಲಿ, ನಿಖರವಾದ ಹೇಳಿ. ನಾವು ಕೃಷಿ ಪದವಿ ಇರೋದಿಲ್ಲ, ನಾವು ತಿಳ್ಕೊತೀವಲ್ಲ ನಾವು ಇದು ಸರಿ ಅದೋ ತಪ್ಪು ಇಲ್ಲ, ಸರಿ ಅದೋ ತಪ್ಪು ಅದೊಂದಂತ. ಹೌದಾ ನಾವು ಹೇಳ್ತೇವೆ. ಹಾಗಾಗಿ ಇದು ವೈಜ್ಞಾನ ಏನು ಇವತ್ತು ಸಂಶೋಧನಾ ಸಂಸ್ಥೆಗಳಿದಾವೆ, ಇದ್ರ ಪರಿಣಾಮ ಏನಾಗ್ತದೆ. ನಾವು 15,000 ಕೇಳ್ತಾ ಇದ್ವಿ ಕೋಟಿ, 15,000 ಕೋಟಿ. ಆ ರೀತಿ ಏನಾದರೂ ಕೊಟ್ಟಿದ್ದೆ ಆದ್ರೆ ಏನು ಪರಿಣಾಮ ಆಗ್ತದಪ್ಪ ಸಮಾಜದ ಮೇಲೆ? 10 ಪಟ್ಟು ನಂದಿ ಸಂಪತ್ತು ಹೆಚ್ಚಿಗೆ ಆಗ್ತದೆ. ಅವ ಮುಂದೆ ಹೋಗಿ ಇವರೇ ಅವ್ರಿಗೆ ಕೊಡಂಗೆ ಹಾಕಾರೆ ಸರ್ಕಾರಕ್ಕೆ, ಖಂಡಿತವಾಗಿ ಹಾಗೆ ಆಗ್ತದೆ. ಇಲ್ಲಿ ಸರ್ ಅವ್ರ ಮನೆಗೆ ಏನಾಗ್ತದೆ ಅಂತಂದರೆ ಒಂದು ಹಾಲು ಮೊಸರು ಹೆಚ್ಚಾಗ್ತದೆ, ಮುಂದೆ ತುಪ್ಪ ಬೆಣ್ಣೆ ಹೆಚ್ಚಿಗೆ ಹಾಕೋದು, ಮತ್ತು ಡೈರಿಗಳು ಹೆಚ್ಚಾಗ್ತಾವೆ. ಮತ್ತೇನಾಗ್ತದೆ ಏನಪ್ಪ ಅಂದರೆ
ಇವರು ಜನಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಗುಣಮಟ್ಟದ ಆಹಾರ ಎಲ್ಲನೂ ಬಂದ ಹೊತ್ನ್ಯಾಗ, ಗುಣಮಟ್ಟದ ವಾತಾವರಣ ಇದ್ದ ಹೊತ್ನ್ಯಾಗ ಇವತ್ತೇನು ಆರೋಗ್ಯದಿಂದ ಇವತ್ತು ಆರೋಗ್ಯನೇ ಇವತ್ತೇನಾಗಿದೆ ಅಂತಂದರೆ ಎಲ್ಲರೂ ಹದಗೆಡ್ತಾ ಇರುವಂಥದ್ದು ಸಮಾಜದಲ್ಲಿ. ಅದೇ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಮತ್ತು ಇದು ಆರೋಗ್ಯದಲ್ಲಿ ಸುಧಾರಣೆ ಬರ್ತದೆ. ಅದರಿಂದ ಎಷ್ಟು ಉಳಿಸ್ಬೋದು ಅನ್ನೋಂಥದ್ದು ನಾವು ನಿಟ್ಟಿನಲ್ಲಿ, ಇದು ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ. ನೀವು ಎಲ್ಲ ಆಯಾಮದಲ್ಲಿ ನೋಡಿದರೆ ಆಗುವಂಥ ಲಾಭವನ್ನು ಊಹೆ ಮಾಡೋಕ್ಕಾಗೋದಿಲ್ಲ. ಈಗೇನಾದರೂ ನಮ್ಮ ಈ ಆಳುವಂಥ ಒಂದು ನಾಯಕರು ಮತ್ತು ನಮ್ಮ ಗುರುಗಳು ಎಲ್ಲರೂ ಕೂಡ ಚಿಂತನೆ ಮಾಡಿ ಈ ರೀತಿ ಯೋಜನೆ ತಂದಿದ್ದೇ ಆಯ್ತಂದರೆ ಈ ಭಾರತ ದೇಶ ಕೆಲವೇ ವರ್ಷಗಳ ವಿಶ್ವಗುರು ಆಗಿಬಿಡ್ತದೆ. ವಿಶ್ವಗುರು ಆಗಕ್ಕೆ ಸೂತ್ರ ಎಲ್ಲಿದಪ್ಪ ಅಂದ್ರೆ ನಂದಿ ಮ್ಯಾಗ ನಿಂತಿರೋದು. ಆದ್ರೆ ಅದು ನಮಗೆ ಕಾಣ್ತಾ ಇಲ್ಲ. ಕಾಣೋಕ್ಕೆ ಸಿದ್ದೇಶ್ವರಪ್ಪರು ಮೊದಲ ಹಂತದಲ್ಲಿ ಇದನ್ನು ಹೊರಗೆ ತಂದು ಇಟ್ಟಿದ್ದಾರೆ ಅಷ್ಟೇ ಸರ್, ನಾನು ಕಂಡಿರೋದು. ಒಳ್ಳೆಯದು. ಈಗ ಇದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಸತ್ಯಾಗ್ರಹಕ್ಕೆ ನೌಕರರ ವರ್ಗ ಅಂತ ಒಂದು ಭಾಳ ವಿಸ್ತೃತವಾದಂಥ ವರ್ಗ ಇದೆ ರಾಜ್ಯದಲ್ಲಿ. ಅವ್ರು ಯಾವ ರೀತಿ ತೊಡಗಿಸ್ಕೊಳ್ಬೇಕಂತಿರ್ತಾರೆ? ಈಗಾಗಲೇ ನಾವು ನೋಡಿದ ಹಾಗೆ ಸರ್, ನಾನು ಕೃಷಿ ಇಲಾಖೆಯಲ್ಲಿ ಇವತ್ತೇನಾದರೂ ಇದು ಒಂದು ಹಂತಕ್ಕೆ ಇದು ಮುಂದೆ ಬರಬೇಕಾಗಿತ್ತು ಅಂದರೆ ನಮ್ಮ ತೀವ್ರವಾಗಿ ಇದು ಸಮಾಜಕ್ಕೆ ನಾವು ತಲುಪಿಸ್ಬೇಕಾಗಿತ್ತು ವಿಷಯವನ್ನಂತಂದರೆ ನಮಗೆ ಪರೋಕ್ಷವಾಗಿ ಭಾಳ ಜನ ಇದಕ್ಕೆ ಬೆನ್ನೆಲುಬಾಗಿ ನಿಂತಿರೋದು ಏನು ಸರ್ಕಾರಿ ಅಧಿಕಾರಿಗಳು. ಯಾಕಪ್ಪ ಅಂದ್ರೆ ಅವ್ರಿಗೆ ಗೊತ್ತಿದೆ ಅಲ್ಲ, ಆದರೆ ಅನಿವಾರ್ಯ ಇದೆ, ಅಲ್ಲೇ ಇರಬೇಕಾಗಿದೆ. ಆದರೆ ನಾವೇನಾಗಿತ್ತು ಅಂತಂದ್ರೆ ಅವಕಾಶ ಇತ್ತು, ನಾವು ಹೊರಗೆ ಬಂದಿದ್ದೀವಿ. ಆದರೆ ಏನಾಗಿದೆ, ಅಲ್ಲೇ ನಿಂತು ಅವ್ರು ಏನು ಮಾಡಿದ್ದಾರೆ, ನಮಗೆ ಸಪೋರ್ಟ್ ಸಾಕಷ್ಟು ಇದಕ್ಕೆ ಏನು ಮಾಡಿದ್ದಾರೆ, ಬೆಂಬಲವಾಗಿ ನಮ್ಗೆ ನಿಂತಿರುವಂಥದ್ದು. ಎಲ್ಲೆಲ್ಲ ಸಹಕಾರ ನೀಡೋಕ್ಕೆ ಸಾಧ್ಯತೆ ಇದೆ ಅಲ್ಲಿ ಸಹಕಾರ ನೀಡ್ತಾನೆ ಬಂದಿದ್ದಾರೆ. ಹಾಗಾಗಿ ಇದು ಅರಿವುದ್ದವ್ರು ಮಾಡಿದ್ದಾರೆ. ಹಾಗಾಗಿ ಇನ್ನೂ ಒಂದು ನಾವು ಉಳಿದವ್ರಿಗೆಲ್ಲನೂ ನಾವು ಸರ್ಕಾರಿ ಅಧಿಕಾರಿಗಳಿಗೆ ನೌಕರಿಗೆಲ್ಲನೂ ಕೂಡ ಇದ್ರ ಬಗ್ಗೆ ಅರಿವು ಮೂಡಿಸ್ತೇವೆ. ನಿಮ್ಮ ಮಕ್ಕಳ ಭವಿಷ್ಯ ಇದ್ರ ಮ್ಯಾಗ ನಿಂತದ, ನಿಮ್ಗೆ ಎಷ್ಟೇ ಪಗಾರ ಬರಲಿ, ಎಷ್ಟೇ ನೀವು ಗಳಿಸಿಡಲಿ, ಅದು ಮಾತ್ರ ನಿಮ್ಮ ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸುವುದಿಲ್ಲ. ಇದನ್ನು ನಾವು ಹೇಳಿದೀವಿ ಅಂತಂದರೆ ಖಂಡಿತವಾಗಿಯೂ ಕೂಡ ಒಂದು ಏನು ಮಾಡ್ಬೋದು, ಇವರು ಒಂದು ಬೆಂಬಲಕ್ಕೆ ಅವ್ರು ಬರ್ಬೋದು. ಮತ್ತು ಒಂದೊಂದು ಗ್ರಾಮದಲ್ಲಿ ಎಲ್ಲರೂ ಕೂಡ ಏನಿದ್ದಾರೆ ಸರ್ಕಾರಿ ನೌಕರಿ ಇದ್ದೇ ಇದ್ದಾರೆ, ಅವರು ಕೂಡ ಒಂದಾಗಿ 1,000 2,000 ಎಲ್ಲರೂ ಕಲೆಕ್ಟ್ ಮಾಡಿ ಇವನಿಗೆ ಒಂದು ಸನ್ಮಾನ ಮಾಡುವಂಥದ್ದು. ನಿಮ್ಮ ಪರವಾಗಿ ನಾವು ಅದೀವಪ್ಪ ಮತ್ತು ಇದು ಪ್ರಚಾರ ನೀಡ್ದಂಗೆ ಆಗ್ತದೆ. ಹೌದ್ರಿ ಸರ್? ಹಾಗಾಗಿ ಮುಂದೆ ಎಲ್ಲರೂ ಕೂಡ ಏನು ಮಾಡೋಣ, ಯಾವ ಪಕ್ಷರೇ ಇರಲಿ, ಯಾವ ಜಾತಿಯವರೇ ನಿಂದಿರಲಿ, ಯಾವ ಧರ್ಮದವ್ರು ನಿಂದಿರಲಿ, ಯಾರು ನಂದಿ ಉಳಿಸ್ತಾನಂತಾರ ಮತ್ತು ತಾನು ಇಡೋಣ. ಇವತ್ತು ನಾವೊಬ್ಬ ಕೃಷಿ ಪದವೀಧರ ಇದ್ದೀನಿ, ನಾವೊಬ್ಬ ಏನಪ್ಪ ಅಂತಂದರೆ ಒಬ್ಬ ಕೃಷಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತವ್ನ ಇವೆಲ್ಲನೂ ತಿಳಿದಂದಾಗ ನಾವು ನಿರ್ಧಾರ ನಮ್ಮ ಜೀವಿತಾವಧಿಯಲ್ಲಿ ಒಟ್ಟು ಕೊನೆಯವರೆಗೂ ಕೂಡ ಯಾವುದೇ ಚುನಾವಣೆಯಲ್ಲಿ ಬರ್ಬೋದು, ಗ್ರಾಮ ಪಂಚಾಯತಿಯಿಂದ ಲೋಕಸಭೆವರೆಗೂ ಕೂಡ. ಆ ಚುನಾವಣೆ ಸಂದರ್ಭದಲ್ಲಿ ಒಂದೇ ನೋಡೋದು, ಯಾರು ನಂದಿ ಉಳಿಸುವಂಥ ಸಾಮರ್ಥ್ಯ ಹೆಚ್ಚಿಗೆ ಅದೋ ಅವ್ರಿಗೆ ಮತ ನೀಡೋದು. ಯಾರೇ ಇರಲಿ, ಇಬ್ಬರಲ್ಲಿ ಯಾರಿಗೆ ಸಾಮರ್ಥ್ಯ ಅದ ಮತ್ತು 4 ಮಂದಿ ನಿಂತಿದ್ರೆ ಯಾರಿಗೆ ಹೆಚ್ಚಿಗೆ ಸಾಮರ್ಥ್ಯ ಯಾವ ಉಳಿಸ್ಬೋದು, ಇದನ್ನು ಒಂದೇ ವಿಚಾರ ಮಾಡಿ ಅವ್ರಿಗೆ ಮತ ನೀಡೋದು. ನಾವು ಮಾಡ್ತಾ ಇರೋದೇ ಇದೆ. ಈ ಸತಿ ಎಲ್ಲಾನು ಹೋಗಿ ಕೊನೆಗೆ ಏನಪ್ಪ ಅಂದ್ರೆ ಇದೇ ರೀತಿ ಮತ ನೀಡ್ರಿ ಅಂತ. ಇದು ಇಬ್ಬರು ಭವಿಷ್ಯದಿಂದ ಒಳ್ಳೇದಲ್ಲ ಸರ್. ನಾ ಹೇಳ್ತಾ ಇರೋದು ಮತ ಕೊಟ್ಟವಂಗೂ ಒಳ್ಳೇದು, ಮತ ಪಡೆದವಂಗೂ ಒಳ್ಳೇದು. ಇವತ್ತೇನಾಗಿದೆ ಅಂತಂದ್ರೆ ಮತ ಪಡೆದವನು ಹೈರಾಣದವನ, ಮತ ಕೊಟ್ಟವನು ಹೈರಾಣ. ಯಾರಿಗೂ ಭದ್ರತೆನೇ ಇಲ್ಲ. ಇಲ್ಲ ಕಡೆ ಆರೋಗ್ಯ ಹದಗೆಡ್ತಾ ಇದ್ದಾವೆ. ಹೌದೌದು. ಒಂದ್ ಕಡೆ ರೈತರ ಸಾಲ ಹೆಚ್ಚಾಗ್ತಾ ಇದಾವೆ. ಒಟ್ಟ ಅತಂತ್ರ ಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿ. ಖಂಡಿತ ಸರ್. ನಮ್ಮ ರಾಜ್ಯದ ಅಷ್ಟೇ ಅಲ್ಲ ಸಮಸ್ಯೆ, ಇಡೀ ದೇಶದ ಸಮಸ್ಯೆಯಾಗಿ ನಂದಿ ಕೃಷಿಯನ್ನು ನಾವು ಮರೆತೇ ಇರೋ ಕಾರಣದಿಂದ ಕಾಡ್ತಾ ಇದೆ. ಹಾಗಾದರೆ ಇವೆಲ್ಲ ನಿಮ್ಮ ನೌಕರರ ವರ್ಗ ಇದೆಲ್ಲ ಒಂದು ಆರ್ಥಿಕವಾದಂಥ ಸಹಾಯ ಮಾಡಿದ್ದಾರೆ ಅಂಥೇಳಿ ತಿಳಿದು ಬಂತು. ಭಾಳ ಸಂತೋಷ ಸರ್. ಈಗ ಜೋಡೆತ್ತಿನ ಸಂಘಗಳನ್ನು, ಕೃಷಿಕರ ಸಂಘಗಳನ್ನು ಯಾವ ರೀತಿ ಮಾಡಬೇಕಂತೇಳಿ ನಿಮ್ಮ ಯೋಜನೆ ಇದೆ ತಮ್ಮಲ್ಲಿ? ಕ್ಷಿಪ್ರಗತಿಯಲ್ಲಿ ಯಾವ ರೀತಿ ರಾಜ್ಯಾದ್ಯಂತ ಜೋಡೆತ್ತಿನ ಕೃಷಿಕರ ಸಂಘಗಳನ್ನು ಮಾಡಿದ್ರೆ ನಿಮ್ಮ ವಿಚಾರಧಾರೆಗಳು ಬೇಗ ಮುಟ್ತಾವೆ? ಯಾವ ರೀತಿ ಸಂಘಗಳನ್ನು ತಾವು? ಖಂಡಿತ ಸರ್. ಇದು ನಾವೇನು ಮಾಡಿದೇವಿ, ಮೊದಲು ನಾವೇ ಸ್ವತಃ ಸಂಘಗಳನ್ನು ಮಾಡೋಣ ಅಂತ ಒಂದು ವಿಚಾರ ಮಾಡಿದ್ದೀವಿ. ಹಾಗಾಗಿ ಅಭಿ ಫೌಂಡೇಶನ್ ಅಂತೇಳಿ ನಾವು ಮಾಡಿದ್ದೀವಿ, ಸರ್ಕಾರೇತರ ಒಂದು ಸಂಸ್ಥೆ. ಹಾಗಾಗಿ ಮುಂದೊಂದು ಹೋದಾಗ ಗೊತ್ತಾಯ್ತು ನನಗೆ, ಇಲ್ಲ ನಮ್ಮದು ತೊಗೊಂಡು ಹೋದ್ವಿ ಅಂತಂದ್ರೆ ಏನು ತೀವ್ರಗತಿಯಲ್ಲಿ ಅವಶ್ಯಕತೆ ಇಲ್ಲ, ಅದನ್ನು ನಾವು ಮೀಟ್ ಔಟ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಆ ಫೌಂಡೇಶನಿಂದನೇ ದೂರ ಬಂದು ಯಾರೆಲ್ಲ ಸಂಸ್ಥೆಗಳು ಇದ್ರ ಮುಖಾಂತರ ಕೆಲಸ ಮಾಡ್ತಾ ಇದ್ದಾವೆ ಅವರನ್ನೇ ಈ ಕಡೆ ದಿಕ್ಕಿ ನಡೆ ತಂದುಬಿಟ್ವಿ ಅಂತಂದರೆ ಇದು ಸರಳ ಆಗ್ತದೆ. ಹಾಗಾಗಿ ಇವತ್ತು ಯಾವುದೇ ಸಂಘ ಸಂಸ್ಥೆ ಇದ್ರ ಪೂರ್ವಕ ಕೆಲಸ ಮಾಡ್ತೀನಿ, ಇದಕ್ಕೆ ಮಾರ್ಗದರ್ಶನ ನೀಡ್ತೀವಿ ಅಂತಂದು ನಾವು ಮಾರ್ಗದರ್ಶನ ನೀಡಿ ಅವ್ರ ಮುಖಾಂತರ ಸಂಘ ಸಂಸ್ಥೆಗಳನ್ನು ತಯಾರಿ ಮಾಡೋದು, ಈ ನಿಟ್ಟಿನ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ನಾವು ಏನು ಮಾಡ್ತಾ ಇದೀವಿ ಅಂತಂದರೆ, ನಾವು ವೈಯಕ್ತಿಕವಾಗಿ ನಾವೇ ಸಂಸ್ಥೆ ಮಾಡಿ ಅದಕ್ಕೆ ರೊಕ್ಕ ನೀಡ್ರಿ, ಹಣ ನೀಡ್ರಿ ಅಂತ ಯಾರಿಗೆ ಕೇಳೋದಿಲ್ಲ. ಇಲ್ಲಿ ಕೇಳಿದರೂ ಕೂಡ ಏನು ಮಾಡ್ತೀವಪ್ಪ ಅಂದರೆ, ಒಂದು ಕಾರ್ಯಕ್ರಮ ಇತ್ತು, ಇದಕ್ಕೆ ಇಷ್ಟು ಖರ್ಚಾಗುತ್ತೆ ಅದು ಅಂತಂದರೆ ಅಲ್ಲೇ ಸ್ಥಳೀಯವಾಗಿ ಎಲ್ಲನೂ ವಿವರಿಸಿ ಅಲ್ಲಿಯವ್ರನಿಂದನೇ ನಾವು ಏನು ಮಾಡೋದು, ಡೋನರ್ಸನ್ನು ಅಲ್ಲೇ ಹುಡ್ಕೊಳ್ಳೋದು.
ಅವ್ರಿಗಿಂದನೇ ಹಣ ಕೊಡ್ಸೋದು, ಹಣ ಕೊಡ್ಸೋದು, ಕೂಡಿಸಿ ಅಲ್ಲೇನೇ ಕಾರ್ಯಕ್ರಮ ಮಾಡೋದು. ಕೊನೆಗೆ ಇಷ್ಟು ಖರ್ಚಾಯಿತು, ವೆಚ್ಚ ಆಯಿತು, ಇಷ್ಟು ಉಳ್ದದ. ಅಲ್ಲಿ ನಾವು ಆದಷ್ಟು ದೇವಸ್ಥಾನದಿಂದ ಮಾಡಿರ್ತೀವಿ, ಉಳ್ದದ ಹಣ ದೇವಸ್ಥಾನ ಕೊಡೋದು, ದೇವಸ್ಥಾನ ತೋರಿ ಇಲ್ಲ ನೀವು ಏನಾರ ಮಾಡಿ ಇಟ್ಟು ಮಾಡಿ ನಾವೇನು ಬಂದ್ಬಿಡೋದು. ಈಗ ನಾವು ಅದನ್ನೇ ಮಾಡ್ತಾ ಇದ್ದೀವಿ ಸರ್. ಇದನ್ನು ಮಾಡುವಂಥ ಈ ಮೆಥಡ್ ಏನಾಗಿದೆ, ತೀವ್ರಗತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ ನಾವು ಅನ್ನೆಸೆಸರಿ ಇವತ್ತು ಇವೆಲ್ಲ ಅದಾವ ನೋಡ್ರಿ ಅಂತಂದ್ರೆ ಜಟಿಲತೆಗಳು, ಕಾನೂನು ಇವೆಲ್ಲನೂ ಕೂಡ ಅಲ್ಲಿ ಸಿಗಿಬಿದ್ದ ಒದ್ದಾಡಕತ್ತಾ ಇದ್ದಾರೆ ಭಾಳ ಜನ ನಾವು ನೋಡ್ತಾ ಇರುವಾಗ. ಹಾಗಾಗಿ ಇದನ್ನು ನಾವು ಎಷ್ಟು ಸಾಧ್ಯತೆ ಇದು ಸರಳ ಮಾಡೋದು, ಮತ್ತು ಇನ್ನೂ ಸಂಘಟನೆ ಇದು ತೀವ್ರಗತಿಯಲ್ಲಿ ಏನು ಪಸರಿಸಬೇಕು ಹಳ್ಳಿ ಅಂತಂದರೆ ಈ ಸಂಘಟನೆಗಳು ಏನಾಗಬೇಕಪ್ಪ ಅಂದರೆ ಗ್ರಾಮಗಳಲ್ಲಿರುವಂಥ ಈ ದೇವಸ್ಥಾನ ಮತ್ತು ಮಠಮಾನ್ಯಗಳ ಮುಖಾಂತರ ಸಂಘಟನೆಗಳು ಆಗಬೇಕು ಅಂತ. ಇವತ್ತು ಗುರುಗಳು ಏನಾದರೂ ಮುಂದೆ ಬಂದು ಹೌದಪ್ಪ ಜೋಡೆ ತಿರುಕೃಷಿಕರು ಇವ್ರು ನಮ್ಮವರು, ನಾವು ಮುಖಾಂತರ ನಾವು ನಂಗೆ ಮಠದ ಮುಖಾಂತರ ಒಂದು ಸಂಘ ಕಟ್ಟಿಟ್ಕೊಂಡು ಅವ್ರಿಗೆ ಒಂದು ಮಾರ್ಗದರ್ಶನ ನೀಡೋಣ. ಅವ್ರಿಗೆ ಹೆಂಗಾರು ಹೋಗೋಕ್ಕಾಗೋದಿಲ್ಲ. ಇವಾಗ ಸಂಘಟನೆ ಯಾಕೆ ಹಿಂದೆ ಉಳಿದದಪ್ಪ ಅಂದ್ರೆ ಅವ್ರು ಜೋಡೆ ಹತ್ತು ಮನ್ಯಾಗ ಕಟ್ಟಿ ಹೊರಗೆ ಹೋಗೋಕ್ಕಾಗೋಲ್ಲ ನೀವು. ಹೌದು ಸರ್ ಅಂತ ಆಯ್ತು, ನೀ ಆರಾಮಾಗಿ ನಿನ್ನ ಕೆಲಸ ನೀವು ಮಾಡು, ನಿನ್ನ ಪರವಾಗಿ ನಾವು ಇರ್ತೀವಿ. ಯಾವಾಗಾರಪ್ಪ ಅಂತಂದ್ರೆ ನಾವು ಹೋಗ್ಬಿಡ್ತೀವಿ. ಇಷ್ಟು ಭರವಸೆ ನೀಡೋರು ಬೇಕಾಗ್ಯದ ನೀ. ನಾವು ಮಾಡಿದ್ದದೇ. ಇಲ್ಲಿ ನಂದಿ ಸತ್ಯಾಗ್ರಹ ಮಾಡಿದ್ದೀವಿ, ಆದರೆ ಇವತ್ತು ನಾವು 11 ದಿವಸದ ಮಾಡಿದ್ದೀವಿ. ಇಲ್ಲಿ ನಾನು ಹುಯಿ ಅಂತೇಳಿ ಸುಮಾರು 100 ಜನ ಕೂಡಿ ಹಾಕಿ ಏನೋ ಮಾಡಿಲ್ಲ ನಾವು. ಆಯ್ತಪ್ಪ ಬರ್ರಿ ನೀವು 1 ತಾಸು 2 ತಾಸು ಯಾವಾಗ ನೀವು ಬಿಡು ಇದ್ದಾಗ ಬನ್ನಿರಿ, ಬಂದು ಏನು ಮಾಡಿರಿ, ಇದ್ರ ಏನದು ಮಾರ್ಗದರ್ಶನ ಏನದಲ್ಲ ಸತ್ಯ ಅದನ್ನು ತಿಳ್ಕೊಂಡು ಹೋಗಿ 4 ಮಂದಿಗೆ ಹೇಳ್ರಿ, ಮತ್ತೊಬ್ಬರನ್ನ ಕಳಿಸ್ರಿ, ಮತ್ತು ಅವ್ರಿಗೆ ಹೇಳ್ತೀವಿ. ಈ ರೀತಿ ಏನಪ್ಪ ಅಂದ್ರೆ ಸತ್ಯವನ್ನು ಏನು ಮಾಡೋದಪ್ಪ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹೇಳ್ಕೋತ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದು ನಂದಿ ಸತ್ಯಾಗ್ರಹ. ಇದನ್ನ ಯಾರಿಗೂ ವಿರುದ್ಧ ಇಲ್ಲ, ಏನೂ ಇಲ್ಲ ಅಂತಂದರೆ ಸುಮ್ಮನೆ ಯಾರಿಗೂ ಘೋಷಣೆ ಹೋಗೋದಿಲ್ಲ. ಯಾವುದು ಪಕ್ಷಾತೀತವಾಗಿ ಎಲ್ಲರಿಗೂ ಅವಶ್ಯಕತೆ ಅದ ಅನ್ನೋದು. ಆದಷ್ಟು ಬೇಗನೆ ನಿಮ್ಮ ಕೂಗು ಸರ್ಕಾರದ ವಿಧಾನಸೌಧಕ್ಕೆ ಮುಟ್ಲಿ, ಅವರೆಲ್ಲ ಯೋಜನೆಗಳನ್ನು ರೂಪಿಸಲಿ, ಕಾನೂನು ತರಲಿ, ರೈತನಿಗೆ ಭದ್ರತೆ ಸಿಗಲಿ. ಆ ಯುವ ರೈತನ ಚಿಂತಾಜನಕ ಏನು ಮನಸ್ಥಿತಿ ಇದೆಯಲ್ಲ ಅದು ರೈತ ಅಂದರೆ ಸ್ವಾಭಿಮಾನಿ. ಹೌದೌದು. ಆ ಸ್ವಾಭಿಮಾನಿಯನ್ನು ನಾವು ರಸ್ತೆಯಲ್ಲಿ ಎಲ್ಲೋ ನೋಡೋದು ಬೇಡ. ನೀವು ನಿಜವಾಗಲೂ ನಿಮ್ಮ ಜೀವನವನ್ನು ಈ ರೈತರಿಗಾಗಿ ಸಮರ್ಪಿಸಿಕೊಂಡಿದ್ದೀರಿ, ಭಾಳ ಸಂತೋಷ ಅನ್ನಿಸ್ತಾ ಇದೆ. ತಾವು ಕೃಷಿ ಅಧಿಕಾರಿಗಳಾಗಿ ಆ ಉದ್ಯೋಗವನ್ನು ಅದರಿಂದ ಆಚೆ ಬಂದು ಈ ಎಲ್ಲ ಹಣಕಾಸಿನ ವಿಚಾರ ಬಂದರೆ ಹೇಗೆ ಎಲ್ಲ ಇದನ್ನು ನಿಭಾಯಿಸ್ತಾ ಇದ್ದೀರಿ, ಹೇಗೆ? ಮತ್ತು ಇದಕ್ಕೆ ಏನಾದರೂ ಸಾರ್ವಜನಿಕರ ಸಹಾಯವನ್ನು ಏನಾದರೂ ಬಯಸ್ತೀರಾ ಹೇಗೆ ಅಂತಕ್ಕಂಥದ್ದನ್ನು ಸ್ವಲ್ಪ ಹೇಳಿದರೆ ಎಲ್ಲರಿಗೂ ಒಂದು ಉಪಯೋಗ ಆಗ್ತದೆ ಅಂತ. ಭಾಳ ಒಳ್ಳೆಯದು ಸರ್. ನಾವು ಏನಾಗಿದೆ ಅಂತಂದರೆ ನಮ್ಮ ಈ ನಿಟ್ಟಿನಲ್ಲಿ ಅರಿತುಕೊಂಡು ನಮ್ಮಲ್ಲಿನೂ ಏನು ಮಾಡೋಣ, ಒಂದು ಸಂಘಟನೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹಣ ಹೊಂದಿಸಿ ಬಂದರು ಅಂತ ತಿಳ್ಕೊಳ್ಳೋಣ. ಅವ್ರಿಗೆ ನಾವೇನು ಮಾಡ್ತೀವಿ, ಫ್ರೀ ಆಫ್ ಕಾಸ್ಟ್ ಅವ್ರಿಗೆ ಮಾರ್ಗದರ್ಶನ ನೀಡೋದು, ಇದು ಮೊದಲನೇದಾಗಿ. ಅದು ಮಾಡಬೇಕಾಗಿತ್ತಂದ್ರೂ ಕೂಡ ವೈಯಕ್ತಿಕವಾಗಿ ನಮ್ಮನ್ನು ನಾವು ನಿರ್ವಹಣೆ ಮಾಡ್ಕೋಬೇಕಾಗ್ತದೆ, ಒಂದು ಕುಟುಂಬ ಅಂತಿದೆ. ಹಾಗಾಗಿ ನಮ್ಮ ಒಂದು ಏನಪ್ಪ ಅಂತಂದರೆ ನಮ್ಮ ಪತ್ನಿ ಅವರು ಡೆಂಟಲ್ ಡಾಕ್ಟ್ರ್ ಇರೋದು, ಹೀಗಾಗಿ ನಮ್ಮ ಮಗಳು ಒಬ್ಬಾಕಿ, ಹಾಗೆ ನೋಡ್ಕೊಳಕ್ಕೆ ಏನೂ ತೊಂದರೆ ಇಲ್ಲ. ಮತ್ತು ನಮ್ಮದು ಆಸ್ತಿ ಇದೆ, ಮತ್ತು ನಮ್ಮ ತಾಯಿಯವ್ರು ನೋಡ್ಕೋತಾ ಇದ್ದಾರೆ. ಅವರು ನಾನು ಹೇಗಿದೆ ನನ್ನ ಕಡೆಯಿಂದ ₹1 ಅವ್ರು ಕೇಳಂಗಿಲ್ಲ, ಅವ್ರ ಕಡೆಯಿಂದ ನಾವು ಕೇಳಂಗಿಲ್ಲ. ಸಮಾಜದ ಕೆಲಸ ಸಮಾಜಕ್ಕೆ ಮಾಡಿ ಬಂದ್ಬಿಡೋದು, ಮನೆಗೆ ಹೋದ್ರೆ ಊಟ ಆರಾಮಿರ್ತದೆ, ಚಿಂತಿಲ್ಲ. ಯಾಕಪ್ಪ ಅಂದ್ರೆ ನಮಗೇನಿದೆ ಇವತ್ತೆಲ್ಲನೂ ನಾವು ನೋಡ್ತಾ ಇದ್ದೀವಲ್ಲ, 10-15 ವರ್ಷದ ಏನು ಆಗ್ತದೆ ಸಮಾಜ ಅನ್ನುವಂಥದ್ದು. ಹಾಗಾಗಿ ಇವತ್ತು ಮುಂದಿನ ದಿನಮಾನಗಳಲ್ಲಿ ನಿಮಗೆ ದೊಡ್ಡದಾದಂಥ ಸಂಪತ್ತು ಯಾವುದಪ್ಪ ಅಂತಂದರೆ ಈ ದೇಹನೇ ದೊಡ್ಡ ಸಂಪತ್ತು. ಇದು ಒಂದು ಉಳಿಸ್ಕೊಳ್ಳೋದೇ ದೊಡ್ಡ ಸಂಪತ್ತು ಇವತ್ತು. ಹಾಗಾಗಿ ಇದು ಒಂದ್ರ ಬಗ್ಗೆ ಎಷ್ಟೇ ನಮಗೆ ವಿಚಾರ ಇರೋರು. ಮತ್ತೊಂದು ಎಕರೆ ಹೊಲ ಹೆಚ್ಚಿಗೆ ಇಡೋ ಇದು ಇಲ್ಲ, ಚಿಂತನೆ ಇಲ್ಲ. ಮತ್ತೊಂದು ಮನೆ ಹೆಚ್ಚಿಗೆ ಮಾಡೋ ಚಿಂತನೆ ಇಲ್ಲ ಅಂತಂದಾಗ ಏನದ ಅದನ್ನು ಕೆಲಸ ಮಾಡಿಬಿಡೋದು. ಈ ನಿಟ್ಟಿನಲ್ಲಿ ಒಂದು ಮಾಡ್ತಾ ಇದ್ವಿ. ಮತ್ತು ಇದ್ರ ಜೊತೆಯಲ್ಲಿ ನಾನು ಮಾಡ್ತಾ ಇರುವಂಥದ್ದು ನಾವು ಹೋಮ್ ಲೀಡರ್ಶಿಪ್ ಅಕಾಡೆಮಿ ಅಂತ. ಆ ಒಂದು ಅಕಾಡೆಮಿ ಮುಖಾಂತರ ನಾವು ಸಂಘ ಸಂಸ್ಥೆಗಳಿಗೆ ಮತ್ತು ಕಂಪ್ನಿಗಳಿಗೆ ಅವ್ರಿಗೇನು ಮಾಡ್ತಾ ಇದ್ದೀವಿ ಅಂತಂದರೆ ದೂರದೃಷ್ಟಿಯ ನಾಯಕತ್ವ ಅಂತ, ದೂರದೃಷ್ಟಿಯ ನಾಯಕ ವಿಷನರಿ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂತೇಳಿ ಒಂದೊಂದು ದಿವಸದ ಒಂದು ವರ್ಕ್ಶಾಪ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಅದಕ್ಕೆ ನಾವು ಒಂದು ದೊಡ್ಡದಾದಂಥ ಚಾರ್ಜ್ ಮಾಡ್ತೀವಿ ಒಂದೇ ದಿವಸಕ್ಕೆ. ಅದು ಏನಾಗ್ತದೆ, ನಾವು ಈಗ ಒಂದು ತಿಂಗಳ ಪೂರ್ತಿ ಕೆಲಸ ಮಾಡ್ತಿದ್ದೇವೆ ಸರ್ಕಾರಿ ಅಧಿಕಾರಿ. ಈಗೇನು ಬೇಡ, ಬರೀ 1-2 ದಿವಸ ಮಾಡಿ ಬಂದೇವೆ, ಏಟ್ ಸಿಗ್ತದೆ. ಅದನ್ನು ನಾವು ಏನು ಮಾಡೋದು, ಇದಕ್ಕೆ ಖರ್ಚಿಗೆ ಉಪಯೋಗ ಮಾಡ್ಕೊಳ್ಳೋದು. ಹಾಗಾಗಿ ಇತ್ತೀಚೆಗೆ ನಮಗೆ ಆ ರೀತಿ ವರ್ಕ್ಶಾಪ್ಗಳನ್ನು ಕಂಡಕ್ಟ್ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ, ಈ ವರ್ಕ್ಶಾಪ್ಗಳನ್ನು ಮಾಡ್ತಾ ಇದು ಸರಿ ದೂಗಿಸ್ಬೋದು. ಅಷ್ಟು ಬಿಟ್ಟರೆ ಮತ್ತೊಂದು ಏನು ಸಂತೋಷ ಅನ್ನಿಸ್ತಾ ಇದೆ. ಬಸವರಾಜ್ ಬಿರಾದಾರ್ ಅವರು JSS ನ್ಯೂಸ್ನ ವೀಕ್ಷಕರಿಗೆ ತಿಳಿಸೋದಂದ್ರೆ
ಅವರು ಕೃಷಿ ಅಧಿಕಾರಿಯಾಗಿ ಆ ವೃತ್ತಿಯಿಂದ ಹೊರಗೆ ಬಂದು ಇವತ್ತು ತಮ್ಮ ಪತ್ನಿಯವರನ್ನು ನೆನೆದರು, ಮಗಳನ್ನು ನೆನೆದರು, ತಾಯಿಯನ್ನು ಕೂಡ ನೆನೆದರು, ತಮಗಿರ್ತಕ್ಕಂಥ ಭೂಮಿಯನ್ನು ಕೂಡ ನೆನೆದರು. ಅವರು ತಮ್ಮ ಪಾಡಿಗೆ ತಾವು ಇರ್ತಾರೆ. ನನ್ನನ್ನು ಸಮಾಜಕ್ಕೆ ಒಂದು ನಾನು ಅರ್ಪಿಸಿಕೊಂಡಾಗ ನನ್ನ ಬೆನ್ನ ಹಿಂದೆ ಇದ್ದು ಅವರೆಲ್ಲ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಈ ಒಂದು ಸಂದರ್ಭದಲ್ಲಿ ಜನರು ನಾವು ಅವರ ಕುಟುಂಬಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಈ ಒಂದು ಸಂದರ್ಭದಲ್ಲಿ. ಈ ನಿಟ್ಟಿನಲ್ಲಿ ನೀವು ಇಡೀ ಜೀವನವನ್ನೇ ನಾನು ನೋಡಿದ ಮಟ್ಟಿಗೆ ಈ ಒಂದು 4-5 ವರ್ಷಗಳ ಹಿಂದೆ ಈ ಕಡೆ ತಾವು ಸಂಪೂರ್ಣವಾಗಿ ರೈತರಿಗೋಸ್ಕರ, ನಂದಿಗೋಸ್ಕರ ತಾವು ಇಡೀ ಜೀವನವನ್ನು ಸಮರ್ಪಣೆ ಮಾಡಿಕೊಂಡಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ಕಡೆದಾಗಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಏನಾದರೂ ಪ್ರಶ್ನೆಗಳಿದ್ದರೆ ಅಥವಾ ಜನರಿಗೆ ಹೇಳಬೇಕಂತೇಳಿ ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಇದ್ದರೆ ಈ ಒಂದು ಸತ್ಯಾಗ್ರಹ ಕುರಿತಾಗಿ, ಅಂದರೆ ಮಾರ್ಚ್ 26ರಿಂದ 28 ಮಾರ್ಚ್ 8ಕ್ಕೆ ಮುಗಿತಾ ಇದೆ. ಈ ದಿನಗಳನ್ನು ಇಟ್ಟುಕೊಂಡು ಮುಂದೆ 8ರವರೆಗೆ ಯಾವ ರೀತಿ ತುರ್ತಾಗಿ ಜನರು ಯಾವ ರೀತಿ ಸ್ಪಂದಿಸಬೇಕು ಮತ್ತು ಏನು ಹೇಳಬೇಕು, ಕೊನೆಯದಾಗಿ ಏನು ಹೇಳಲಿಕ್ಕೆ ಬಯಸ್ತೇನೆ ಸರ್? ನೀವು ಕೊನೆಯದಾಗಿ ನಮಗೇನು ಮಾಡಿದ್ರಿ ಅಂತ ಶುಭಾಶಯನ ಕೋರಿದ್ರಿ ಮತ್ತು ಕೃತಜ್ಞತೆ ಅರ್ಪಿಸಿದ್ರಿ. ಹೌದು. ಈ ಕೃತಜ್ಞತೆ ಎಲ್ಲನೂ ಕೂಡ ಯಾರಿಗೆ ಸಲ್ಲಬೇಕು ಅಂತಂದರೆ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರಿಗೆ ಸಲ್ಲಬೇಕು. ನಾನು ಯಾವಾಗಾದರೂ ಹೇಳ್ತೀನಿ. ಯಾಕಪ್ಪ ಅಂದರೆ ಮಾರ್ಗದರ್ಶನ ನೀಡಿದವರು ಅವರು, ಇಲ್ಲಿ ತನಕ ತಂದು ನಿಲ್ಲಿಸಿದವರು ಅವರು. ಹಾಗಾಗಿ ಇದು ಯಾವುದೋ ರೂಪದಲ್ಲಿ ಏನಾಗಿದೆ, ಅವ್ರ ಕೆಲಸನೇ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮಗೆ ಕೆಲಸ ಮಾಡೋಕ್ಕೊಂದು ಸೌಭಾಗ್ಯವನ್ನು ಒದಗಿಸಿದಾರಲ್ಲ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ನನ್ನ ವಿಚಾರದಲ್ಲಿ. ಹಾಗಾಗಿ ಇವತ್ತು ಇಡೀ ಸಮಾಜಕ್ಕೇ ಈ ಒಂದು ಸೌಭಾಗ್ಯವನ್ನು ಅವರು ಒದಗಿಸಕ್ಕೆ ತಯಾರಾಗಿ ಕೂತಾರೆ ಯಾವುದೋ ರೂಪದಲ್ಲಿ. ಹಾಗಾಗಿ ಇವತ್ತು ಸಮಾಜ ಹೇಳಬೇಕಾಗಿದೆ. ಹಾಗಾಗಿ ನಾವು ಏನೆಲ್ಲ ಇವತ್ತು ಕೇಳಿದೀವಿ ಸಿದ್ದೇಶ್ವರಪ್ಪ ಅವ್ರ ನುಡಿಗಳನ್ನು, ಅದು ಅಲ್ಲಿಗೆ ಉಳಿಬಾರ್ದು. ಅದೊಂದು ಬೀಜ ಅದ. ಆ ಬೀಜಕ್ಕೆ ಒಂದು ಸ್ವಲ್ಪ ನಾವು ನೀರು ಎರೆಯೋದು ಅಂತಂದ್ರೆ ಒಂದು ಸ್ವಲ್ಪ ಇದ್ರಾಗ ಬಂದು ಭಾಗವಹಿಸಿದ್ರೆ ಸಾಕು, ನೀರು ಎರೆದಂಗೆ ಅದು ಹೆಮ್ಮರವಾಗಿ ಬೆಳೀತದೆ. ಅದು ಎಷ್ಟು ಮಟ್ಟಿಗೆ ಬೆಳೀತದಪ್ಪ ಅಂದ್ರೆ ಅವರ ಒಂದು ಕುಟುಂಬದ ಹಲವು ತಲೆಮಾರುವರೆಗೆ ಅದು ನೆರಳು ನೀಡ್ತದೆ. ಅಂಥ ಒಂದು ಕೆಲಸವನ್ನು ಭದ್ರವಾದಂಥ ಬುನಾದಿಯನ್ನು ಸಿದ್ದೇಶ್ವರಪ್ಪ ಈ ಸಮಾಜದಲ್ಲಿ ಹಾಕಿ ಹೋಗಿದಾರ ಅಂತ. ಅಷ್ಟು ಸರಳ ಇಲ್ಲ ಸರ್ ಅಂತಂದರೆ ಅಂಥ ಗುರುಗಳು. ಯಾಕಂದ್ರೆ ನಮ್ದು ಬಂದವರು ಒಂದು ದೊಡ್ಡದಾದಂಥ ಒಂದು ಕ್ರಾಂತಿಕಾರಕ ಕೆಲಸ ಆಗದೆ ಅವ್ರು ಹೋಗೋದಿಲ್ಲ. ಅವ್ರ ಕೆಲಸ ಪ್ರಾರಂಭ ಆಗಿದ್ದೆ ಈಗ ನನಗೆ ತಿಳಿದಿತ್ತು. ಹಾಗಾಗಿ ಅವ್ರ ಕೆಲಸ ಮಾಡೋಕ್ಕೆ ಸಮಾಜ ಒಗ್ಗೂಡ್ರಿ. ಹಾಗಾಗಿ ಇದರಿಂದ ಎಲ್ಲರಿಗೂ ಕೂಡ ಒಳಿತದ. ಅವ್ರ ಇಡೀ ಮನೆತನಕ್ಕೆ ಹಲವು ತಲೆಮಾರವರಿಗೆ ಸಿದ್ದೇಶ್ವರಪ್ಪ ಅವ್ರ ಕೃಪೆ ಇರ್ತದ ಅಂತ ನನಗೆ ಅಷ್ಟೇ ಸ್ಪಷ್ಟ ಅದ ಮತ್ತು ನಿಖರ ಅದ. ಹಾಗಾಗಿ ನಮ್ಮ ಕುಟುಂಬ ಇವತ್ತು ಅದಕ್ಕೆ ತೊಡಗಿರೋದು. ಹಾಗಾಗಿ ಇವತ್ತು ನಾ ಮಾಡ್ತೀನಿ ಅಂತ ಅವ್ರು ಮಾಡ್ತೀನಿ ಅಂತಲ್ಲ, ಎಲ್ಲರಲ್ಲಿಗೆ ಏನದಪ್ಪ, ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಹಿಡಿದು ಮಗಳು, ನನ್ನ ತಾಯಿಯವರು ಮತ್ತು ಇನ್ನು ಕುಟುಂಬಸ್ಥರು ಎಲ್ಲರಿಗೆ ಏನದಪ್ಪ ಅಂತಂದರೆ ಸಿದ್ದೇಶ್ವರಪ್ಪ ಬಳಿ ಒಂದು ಅಳವಾದ ಭಕ್ತಿ ಅದು. ಮತ್ತು ಇದ್ರ ಮೇಲೆ ಏನಪ್ಪ ಅಂದರೆ ಸದ್ಗುರು ಜಗ್ಗಿ ವಾಸುದೇವ್ ಅವ್ರು ನಮಗೆ ಸಾಧನ ನೀಡ್ಯಾರ, ಯೋಗ ಸಾಧನವನ್ನೇ ನೀಡಿದ್ದಾರೆ. ಹಾಗಾಗಿ ನಮ್ಮ ಜೀವನವನ್ನು ಎಲ್ಲನೂ ನಡೆಸ್ತಾ ಇರೋದು ಏನಪ್ಪ ಅಂದ್ರೆ 2 ಶಕ್ತಿಗಳು. ಒಂದು ಈ ಕಡೆ ಸಿದ್ದೇಶ್ವರಪ್ಪರ ಮಾರ್ಗದರ್ಶನ, ಆ ಕಡೆ ಸದ್ಗುರುವರ ಒಂದು ಯೋಗ ಸಾಧನಗಳು. ಇವು ಎರಡೂ ಒಂದು ಸ್ವಲ್ಪ ಏನಾದರೂ ಅಳವಡಿಕೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತು ಅಂತಂದರೆ ಸಮಾಜ ಇದೇ ರೀತಿ ಆನಂದವಾದಂಥ ಒಂದು ಏನು ಮಾಡ್ತೀವಿ, ನಮ್ಮ ಜೀವನವನ್ನು ಕಟ್ಕೋತೀವಿ. ಅದ್ರ ಜೋಡಿ ಇನ್ನೊಬ್ಬರಿಗೆ ಕೂಡ ನಾವು ಏನಾಗ್ತೀವಿ, ಮಾದರಿ ಆಗ್ತೀವಿ ಅಂತೇಳಿ ನನ್ನ ಒಂದು ಭಾವನೆ. ಓಕೆ ಸರ್, ತುಂಬ ಧನ್ಯವಾದಗಳು ಸರ್. ನಿಮ್ಮೊಂದಿಗೆ ನಿಮ್ಮ ವಿಚಾರಗಳನ್ನು, ನಿಮ್ಮ ಹೃದಯದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಕೆದಕಿ ಜನರ ಮುಂದೆ ಇಡಬೇಕಂತ ಹೇಳಿ ಭಾಳ ದಿನದಿಂದ ನಮ್ಮ ಮನಸ್ಸಿನಲ್ಲಿತ್ತು. ಅದು ಇಂದು ಈ ಒಂದು ಸಂದರ್ಶನದಲ್ಲಿ ಕೂಡಿ ಬಂತು. ಯಾವಾಗಲೂ ಬಸವನ ಬಾಗೇವಾಡಿ ತಾಲೂಕಿನ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಒಬ್ಬ ಅಳಿಲು ಸೇವಕನಾಗಿ ನಿಮ್ಮೊಂದಿಗೆ ಅಭಿಯಾನಗಳನ್ನು ಮಾಡ್ತಾ ನೀವು ಎಲ್ಲೇ ಹೋದರೂ ನಾವು ಸದಾಕಾಲ ಇರ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಾ, ಮರೆಯಲಾರದ ಎತ್ತುಗಳು ಅಂತಕ್ಕಂಥ ಒಂದು ಅಭಿಯಾನ ನಡೀತಾ ಇದೆ. ನೀವು ಎಂದು ಪ್ರಾರಂಭ ಮಾಡಿದ್ದೀರಿ, ಮಾರ್ಚ್ 8ರವರೆಗೂ ಅಭಿಯಾನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರ ಆಗ್ತಾ ಇದೆ. ಹಲವಾರು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಕವನಗಳನ್ನು ಕಳಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಮುಕ್ತಾಯದ ಹಂತದಲ್ಲಿ, ಅಂದರೆ 6, 7, 8 ಈ ಒಂದು 3 ದಿನದಲ್ಲಿ ಎಲ್ಲ ಕವಿಗಳನ್ನು ಕರೆಸಿ ಇದೇ ಒಂದು ವೇದಿಕೆಯಲ್ಲಿ ಕವಿಗೋಷ್ಠಿಯನ್ನು ಇಡಬೇಕಂಥೇಳಿ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತು ಸಂಕಲ್ಪ ಮಾಡಿದೆ. ಇದಕ್ಕೆ ನಮ್ಮ ಕರ್ನಾಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರಂತ ನೀಲಪ್ಪ ಅಂಗಡಿ ಅವರಿದ್ದಾರೆ, ಜಿಲ್ಲಾ ಅಧ್ಯಕ್ಷರಾದ ಅಸ್ಲಂ ಶೇಖ್ ಅವರಿದ್ದಾರೆ. ಆ ಎಲ್ಲ ಕವಿಗಳನ್ನು ಕರ್ಕೊಂಡು ಬಂದು ಇಲ್ಲಿಗೆ ಆಹ್ವಾನಿಸಿ ಈ ವಿಚಾರಗಳನ್ನು ಇಡೀ ಕರ್ನಾಟಕಕ್ಕೆ ಮುಟ್ಟಿಸ್ತಕ್ಕಂಥ ಒಂದು ವಿಚಾರ ಇದೆ. ಈ ಒಂದು ಸಂದರ್ಭದಲ್ಲಿ ಇದೇ ಅಭಿಯಾನಕ್ಕೆ ನಾನು ಬರೆದಂಥ ಕವನವನ್ನು ವಾಚನ ಮಾಡಿ ಈ ಒಂದು ಸಂದರ್ಶನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಆ ಒಂದು ಕವನವನ್ನು ಈ ಒಂದು ಘನ ವೇದಿಕೆಯಲ್ಲಿ, ರೈತರ ವೇದಿಕೆಯಲ್ಲಿ ನಾನು ಒಬ್ಬ ರೈತನ ಮಗನಾಗಿ ಓದಲಿಕ್ಕೆ, ಅದು ಕೃಷಿ ತಜ್ಞರ ಮುಂದೆ ಹೇಳಲಿಕ್ಕೆ ಭಾಳ
ಸಂತೋಷ ಮತ್ತು ಹೆಮ್ಮೆ ಮತ್ತು ಪ್ರಸ್ತುತ ಇದೆ. ಅದನ್ನು ಹೇಳಿ ಈ ಒಂದು ಸಂದರ್ಶನಕ್ಕೆ ವಿರಾಮ ಕೊಡೋಣ. ಭದ್ರತೆ ಇಲ್ಲದ ರೈತ ಮತ್ತು ಎತ್ತುಗಳು ಅಂತಕ್ಕಂಥ ಕವನವನ್ನು ವಾಚನ ಮಾಡ್ತಾ ಇದ್ದೇನೆ. ಭದ್ರತೆ ಇಲ್ಲದ ರೈತನ ಯಾರ ಮದುವೆ ಆಗ್ತಾರೆ? ಆತ ಸತ್ತರೆ ಆಕೆಗೆ ನೌಕರಿ ಇಲ್ಲ, ಅರ್ಧ ಪಗಾರಿಲ್ಲ. ಆತ ಸತ್ತರೆ ಆಕೆಗೆ ನೌಕರಿ ಇಲ್ಲ, ಅರ್ಧ ಪಗಾರಿಲ್ಲ. ಒಂಟಿ ಹೆಣ್ಣು ನೊಗ ಹೊರಕ್ಕೆ ಪಾಪ ಸಮಂಜಸವೂ ಅಲ್ಲ. ಒಂಟಿ ಹೆಣ್ಣು ನೊಗ ಹೊರಕ್ಕೆ ಪಾಪ ಸಮಂಜಸವೂ ಅಲ್ಲ. ಕಾನೂನು ಜಾರಿಯಾಗದೆ ಆಕೆ ಜಾರೋ ಕಣ್ಣೀರು ನಿಲ್ಲಲ್ಲ. ಕಾನೂನು ಜಾರಿಯಾಗದೆ ಆಕೆ ಜಾರುವ ಕಣ್ಣೀರು ನಿಲ್ಲಲ್ಲ. ರೈತ ಎಂದು ಹೇಳಿಕೊಳ್ಳಲು ಯಾರ ಮುಂದೆ ಬರುತ್ತಾರೆ? ರೈತ ಎಂದು ಹೇಳಿಕೊಳ್ಳಲು ಯಾರ ಮುಂದೆ ಬರುತ್ತಾರೆ? ಪ್ರೋತ್ಸಾಹವಿಲ್ಲದೆ ಎತ್ತುಗಳನ್ನು ಯಾರು ಸಾಕುತ್ತಾರೆ? ಪ್ರೋತ್ಸಾಹವಿಲ್ಲದೆ ಎತ್ತುಗಳನ್ನು ಯಾರು ಸಾಕುತ್ತಾರೆ? ವಿಧಿ ಇಲ್ಲದೆ ಕಸಾಯಿಖಾನೆಗಳಿಗೆ ಮಾರಿ ಮರುಗುತ್ತಾನೆ. ವಿಧಿ ಇಲ್ಲದೆ ಕಸಾಯಿಖಾನೆಗಳಿಗೆ ಆತ ಮಾರಿ ಮರುಗುತ್ತಾನೆ. ಹೆಣ್ಣು ಸಿಗದೆ ಕರಗಿದ ವಯಸ್ಸಿನಲ್ಲಿ, ಹೆಣ್ಣು ಸಿಗದೆ ತನ್ನ ಕರಗಿದ ವಯಸ್ಸಿನಲ್ಲಿ ನಿತ್ಯ ಕೊರಗುತ್ತಾನೆ, ನಿತ್ಯ ಕೊರಗುತ್ತಾನೆ. ಒಕ್ಕಲುತನ ಮಾಡಿ ಎಲ್ಲರನ್ನ ಉಣಿಸುವವ ರೈತ. ಒಕ್ಕಲುತನ ಮಾಡಿ ಎಲ್ಲರನ್ನ ಉಣಿಸುವವ ರೈತ. ಓದಿ ತಾನೊಬ್ಬನೇ ಉಣ್ಣುವವನು ಯಾರೀತ? ಓದಿ ತಾನೊಬ್ಬನೇ ಉಣ್ಣುವವನು ಯಾರೀತ? ಉಣಿಸೋನಿಗೆ ಆಸರೆಯಾಗದ ಕೈಗಳಲ್ಲಿ ಚಿನ್ನ ಚಿನ್ನ. ಉಣಿಸೋನಿಗೆ ಆಸರೆಯಾಗದ ಕೈಗಳಲ್ಲಿ ಚಿನ್ನ ಚಿನ್ನ. ಉಣಿಸಿಯೂ ಸೊರಗುತ್ತಿರುವವನ ಬಾಯಲ್ಲಿ ಮಣ್ಣ ಮಣ್ಣ. ಉಣಿಸಿಯೂ ಸೊರಗುತ್ತಿರುವವನ ಬಾಯಲ್ಲಿ ಮಣ್ಣ ಮಣ್ಣ. ಮರಣವಿರದ ಸರ್ಕಾರಗಳು ತರಲಿ ನಗೋ ಶಾಸನ. ಮರಣವಿರದ ಸರ್ಕಾರಗಳು ತರಲಿ ನಗೋ ಶಾಸನ. ಮರಣಶಯ್ಯದವರ ಮುಂದೆ ಬೇಡ ನಿಮ್ಮ ಭಾಷಣ. ಮರಣಶಯ್ಯೆಯಲ್ಲಿ ಮಲಗಿದ ರೈತನ ಮುಂದೆ ಬೇಡ ನಿಮ್ಮ ಭಾಷಣ. ಜೋಡೆತ್ತಿಗಾಗಿ ಈಗಲೇ ಘೋಷಿಸಿ ಪ್ರೋತ್ಸಾಹಧನ. ಜೋಡೆತ್ತಿಗಾಗಿ ಈಗಲೇ ಘೋಷಿಸಿ ಪ್ರೋತ್ಸಾಹಧನ. ಸಾವಯವ ಇದ್ದರೆ ಸಾವು ದೂರ ಯೋಚಿಸಲಿ ಜನ. ಸಾವಯವ ಕೃಷಿ ಇದ್ದರೆ ಸಾವು ಬಲು ದೂರ ಆಗ್ತದೆ. ಅದನ್ನು ಯೋಚಿಸಲಿ ನಮ್ಮ ಜನ, ನಮ್ಮ ಜನ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಕವನವನ್ನು ವಾಚನ ಮಾಡಿ ನಮ್ಮ ರೈತರಿಗೆ ಸಮರ್ಪಿಸ್ತಾ ಇದ್ದೇನೆ. ಯಾಕೆಂದರೆ ನಾನು ಕೂಡ ಒಬ್ಬ ರೈತನ ಮಗನಾಗಿ ಒಂದು ಸಂದರ್ಭದಲ್ಲಿ ನನ್ನ ಜೀವನದ ಕಥೆಯನ್ನು ಹೇಳಬೇಕೆಂದರೆ ಕೆರೆಗಳು ಮಳೆ ಬೆಳೆ ಇಲ್ಲದೆ ಕೆರೆಗಳು ಒಣಗ್ತಕ್ಕಂಥ ಒಂದು 25 ವರ್ಷಗಳ ಹಿಂದಿನ ಕಾಲಘಟ್ಟದಲ್ಲಿ ಭಾಳ ನೋವಿನಿಂದ ಒತ್ತಾಯಪೂರ್ವಕವಾಗಿ ನನ್ನನ್ನು ತಾಂತ್ರಿಕ ಪದವೀಧರನನ್ನಾಗಿ ಮಾಡಿ ನಮಗೆ ಸ್ವಂತ ಉದ್ಯೋಗ ಮಾಡಲಿಕ್ಕೆ ನಮ್ಮ ತಂದೆ ತಾಯಿಯವರು ಸ್ವತಃ ಕೃಷಿಕರು ಸ್ವಂತ ಉದ್ಯೋಗ ಮಾಡಲಿಕ್ಕೆ ನನ್ನನ್ನು ದೂಡಿದ್ರು, ಅಂದರೆ ಕಳಿಸಿದ್ರು ಅಲ್ಲ, ದೂಡಿದ್ರು ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಇದು ಸಂದರ್ಭ, ಕೃಷಿ ಸಂದರ್ಭ ಇದು. ಇಂಥ ನನ್ನಂಥ ಯುವಕನಿಗಾದ ನಾನು ಆಗಿನ ಯುವಕನಿಗೆ ಆದಂಥ ಪರಿಸ್ಥಿತಿ ಹೀಗೆ ಸಾಗ್ತಾ ಇದೆ. ಅದನ್ನು ಕಣ್ಣು ತೆರೆಸ್ತಕ್ಕಂಥ ಒಬ್ಬ ನಿಜವಾಗಲೂ ಕೃಷಿ ತಜ್ಞರು, ಇವತ್ತು ಮುಖಸ್ತುತಿ ಅಲ್ಲ ಇದು, ಕೃಷಿ ತಜ್ಞರು ಯಾರಾದರೂ ತಮ್ಮ ಮನೆ ಮಠವನ್ನು ಬಿಟ್ಟು, ಜೀವನವನ್ನು ಬಿಟ್ಟು, ಸುಂದರವಾದಂಥ ಐಷಾರಾಮಿ ಜೀವನವನ್ನು ಬಿಟ್ಟು, ಕೈಯಲ್ಲಿ ಲಕ್ಷಾಂತರ ಸಂಬಳವನ್ನು ಬಿಟ್ಟು, ರೈತರಿಗಾಗಿ ಮನೆ ಮಠವನ್ನು ಬಿಟ್ಟು ಬಸವೇಶ್ವರ ದೇವಾಲಯದ, ಬಸವನ ಬಾಗೇವಾಡಿ ದೇವಾಲಯದ ಈ ಒಂದು ಆವರಣದಲ್ಲಿ ಕುಳಿತುಕೊಂಡು ರೈತರಿಗಾಗಿ ತಮ್ಮ ಜೀವನವನ್ನು ಸವಿಸ್ತಾ ಇದ್ದಾರಲ್ಲ, ಇದನ್ನು ಸಮಾಜ ಗಂಭೀರವಾಗಿ ಪರಿಗಣಿಸಬೇಕು. ಇದು ಲಘುವಾಗಿ ಪರಿಗಣಿಸಬಾರದು ಅಂತಕ್ಕಂಥದ್ದನ್ನು ಎಲ್ಲ ಸಾರ್ವಜನಿಕ ಜನಬಾಂಧವರಿಗೆ ತಿಳಿಸ್ತಾ, ಈಗ JSS ನ್ಯೂಸ್ನವರು ಈ ಒಂದು ಸಂದರ್ಶನವನ್ನು ಮಾಡಿದರು. ಈ ಒಂದು ಸಂದರ್ಶನವನ್ನು ಕೇಳಿದ ಎಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಈ ಸಂದರ್ಭಕ್ಕೆ ವಿರಾಮ ಕೊಡೋಣ.